ಹಲೋ ಮಕ್ಕಳೇ, ಪರೀಕ್ಷೆ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ಇವತ್ತು ನಾವೊಂದು ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ದ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್, ಮಾನವನ ಕಣ್ಣು ಮತ್ತು ವರ್ಣಮಯ ಜಗತ್ತು, ಈ ಅಧ್ಯಾಯವನ್ನು ಕಲಿಯೋಣ. ಕಳೆದ 2-3 ವರ್ಷಗಳಲ್ಲಿ ಈ ಚಾಪ್ಟರಿಂದ 5-8 ಮಾರ್ಕ್ಸ್ ಬಂದಿದೆ. ಮತ್ತು ಈ ಚಾಪ್ಟರಲ್ಲಿ ಕೆಲವು ತುಂಬ ಇಂಪಾರ್ಟೆಂಟ್ ಮತ್ತು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ಸ್ ಕೂಡ ನಾವು ಕಲಿತೇವೆ. ಆಕಾಶಕ್ಕೆ ನೀಲಿ ಬಣ್ಣದಾಗಿದೆ, ಮತ್ತು ನಮ್ಮ ಕಣ್ಣು ಹೇಗೆ ಕೆಲಸ ಮಾಡುತ್ತೆ, ರೈನ್ಬೋ ಹೇಗೆ ಫಾರ್ಮ್ ಆಗುತ್ತೆ. ಸೊ ಈ ಎಲ್ಲ ಪ್ರಶ್ನೆಗಳ ಉತ್ತರ ನಾವು ಈ ವಿಡಿಯೋದಲ್ಲಿ ಕಲಿಯೋಣ. ಅದೂ ಅಲ್ಲದೆ ಈ 5-8 ಮಾರ್ಕ್ಸ್ ಇದೆಲ್ಲ, ಅದರಲ್ಲಿ ನೀವು ಔಟ್ ಫುಲ್ 100% ಸ್ಕೋರ್ ಮಾಡುವಾಗೆ ಈ ಎಲ್ಲ ಕಾನ್ಸೆಪ್ಟ್ಸ್ಗಳನ್ನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಟ್ರೈ ಮಾಡಿದ್ದೇನೆ. ಮತ್ತು ಈ ಚಾಪ್ಟರಲ್ಲಿ ಬರುವ ಕೆಲವು ಇಂಪಾರ್ಟೆಂಟ್ PYQs, ಹಿಂದಿನ ಹಿಂದಿನ ವರ್ಷದ ಕ್ವೆಶನ್ ಪೇಪರ್ಗಳಲ್ಲಿ ಏನೆಲ್ಲ ಕ್ವೆಶನ್ಸ್ ಕೇಳಿದ್ದಾರೆ ಅದರಲ್ಲಿ ಕೆಲವು ಇಂಪಾರ್ಟೆಂಟ್ ಕ್ವೆಶನ್ಸನ್ನು ಕೂಡ ಈ ವಿಡಿಯೋದಲ್ಲಿ ನಾನು ಕೊನೆಯ ಭಾಗದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೇನೆ. ಸರಿ, ಇದಕ್ಕೆ ಬೇಕಾಗಿರುವೆಲ್ಲ ನೋಟ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಸೊ ಅದನ್ನು ಪ್ಲೀಸ್ ಹೋಗಿ ಡೌನ್ಲೋಡ್ ಮಾಡಿ. ಏನೆಲ್ಲ ಟಾಪಿಕ್ಸ್ ಕವರ್ ಮಾಡ್ತೇವೆ ನೋಡಿ. ಸೊ ಇದೆಲ್ಲ ಟಾಪಿಕ್ಸ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಇರುವ ಎಲ್ಲ ಟಾಪಿಕ್ಸ್ಗಳು ನಾನು ಇಲ್ಲಿ ಕವರ್ ಮಾಡ್ತೇನೆ. ಇಂಗ್ಲೀಷ್ ಮೀಡಿಯಮ್ ಮಕ್ಕಳು ಮತ್ತು ಕನ್ನಡ ಮೀಡಿಯಮ್ ಮಕ್ಕಳು ಇಬ್ಬರಿಗೂ ಇದು ಅನ್ವಯ ಆಗುತ್ತೆ. ಕೊನೆಯದಾಗಿ PYQs ಕೂಡ ಕವರ್ ಮಾಡ್ತೇವೆ. ಸರಿ, ತಡ ಮಾಡದೆ ಸ್ಟಾರ್ಟ್ ಮಾಡುವ ಇವತ್ತಿನ ಚಾಪ್ಟರ್. ಸರಿ, ನಮಗೊತ್ತು ಸೂರ್ಯನಿಂದ ಬಂದ ಕಿರಣಗಳು ನಮ್ಮ ಕಣ್ಣಿನ ಮೇಲೆ ಬೀಳುತ್ತೆ. ಇಲ್ಲಿ ಒಂದು ಮರ ಇದೆ. ಸೊ ಆ ಮರದ ಮೇಲೆ ಕೂಡ ಈ ಸೂರ್ಯದ ಲೈಟ್ ರೇಸ್ ಬೀಳುತ್ತೆ. ಅದು ಬಿದ್ದಾದ ಮೇಲೆ ಮರದಿಂದ ರಿಫ್ಲೆಕ್ಟ್ ಆಗಿ ಅಥವಾ ಪ್ರತಿಫಲನೆಗೊಂಡು ಅದು ಕೂಡ ನಮ್ಮ ಕಣ್ಣಿನ ಮೇಲೆ ಬೀಳುತ್ತೆ. ನಮಗೊತ್ತು ರೇಖೆಗಳು, ರೇಸ್ ಆಫ್ ಲೈಟ್, ಓಕೆ, ಆ ಬೆಳಕಿನ ಕಿರಣಗಳು ನಮ್ಮ ಕಣ್ಣಿನ ಮೇಲೆ ಬಿದ್ದಾದ ಮೇಲೆ ಅದು ರಿಫ್ರ್ಯಾಕ್ಟ್ ಆಗಿ ಅಥವಾ ವಕ್ರೀಭವನಗೊಂಡು ಅದರ ಪ್ರತಿಬಿಂಬ ಅಥವಾ ಇಮೇಜ್ ನಮ್ಮ ಕಣ್ಣಿನ ಹಿಂದೆ ಹೀಗೆ ಫಾರ್ಮ್ ಆಗುತ್ತೆ. ಅದರ ಪ್ರತಿಬಿಂಬ ಹೀಗೆ ಉಂಟಾಗುತ್ತೆ. ನಾವು ಕಲಿತಿದ್ವಿ ಹಿಂದಿನ ಅಧ್ಯಾಯದಲ್ಲಿ ಬೆಳಕಿನ ಕಿರಣಗಳಿಂದ ಮಸೂರಗಳನ್ನು ಯೂಸ್ ಮಾಡಿಕೊಂಡು, ಲೆನ್ಸ್ ಯೂಸ್ ಮಾಡಿಕೊಂಡು ಹೇಗೆ ಇಮೇಜ್ ಫಾರ್ಮ್ ಆಗುತ್ತೆ, ಹೇಗೆ ಪ್ರತಿಬಿಂಬ ಉಂಟಾಗುತ್ತೆ ಅಂತ. ಸೊ ಹಾಗೆಯೇ ಅಂಥದ್ದೇ ಒಂದು ಪ್ರತಿಬಿಂಬ ನಮ್ಮ ಕಣ್ಣಿನ ಹಿಂದೆ ಕೂಡ ಫಾರ್ಮ್ ಆಗುತ್ತೆ. ಕಣ್ಣಿನ ಹಿಂದೆ ಕೂಡ ಒಂದು ಇಮೇಜ್ ಫಾರ್ಮ್ ಆಗುತ್ತೆ. ಇದರ ಅರ್ಥ ಏನು? ನಮ್ಮ ಕಣ್ಣಲ್ಲಿ ಒಂದು ಲೆನ್ಸ್ ಅಥವಾ ಮಸೂರ ಇದೆಯಾ? ಹೌದು, ಕಣ್ಣಲ್ಲಿ ಒಂದು ಚಿಕ್ಕ ಮಸೂರ ಇದೆ, ಒಂದು ಲೆನ್ಸ್ ಇದೆ. ಮತ್ತು ಅದೂ ಅಲ್ಲದೆ ಬೇರೆ ಹಲವು ಭಾಗಗಳಿದೆ. ಆ ಎಕ್ಸಾಮಲ್ಲಿ ನಿಮಗೆ ಬೇರೆ ಬೇರೆ ಭಾಗಗಳ ಫಂಕ್ಷನ್ಸ್, ಈ ಭಾಗ ಏನು ಮಾಡುತ್ತೆ, ಈ ಭಾಗ ಏನು ಮಾಡುತ್ತೆ. ಸೊ ಹಾಗೆ ಕೂಡ 1 ಮಾರ್ಕ್ ಅಥವಾ 2 ಮಾರ್ಕಿಗೆ ಕ್ವೆಶನ್ಸ್ ಕೇಳ್ಬೋದು. ಸೊ ಕಣ್ಣಲ್ಲಿ ಏನೆಲ್ಲ ಭಾಗ ಇದೆ, ಏನೆಲ್ಲ ಪಾರ್ಟ್ಸ್ ಇದೆ, ಮತ್ತು ಆ ಭಾಗಗಳು ಹೇಗೆ ಕೆಲಸ ಮಾಡುತ್ತೆ ಅಂತ ನಾವಿಲ್ಲಿ ನೋಡೋಣ. ಸರಿ, ಸೊ ಫಸ್ಟ್ ಭಾಗ ಏನಂದರೆ ಕಾರ್ನಿಯಾ. ಸೊ ಕಾರ್ನಿಯಾ ಅಂದ್ರೇನು? ಇಲ್ಲಿ ಕಲರ್ ಮಾಡಿದಲ್ಲ, ಸೊ ಯೆಲ್ಲೋ ಕಲರ್ ಇದೆಲ್ಲ, ಸೊ ಇದಕ್ಕೇ ಕಾರ್ನಿಯಾ ಅಂತ ಹೇಳ್ತಾರೆ. ಸೊ ಕಾರ್ನಿಯಾ ಏನು? ಕಾರ್ನಿಯಾ ಈಸ್ ಅ ಥಿನ್ ಮೆಂಬ್ರೇನ್, ಒಂದು ತೆಳುವಾದ ಪೊರೆ. ಸೊ ಕಣ್ಣಿನ ಹೊರಗೆ ಒಂದು ಟ್ರಾನ್ಸ್ಪರೆಂಟ್, ತೆಳುವಾದ ಪಾರದರ್ಶಕ ಪೊರೆ ಇರುತ್ತೆ. ಸೊ ಅದಕ್ಕೇ ಕಾರ್ನಿಯಾ ಅಂತ ಹೇಳ್ತಾರೆ. ಅದು ಟ್ರಾನ್ಸ್ಪರೆಂಟ್ ಬಲ್ಜ್ ಆಗಿರುತ್ತೆ, ಸ್ವಲ್ಪ ಉಬ್ಬಾಗಿರುತ್ತೆ. ಮತ್ತು ಅದರ ಕೆಲಸ ಏನು? ಇಟ್ ರಿಫ್ರಾಕ್ಟ್ಸ್ ಲೈಟ್ ರೇಸ್, ಬೆಳಕನ್ನು ವಕ್ರೀಭವನ ಉಂಟು ಮಾಡುತ್ತೆ. ನಮಗೊತ್ತು ಸ್ಪೆರಿಕಲ್ ಲೆನ್ಸಸ್ಸಿಂದ ಲೈಟ್ ರೇಸ್ ಬಂದು ಬೆಂಡ್ ಆಗುತ್ತೆ, ಬಾಗತ್ತೆ ಅಲ್ಲ, ಇದಕ್ಕೆ ಏನು ಹೇಳ್ತಾರೆ? ವಕ್ರೀಭವನ ಅಥವಾ ರಿಫ್ರಾಕ್ಷನ್ ಅಂತ ಹೇಳ್ತಾರೆ. ಸೊ ಈ ಕೆಲಸವನ್ನು ಇದರ ಹಾಗೆಯೇ ಈ ಕಾರ್ನಿಯಾ ಕೂಡ ಅದೇ ರೀತಿ ವರ್ತಿಸುತ್ತದೆ, ಬಿಹೇವ್ ಮಾಡುತ್ತೆ, ಒಂದು ಲೆನ್ಸ್ ಆಗಿ ಬಿಹೇವ್ ಮಾಡುತ್ತೆ. ಯಾಕೆ ನೋಡಿ, ಇದೊಂದು ಕರ್ವ್ ಆಗಿದೆ ಅಲ್ಲ, ಸ್ವಲ್ಪ ವಕ್ರವಾಗಿದೆ. ಸೊ ಹಾಗಾಗಿ ಲೈಟ್ ರೇಸ್ ಬರುವಾಗ ಬೆಳಕಿನ ಕಿರಣಗಳು ಬಂದು ಅದು ವಕ್ರೀಭವನಗೊಳ್ಳುತ್ತೆ. ಸರಿ, ಸೊ ಇದು ಕಾರ್ನಿಯಾದು ಕೆಲಸ. ನೆಕ್ಸ್ಟ್ ಭಾಗ ಬಂದುಬಿಟ್ಟು ಐರಿಸ್ ಅಂತ. ಸೊ ಐರಿಸ್ ಅಂದರೆ ಏನಿದೆ? ಸೊ ನೋಡಿ, ನಾನು ಇಲ್ಲಿ ಬ್ಲೂ ಆಗಿ ಕಲರ್ ಮಾಡಿದ್ರಲ್ಲ, ಸೊ ಇದೇ ಐರಿಸ್. ಸೊ ಐರಿಸ್ ಬಂದುಬಿಟ್ಟು ಇಟ್ ಈಸ್ ಅ ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಮ್, ಒಂದು ಕಡುಕಪ್ಪಾದ ಸ್ನಾಯುಗಳ ಪರದೆ. ಇದು ಕೂಡ ಒಂದು ಪರದೆ, ಅದು ಕಪ್ಪಾಗಿರುತ್ತೆ. ಆದರೆ ನೀವು ನೋಡಿರ್ಬೋದು ಕೆಲವರದು ಕಣ್ಣಿನ ಬಣ್ಣ ಬ್ಲೂ ಆಗಿರುತ್ತೆ, ಅಥವಾ ಹೊರ ದೇಶದಲ್ಲೆಲ್ಲ ತುಂಬ ಜಾಸ್ತಿ ನೀವು ನೋಡ್ಬೋದು ಬ್ಲೂ ಆಗಿರುತ್ತೆ ಅಥವಾ ಗ್ರೀನ್ ಕಲರ್ ಆಗಿರುತ್ತೆ. ಸೊ ಈ ನಮ್ಮ ಭಾರತದಲ್ಲೆಲ್ಲ ಕ್ರಮೇಣ ಎಲ್ಲರಿದು ಒಂದು ಬ್ಲ್ಯಾಕ್ ಅಥವಾ ಬ್ರೌನ್ ಕಣ್ಣುಗಳಿರುತ್ತೆ. ಸೊ ಆ ಕಣ್ಣುಗಳಿಗೆ ಕಲರ್ ಏನನ್ನು ಯಾವುದು ಕೊಡುತ್ತೆ? ಈ ಐರಿಸ್ ಅಥವಾ ವರ್ಣಪಟಲ ಏನು ಹೇಳ್ತೇವೆ, ಸೊ ಇದೇ ಆ ಕಣ್ಣಿಗೆ ಕಲರನ್ನು ನಮಗೆ ಕೊಡುತ್ತೆ. ಸೊ ಐರಿಸ್ ಬ್ಲೂ ಆಗಿದ್ದರೆ ಆ ಮನುಷ್ಯನ ಕಣ್ಣು ಕೂಡ ಸ್ವಲ್ಪ ಬ್ಲೂ ಆಗಿ ಕಾಣುತ್ತೆ. ಸೊ ಇದು ವರ್ಣಪಟಲ. ಏನು ಮಾಡುತ್ತೆ ಇದು ವರ್ಣಪಟಲ? ಇಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದ ಪ್ಯೂಪಿಲ್, ಕಣ್ಣಿನ ಪಾಪೆಯ ಗಾತ್ರವನ್ನು ನಿಯಂತ್ರಿಸುತ್ತದೆ.
ಕಣ್ಣಿನ ಪಾಪೆ ಅಂದ್ರೇನು ನೋಡಿ, ಈ ಎರಡು ಐರಿಸ್ಗಳ ನಡು ಒಂದು ಗ್ಯಾಪ್ ಇದೆ, ಒಂದು ಜಾಗ ಇದೆಲ್ಲ, ಖಾಲಿ ಜಾಗ. ಸೊ ಇದಕ್ಕೆ ಪ್ಯೂಪಿಲ್ ಅಥವಾ ಕಣ್ಣಿನ ಪಾಪೆ ಅಂತ ಕರೀತೇವೆ. ಸೊ ಕಣ್ಣಿನ ಪಾಪೆಯ ಕೆಲಸ ಏನು? ಕಣ್ಣಿನ ಪಾಪೆಯ ಕೆಲಸ, ಇಟ್ ಕಂಟ್ರೋಲ್ಸ್ ದ ಅಮೌಂಟ್ ಆಫ್ ಲೈಟ್ ಎಂಟರಿಂಗ್ ದ ಐ. ಕಣ್ಣಿನೊಳಗೆ ಪ್ರವೇಶಿಸುವ ಬೆಳಕಿನ ಪ್ರಮಾಣವನ್ನು ನಿಯಂತ್ರಿಸುತ್ತದೆ. ಸೊ ಕಣ್ಣಿನೊಳಗೆ ಎಷ್ಟು ಬೆಳಕು ಪ್ರವೇಶಿಸಬೇಕು, ಎಷ್ಟು ಲೈಟ್ ಒಳಗೆ ಎಂಟರ್ ಆಗಬೇಕು, ಸೊ ಅದು ಈ ಕಣ್ಣಿನ ಪಾಪೆ ಕಂಟ್ರೋಲ್ ಮಾಡುತ್ತೆ. ಆ ಕಣ್ಣಿನ ಪಾಪೆಯನ್ನು ಯಾವುದು ಕಂಟ್ರೋಲ್ ಮಾಡುತ್ತೆ? ಐರಿಸ್. ಸೊ ನೀವು ನೋಡಿ, ಇಲ್ಲಿ ಒಂದು ಸಾಮಾನ್ಯ ಕಣ್ಣುಗಳಿವೆ. ಸೊ ಇಲ್ಲಿ ನೋಡಿ, ಈ ಕಣ್ಣಿಗೆ ಈ ಬಣ್ಣ ಇದೆಲ್ಲ, ಸೊ ಅದು ಯಾವುದು ನೀಡುತ್ತೆ? ಐರಿಸ್. ವರ್ಣಪಟಲ ಈ ಕಣ್ಣಿಗೆ ಬಣ್ಣ ನೀಡುತ್ತೆ. ಸೊ ಇದು ಐರಿಸ್ ಅಂತ ಹೇಳ್ತೇವೆ. ನಡುವಲ್ಲಿ ಈ ಕಪ್ಪಾಗಿರುವ ಗ್ಯಾಪ್ ಇದೆಲ್ಲ, ಇದು ಪ್ಯೂಪಿಲ್, ಕಣ್ಣಿನ ಪಾಪೆ. ನಮಗೆ ನಾರ್ಮಲ್ ಆಗಿ ಹೀಗಿರುತ್ತೆ. ಆದರೆ ನಾವು ಅಂದ್ಕೊಳ್ಳಿ, ನಾವೊಂದು ಹೊರಗಿಂದ ನಾವು ಆಟ ಆಡಿಕೊಂಡು ನೀವು ಮನೆಗೆ ಬರುವಾಗ ಮನೆಯಲ್ಲಿ ಅಷ್ಟು ಲೈಟ್ ಇಲ್ಲ, ಸ್ವಲ್ಪ ಕತ್ತಲಾಗಿದೆ ಅಂತ ಭಾವಿಸ್ಕೊಳ್ಳಿ. ಸಡನ್ನಾಗಿ ನೀವು ಮನೆಯೊಳಗೆ ಬರುವಾಗ ಫಸ್ಟ್ ಕೆಲವು ಸೆಕೆಂಡ್ಗಳಿಗೆ ನಿಮಗೆ ಏನೂ ಕಾಣಲ್ಲ, ಎಲ್ಲ ಕಪ್ಪಾಗಿರುತ್ತೆ. ಆದರೆ ಸ್ವಲ್ಪ ಹೊತ್ತಾದಮೇಲೆ ನಿಮ್ಮ ಕಣ್ಣುಗಳು ಅಡ್ಜಸ್ಟ್ ಆಗಿ ನಿಮಗೆಲ್ಲ ಕರೆಕ್ಟಾಗಿ ಕಾಣಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಅಲ್ಲದೆ ನೀವು ಥಿಯೇಟರ್ ಹೋಗಿರ್ಬೋದು ಪಿಕ್ಚರ್ ನೋಡಲಿಕ್ಕೆ. ಸೊ ಮೂವಿ ನೋಡುವಾಗ ನೀವು ಥಿಯೇಟರ್ ಒಳಗೆ ಫಸ್ಟ್ ಎಂಟರ್ ಆಗುವಾಗ ಥಿಯೇಟರ್ ಹೊರಗಡೆ ತುಂಬ ಲೈಟ್ ಇರುತ್ತೆ, ನೀವು ಎಲ್ಲ ಕರೆಕ್ಟಾಗಿ ಕಾಣ್ಬೋದು. ಅದು ಸಡನ್ನಾಗಿ ಥಿಯೇಟರ್ ಒಳಗಡೆ ಹೋಗುವಾಗ ಏನಾಗುತ್ತೆ, ಫಸ್ಟ್ ಫ್ಯೂ ಸೆಕೆಂಡ್ಸ್ ಸ್ವಲ್ಪ ಹೊತ್ತಿಗೆ ನಿಮಗೆ ಏನೂ ಕಾಣಲ್ಲ, ಎಲ್ಲ ಕತ್ತಲಾಗಿರುತ್ತೆ. ಆದರೆ ನಿಧಾನವಾಗಿ ನಿಮ್ಮ ಕಣ್ಣುಗಳು ಅಡ್ಜಸ್ಟ್ ಆಗಿ ಮತ್ತೆ ನೀವು ಎಲ್ಲ ವಸ್ತುಗಳನ್ನು, ಚೇರ್ಗಳನ್ನೆಲ್ಲ ಕರೆಕ್ಟಾಗಿ ನೋಡ್ಬೋದು. ಸೊ ಏನಾಗ್ತಿದೆ, ಫಸ್ಟ್ ಹೊರಗಿರುವಾಗ ನಮ್ಮ ಕಣ್ಣಿನ ಪಾಪೆ ಈ ಸೈಜಲ್ಲಿರುತ್ತೆ. ಯಾಕೆಂದರೆ ಹೊರಗೆ ಆಲ್ರೆಡಿ ತುಂಬ ಬೆಳಗಿದೆ. ಸೊ ಕಣ್ಣಿಗೆ ಅಷ್ಟು ಬೆಳಕಿನ ಅವಶ್ಯಕತೆ ಬೇಡ. ಸೊ ಕಣ್ಣಿನ ಪಾಪೆಯ ಗಾತ್ರ ಸೈಜ್ ಇದೆಲ್ಲ ಅದು ಚಿಕ್ಕದಾಗಿರುತ್ತೆ. ನೀವು ಯಾವುದೇ ಒಂದು ಕತ್ತಲಿನ ಕೋಣೆ, ಡಾರ್ಕ್ ರೂಮನ್ನು ಎಂಟರ್ ಆಗುವಾಗ ಏನಾಗುತ್ತೆ, ಅಲ್ಲಿ ಬೆಳಕು ತುಂಬ ಕಡಿಮೆ ಇದೆ. ಸೊ ನೀವು ನೋಡಲಿಕ್ಕೆ ತುಂಬ ಬೆಳಕು ಬೇಕಾಗುತ್ತೆ. ಸೊ ಕಣ್ಣಿನ ಪಾಪೆಯ ಗಾತ್ರ ಅಥವಾ ಸೈಜ್ ದೊಡ್ಡದಾಗತ್ತೆ, ಹೀಗಾಗತ್ತೆ ನೋಡಿ. ಕಣ್ಣಿನ ಪಾಪೆಯ ಸೈಜ್ ದೊಡ್ಡದಾಗತ್ತೆ. ಯಾಕೆಂದರೆ ತುಂಬ ಬೆಳಕು ಬೇಕು ನಿಮ್ಗೆ ಕಣ್ಣಿಗೆ ನೋಡಲಿಕ್ಕೆ, ವಸ್ತುಗಳನ್ನು ನೋಡಲಿಕ್ಕೆ ತುಂಬ ಬೆಳಕು ಬೇಕು. ಪ್ರತಿಬಿಂಬ ರಚನೆ ಆಗಲಿಕ್ಕೆ, ನಿಮ್ಮ ಕಣ್ಣಿನ ಹಿಂದೆ ಪ್ರತಿಬಿಂಬ ರಚನೆ ಆಗಲಿಕ್ಕೆ ತುಂಬ ಲೈಟ್ ಬೇಕಾಗುತ್ತೆ, ಲೈಟ್ ರೇಸ್ ತುಂಬ ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಕಣ್ಣಿನ ಪಾಪೆ ಹೆಚ್ಚಾಗುತ್ತೆ. ಸೊ ಕಣ್ಣಿನ ಪಾಪೆಯ ಗಾತ್ರ, ಪ್ಯೂಪಿಲ್ನ ಸೈಜ್ ಯಾವುದು ಕಂಟ್ರೋಲ್ ಮಾಡುತ್ತೆ? ಐರಿಸ್, ವರ್ಣಪಟಲ ನಿಯಂತ್ರಿಸುತ್ತದೆ. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಮುಂದೋಗೋಣ. ನೆಕ್ಸ್ಟ್ ಬಂದುಬಿಟ್ಟು, ಸೊ ಅದರ ಹಿಂದೆ, ನಿಮ್ಮ ಐರಿಸ್ ಹಿಂದ್ಗಡೆ ಕ್ರಿಸ್ಟಲೈನ್ ಲೆನ್ಸ್ ಅಥವಾ ಸ್ಫಟಿಕ ಮಸೂರ ಇರುತ್ತೆ. ಸೊ ಈ ಸ್ಫಟಿಕ ಮಸೂರದ ಕೆಲಸ ಏನು? ಇಟ್ ಫೋಕಸಸ್ ಲೈಟ್ ರೇಸ್ ಆನ್ ದ ರೆಟಿನಾ. ರೆಟಿನಾದ ಮೇಲೆ ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ. ಸೊ ನಮ್ಗೆ ಗೊತ್ತು, ನಾವು ಹಿಂದಿನ ಅಧ್ಯಾಯದಲ್ಲಿ ನಾವು ಕಲಿತಿದ್ವಿ, ನಾವು ಸ್ಟಡಿ ಮಾಡಿದ್ವಿ ಏನು, ಒಂದು ಕಾನ್ವೆಕ್ಸ್ ಲೆನ್ಸ್ ಇದೆ ಅಂತ ಅಂದ್ಕೊಳ್ಳಿ. ಸೊ ಬೆಳಕಿನ ಕಿರಣಗಳು ಕಾನ್ವೆಕ್ಸ್ ಲೆನ್ಸ್ ಮೇಲೆ ಬಿದ್ದಾದಮೇಲೆ, ಒಂದು ಪೀನ ಮಸೂರದ ಮೇಲೆ ಬಿದ್ದಾದಮೇಲೆ ಏನಾಗುತ್ತೆ, ವಕ್ರೀಭವನಗೊಳ್ಳುತ್ತದೆ, ರಿಫ್ರ್ಯಾಕ್ಟ್ ಆಗಿ ಅದು ಒಂದು ಬಿಂದುವಿನಲ್ಲಿ, ಒಂದು ಪಾಯಿಂಟಲ್ಲಿ ಬಂದು ಮೀಟ್ ಆಗುತ್ತೆ. ಸೊ ಈ ಪಾಯಿಂಟಿಗೆ ಪ್ರಿನ್ಸಿಪಲ್ ಫೋಕಸ್ ಅಂತ ಕರಿತೇವೆ. ಸೊ ಈ ಪಾಯಿಂಟಲ್ಲಿ ನಾನು ಒಂದು ಪರದೆ ಅಥವಾ ಪೇಪರ್ನಿಟ್ಟರೆ ಏನು ಬರುತ್ತೆ, ಅದರ ಪೇಪರ್ ಮೇಲೆ ಒಂದು ಸ್ಪಷ್ಟವಾದ, ಕ್ಲಿಯರ್ ಆದ ಒಂದು ಇಮೇಜ್ ಅಥವಾ ಪ್ರತಿಬಿಂಬ ಉಂಟಾಗುತ್ತೆ. ಸೊ ಕ್ಲಿಯರ್ ಆದ ಪ್ರತಿಬಿಂಬ ಉಂಟಾಗುತ್ತೆ. ಸೊ ಇಲ್ಲಿ ನಾನು ಪೇಪರ್ ಇಟ್ಟರೆ ಇದರ ಮುಂದೆ ಆಗ ಕ್ಲಿಯರ್ ಇಮೇಜ್ ಸಿಗುತ್ತಾ? ಇಲ್ಲ, ಸ್ವಲ್ಪ ಮಸುಕಾದ ಬ್ಲರ್ ಆಗಿರುವ ಇಮೇಜ್ ಸಿಗುತ್ತೆ. ಇದರ ಹಿಂದೆ ಪೇಪರ್ ಇಟ್ಟರೆ ಏನಾಗುತ್ತೆ, ಆಗ ಕೂಡ ನಮಗೆ ಕ್ಲಿಯರ್ ಆದ ಇಮೇಜ್ ಸಿಗಲ್ಲ. ಸೊ ಕ್ಲಿಯರ್ ಆದ ಸ್ಪಷ್ಟವಾದ ಪ್ರತಿಬಿಂಬ ಇಮೇಜ್ ಸಿಗಬೇಕಾದ್ರೆ ಏನು ಮಾಡಬೇಕು, ಎಲ್ಲಿ ಮೀಟ್ ಆಗತ್ತಲ್ಲ, ಸೊ ಆ ಪಾಯಿಂಟಲ್ಲೇ ನೀವು ಪೇಪರನ್ನು ಇಡಬೇಕು, ಅದರ ಮುಂದೆ ಅಥವಾ ಹಿಂದೆ ಇಡಬಾರ್ದು. ಸೊ ಈ ಕ್ರಿಸ್ಟಲೈನ್ ಲೆನ್ಸ್ ಅಥವಾ ಸ್ಫಟಿಕ ಮಸೂರ ಏನು ಮಾಡುತ್ತೆ, ನಮ್ಗೆ ಗೊತ್ತು, ಕಣ್ಣಿನ ಹಿಂದಿನ ಭಾಗದಲ್ಲಿ ನಮಗೆ ಪ್ರತಿಬಿಂಬ ಬೇಕು. ಸೊ ಹಿಂದಿನ ಭಾಗದಲ್ಲೇ ಬೆಳಕಿನ ಕಿರಣಗಳು ಮೀಟ್ ಆಗಬೇಕು. ಸೊ ಅದಕ್ಕೋಸ್ಕರ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡಲಿಕ್ಕೆ ಈ ಲೆನ್ಸ್ ಯೂಸ್ ಆಗುತ್ತೆ. ಸೊ ಅದರ ಮೇಲೆ ಮತ್ತು ಕೆಳಗಡೆ ಇನ್ನೊಂದು ಭಾಗ ಇದೆ, ಸೀಲರಿ ಮಸಲ್ಸ್ ಅಥವಾ ಸೀಲಿಯರಿ ಸ್ನಾಯುಗಳು. ಸೊ ಸೀಲಿಯರಿ ಸ್ನಾಯುಗಳು ಏನು ಮಾಡುತ್ತೆ, ಅದು ಈ ಕ್ರಿಸ್ಟಲೈನ್ ಲೆನ್ಸನ್ನು
ತಿನ್ ಅಥವಾ ತೆಳುವಾಗಿ ಮಾಡುತ್ತೆ ಮತ್ತು ಅಥವಾ ದಪ್ಪ ತಿಕ್ ಮಾಡುತ್ತೆ. ಸೊ ಇದರ ವಕ್ರತೆ ಅಥವಾ ಕರ್ವೇಚರನ್ನು ಸೀಲಿಯರಿ ಮಸಲ್ಸ್ ಕಂಟ್ರೋಲ್ ಮಾಡುತ್ತೆ. ಸೀಲಿಯರಿ ಸ್ನಾಯುಗಳು ಈ ಸ್ಫಟಿಕ ಮಸೂರದ ದಪ್ಪವನ್ನು ಕಂಟ್ರೋಲ್ ಮಾಡುತ್ತೆ. ಅದು ಹೇಗೆ ಕಂಟ್ರೋಲ್ ಮಾಡುತ್ತೆ ನೋಡುವ. ಸೊ ಸೀಲಿಯರಿ ಮಸಲ್ಸ್ ಹೆಲ್ಪ್ಸ್ ಇನ್ ಅಡ್ಜಸ್ಟಿಂಗ್ ದ ಥಿಕ್ನೆಸ್ ಆಫ್ ದ ಲೆನ್ಸ್. ಮಸೂರದ ದಪ್ಪವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಸೊ ಸ್ಫಟಿಕ ಮಸೂರ, ಕಾರ್ನಿಯಾ ಈ ಎರಡು ಸೇರಿ ಬೆಳಕನ್ನು ವಕ್ರೀಭವನಗೊಂಡು ರಿಫ್ರ್ಯಾಕ್ಟ್ ಮಾಡಿ ಅದನ್ನು ಈ ಹಿಂದಿನ ಭಾಗದ ಮೇಲೆ ಮೀಟ್ ಆಗುವಾಗೆ ಪ್ರಯತ್ನ ಮಾಡುತ್ತೆ. ಸೊ ಸರಿ, ಆ ಹಿಂದಿನ ಭಾಗದ ಹೆಸರೇನು? ರೆಟಿನಾ. ಸೊ ಇಲ್ಲಿ ನೋಡಿ, ಇದೇ ರೆಟಿನಾ. ಸೊ ಈ ರೆಟಿನಾದಲ್ಲಿ ಏನಿರುತ್ತೆ? ಇಟ್ ಈಸ್ ಅ ಡೆಲಿಕೇಟ್ ಮೆಂಬ್ರೇನ್ ವಿತ್ ಲೈಟ್ ಸೆನ್ಸಿಟಿವ್ ಸ್ನೆಲ್ಸ್. ದೃಶ್ಯಗ್ರಾಹಕ ಕೋಶಗಳ ತೆಳು ಪರದೆ. ಇಲ್ಲಿ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ ಅಥವಾ ದೃಶ್ಯಗ್ರಾಹಕ ಕೋಶಗಳು. ಸೊ ಏನದು ಕೋಶಗಳು ಏನು ಮಾಡುತ್ತೆ? ಸೆಲ್ಸ್ ಬೆಳಕು ಬೀಳುವಾಗ ಅದರ ಮೇಲೆ ಅದು ಸಕ್ರಿಯಗೊಂಡು ಅದು ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆಗಿ ಅದು ವಿದ್ಯುತ್ ಸಿಗ್ನಲ್ಸ್, ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ವಿದ್ಯುತ್ ಸಂಕೇತಗಳನ್ನು ಜನರೇಟ್ ಮಾಡುತ್ತೆ ಅಥವಾ ಪ್ರೊಡ್ಯೂಸ್ ಮಾಡುತ್ತೆ. ಏನಾಗ್ತದೆ ಮತ್ತು ವಿದ್ಯುತ್ ಸಿಗ್ನಲ್ಸ್ ಜನರೇಟ್ ಮಾಡಿ? ಇದು ನೆಕ್ಸ್ಟ್ ಭಾಗ ಬಂದುಬಿಟ್ಟು ಆಪ್ಟಿಕ್ ನರ್ವ್ಸ್. ಓಕೆ, ಸೊ ಏನು ಮಾಡುತ್ತೆ? ಚಾಕ್ಷುಷನರ ನಮಗೊತ್ತು, ಈ ರೆಟಿನಾದಲ್ಲಿ ಬೆಳಕು ಬಿದ್ದು ಆ ಕೋಶಗಳು ಲೈಟ್ ಸೆನ್ಸಿಟಿವ್ ಸೆಲ್ಸ್ ಎಲೆಕ್ಟ್ರಿಕಲ್ ಸಿಗ್ನಲ್ಸ್, ವಿದ್ಯುತ್ ಸಂಕೇತಗಳನ್ನು ಜನರೇಟ್ ಮಾಡುತ್ತಲ್ಲ, ಆ ವಿದ್ಯುತ್ ಸಿಗ್ನಲ್ಸ್ ಆಪ್ಟಿಕ್ ನರ್ವ್ ಮೂಲಕ ಎಲ್ಲಿಗೆ ಹೋಗುತ್ತೆ? ಮಿದುಳಿಗೆ ಅಥವಾ ಬ್ರೈನ್ಗೆ ಹೋಗುತ್ತೆ. ಸೊ ಆಪ್ಟಿಕ್ ನರ್ವ್ ಇದು ಕೆಲಸ ಏನು? ಸೆಂಡ್ಸ್ ಎಲೆಕ್ಟ್ರಿಕ್ ಸಿಗ್ನಲ್ಸ್ ಟು ದ ಬ್ರೈನ್. ವಿದ್ಯುತ್ ಸಂಕೇತಗಳನ್ನು ಮಿದುಳಿಗೆ ತಲುಪಿಸುತ್ತದೆ. ಈ ವಿದ್ಯುತ್ ಸಿಗ್ನಲ್ಸ್ ಮೆದುಳಿಗೆ ತಲುಪಿ ಮಿದುಳು ಆ ಸಂಕೇತಗಳನ್ನು ಪ್ರಾಸೆಸ್ ಮಾಡಿ ಅದು ನಮಗೆ ಹೇಳುತ್ತೆ ಏನು ನಾವು ನೋಡ್ತಿದ್ದೇವೆ, ನಮ್ಮ ಮರ ನೋಡ್ತಿದ್ದೇವಾ ಅಥವಾ ಸೂರ್ಯನ ನೋಡ್ತಿದ್ದೇವಾ. ಸೊ ಮಿದುಳು ನಮಗೆ ಏನು ನೋಡ್ತಿದ್ದೇವೆ ಅಂತ ಹೇಳುತ್ತೆ. ಸೊ ಇದು ಮಾನವನ ಕಣ್ಣಿನ ಕೆಲವು ಭಾಗಗಳು. ಇದು ಒಂದೆರಡು ಮಾರ್ಕ್ಸಿಗೆ ನಿಮಗೆ ಕೇಳ್ಬೋದು, ರೆಟಿನಾದು ಫಂಕ್ಷನ್ ಏನು, ರೆಟಿನಾದ ಕೆಲಸ ಏನು, ಅಥವಾ ಕಾರ್ನಿಯಾದ ಕೆಲಸ ಏನು. ಸೊ ತುಂಬ ಇಂಪಾರ್ಟೆಂಟ್, ನೆನಪಲ್ಲಿ ಇಟ್ಕೊಳ್ಳಿ. ಸರಿ, ಸೊ ಹ್ಯೂಮನ್ ಐ ಆ್ಯಂಡ್ ದ ಕಲರ್ಫುಲ್ ವರ್ಲ್ಡ್ ಫಸ್ಟ್ ಟಾಪಿಕ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಪವರ್ ಆಫ್ ಅಕಾಮಡೇಷನ್, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ. ಸೊ ಏನು ಪವರ್ ಆಫ್ ಅಕಾಮಡೇಷನ್, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಏನು ಅಂತ ನೋಡೋಣ. ಇರುವಾಗ ನೋಡಿ, ನೀವು ಮನೆಯಲ್ಲಿ ಒಂದು ಟೀ ಇಟ್ಕೊಂಡು ವಿಂಡೋ ಹತ್ತಿರ ಕೂತಿದ್ದೀರಿ ಅಂತ ಅಂದ್ಕೊಳ್ಳಿ. ವಿಂಡೋದ ಹೊರಗೆ ಒಂದು ಮರ ಇದೆ ನೋಡಿ. ಈಗ ನೀವು ಈ ಕೈಯಲ್ಲಿರುವ ಟೀಯನ್ನು ನೋಡುವಾಗ ದೂರದಲ್ಲಿರುವ ಮರ ಸ್ವಲ್ಪ ಬ್ಲರ್ ಆಗಿರುತ್ತೆ ಅಥವಾ ಮಸುಕಾಗಿರುತ್ತೆ. ಓಕೆ, ಇದು ಕ್ಲಿಯರ್ ಆಗಿರುತ್ತೆ ಅಥವಾ ಸ್ಪಷ್ಟವಾಗಿರುತ್ತೆ ನೋಡಿ ಹೀಗೆ. ನೆಕ್ಸ್ಟ್ ನೀವು ನಿಮ್ಮ ಮರವನ್ನು ನೋಡಿದರೆ, ದೂರದಲ್ಲಿರುವ ಮರವನ್ನು ನೋಡಿದರೆ ಡೈರೆಕ್ಟಾಗಿ ಮರ ಕ್ಲಿಯರ್ ಆಗುತ್ತೆ, ಸ್ಪಷ್ಟವಾಗುತ್ತೆ. ಆದರೆ ನಿಮ್ಮ ಹತ್ತಿರದಲ್ಲಿರುವ ಈ ಕಪ್ ಏನಾಗುತ್ತೆ? ಸ್ವಲ್ಪ ಮಸುಕಾಗಿರುತ್ತೆ ಅಥವಾ ಬ್ಲರ್ ಆಗಿರುತ್ತೆ. ಸೊ ನಮ್ಮ ಕಣ್ಣು ಇದಕ್ಕೆ ಕೂಡ ಫೋಕಸ್ ಮಾಡ್ಬೋದು, ಇದಕ್ಕೂ ಕೂಡ ಫೋಕಸ್ ಮಾಡ್ಬೋದು. ಹತ್ತಿರದಲ್ಲಿರುವ ವಸ್ತುವನ್ನು ಕೆಲವು ಸತಿ ಫೋಕಸ್ ಮಾಡ್ಬೋದು ಮತ್ತು ದೂರದಲ್ಲಿರುವ ವಸ್ತುಗಳನ್ನು ಕೆಲವು ಫೋಕಸ್ ಮಾಡ್ಬೋದು. ನೀವು ಫೋಟೋ ತೆಗೆಯುವಾಗ ಕ್ಯಾಮ್ರಾದಲ್ಲಿ, ಮೊಬೈಲಲ್ಲಿ, ಅದರಲ್ಲಿ ಕೂಡ ಇದು ನೀವು ನೋಡಿರ್ಬೋದು. ದೂರದ ವಸ್ತುವನ್ನು ಫೋಕಸ್ ಮಾಡುವ ಕೆಲವು ಸತಿ ಹತ್ತಿರದ ವಸ್ತು ಕರೆಕ್ಟಾಗಿ ಕಾಣಲ್ಲ, ಮತ್ತು ಹತ್ತಿರದ ವಸ್ತುವನ್ನು ಫೋಕಸ್ ಮಾಡುವಾಗ ದೂರದ ವಸ್ತು ಕರೆಕ್ಟಾಗಿ ಕಾಣಲ್ಲ. ಈ ಸಾಮರ್ಥ್ಯ ನಮ್ಮ ಕಣ್ಣಿನಲ್ಲೂ ಕೂಡ ಇದೆ. ನಮ್ಮ ಕಣ್ಣಿನ ಈ ಸಾಮರ್ಥ್ಯವನ್ನು ಪವರ್ ಆಫ್ ಅಕಾಮಡೇಷನ್, ದಿಸ್ ಎಬಿಲಿಟಿ ಆಫ್ ದ ಐ ಟು ಚೇಂಜ್ ದ ಫೋಕಲ್ ಲೆಂತ್. ಸೊ ಇದು ಹೇಗೆ ಸಾಧ್ಯ? ನಮ್ಮ ಕಣ್ಣಿನ ಮಸೂರದ ಫೋಕಲ್ ಲೆಂತನ್ನು ಚೇಂಜ್ ಮಾಡುವಾಗ ಹೀಗೆ ನಾವು ನೋಡ್ಬೋದು. ಸೊ ಸಂಗಮ ದೂರವನ್ನು, ಕಣ್ಣಿನ ಮಸೂರದ ಸಂಗಮ ದೂರವನ್ನು ನಾವು ಬದಲಾಯಿಸುವಾಗ ಈ ರೀತಿ ನಾವು ಎಲ್ಲ ವಸ್ತುಗಳನ್ನು ನೋಡ್ಬೋದು. ಸೊ ಈ ಸಾಮರ್ಥ್ಯವನ್ನೇ, ಈ ಎಬಿಲಿಟಿಯನ್ನೇ ನಾವು ಪವರ್ ಆಫ್ ಅಕಾಮಡೇಷನ್ ಅಥವಾ ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯ ಅಂತ ಹೇಳ್ತೇವೆ. ಸರಿ, ಪವರ್ ಆಫ್ ಅಕಾಮಡೇಷನ್ಸ್, ಕಣ್ಣಿನ ಹೊಂದಾಣಿಕೆಯ ಸಾಮರ್ಥ್ಯವನ್ನು ಇನ್ನೂ ಚೆನ್ನಾಗಿ ಈ ಸಿಮ್ಯುಲೇಷನ್ ಮೂಲಕ ನಾವು ಅರ್ಥ ಮಾಡಲಿಕ್ಕೆ ಟ್ರೈ ಮಾಡೋಣ. ಈ ಸಿಮ್ಯುಲೇಷನ್ನು ನೀವು ನಿಮ್ಮ ಮನೆಯಲ್ಲಿ, ನಿಮ್ಮ ಮೊಬೈಲ್ ಫೋನಲ್ಲಿ ಕೂಡ ಇದನ್ನು ಟ್ರೈ ಮಾಡ್ಬೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ಸರಿ, ಸೊ ನನ್ನ ಹತ್ರ ಈಗ ಒಂದು ಮಸೂರ ಇದೆ, ಲೆನ್ಸ್ ಇದೆ. ಸೊ ಈ ಲೆನ್ಸ್ ನಮ್ಮ ಕಣ್ಣಿನೊಳಗಿರುವ ಸ್ಫಟಿಕ ಮಸೂರ ಅಥವಾ ಕ್ರಿಸ್ಟಲೈನ್ ಲೆನ್ಸ್ ಅಂತ ಭಾವಿಸ್ಕೊಳ್ಳಿ. ನಮ್ಮ ಕಣ್ಣಿನ ಗುಡ್ಡೆ, ಐಬಾಲ್ ಈ ರೀತಿಯಾಗಿದೆ. ರೆಟಿನಾ ಎಲ್ಲಿದೆ? ಹಿಂಭಾಗದಲ್ಲಿದೆ. ನನ್ನ ಕಣ್ಣಿನ ಮುಂದೆ ಒಂದು ವಸ್ತು ಇದೆ,
ಕ್ಯಾಂಡಲ್. ಸೊ ಈ ಕ್ಯಾಂಡಲನ್ನು ನಾವು ನೋಡಬೇಕಾದ್ರೆ, ನಮ್ಮ ಕ್ಲಿಯರಾಗಿ ನೋಡಬೇಕಾದ್ರೆ, ಆ ಕ್ಯಾಂಡಲಿಂದ ಬರುವ ಎರಡು ಕಿರಣಗಳು ಈ ರೆಟಿನಾದ ಮೇಲೆ ಮೀಟ್ ಆಗಬೇಕು. ನೋಡಿ ಇಲ್ಲಿ ಬರುವ ಕಿರಣಗಳು ನಮ್ಮ ರೆಟಿನಾದ ಮೇಲೆ ಕರೆಕ್ಟಾಗಿ ಮೀಟ್ ಆಗ್ತಿದೆ. ಸೊ ಹಾಗಾಗಿ ಇದರ ಪ್ರತಿಬಿಂಬ, ಈ ಕ್ಯಾಂಡಲಿನ ಪ್ರತಿಬಿಂಬವು ಈ ರೆಟಿನಾದ ಮೇಲೆ ಉಂಟಾಗ್ತಿದೆ. ಸೊ ಇಮೇಜ್ ಇಸ್ ಫಾರ್ಮ್ಡ್ ಆನ್ ದ ರೆಟಿನಾ. ಸೊ ಹಾಗಾಗಿ ಇದನ್ನು ನಾವು ಡಿಸ್ಟಿಂಕ್ಟಾಗಿ, ಕ್ಲಿಯರಾಗಿ, ಸ್ಪಷ್ಟವಾಗಿ ನೋಡ್ಬೋದು. ಈಗ ಭಾವಿಸ್ಕೊಳ್ಳಿ, ಈ ಕ್ಯಾಂಡಲನ್ನು ನಾನೀಗ ಸ್ವಲ್ಪ ಹತ್ತಿರ ತರ್ತೇನೆ. ನೋಡಿ, ಸ್ವಲ್ಪ ಹತ್ತಿರ ತರುವಾಗ ನೋಡಿ ಏನಾಯಿತು, ಈ ಕ್ಯಾಂಡಲಿನ ಪ್ರತಿಬಿಂಬ ಸ್ವಲ್ಪ ಹಿಂದಕ್ಕೆ ಹೋಗುತ್ತೆ. ಸೊ ಆಗ ನಮ್ಮ ರೆಟಿನ ಇಲ್ಲಿದೆ, ಅದರ ಎರಡು ಕಿರಣಗಳು ನಮ್ಮ ರೆಟಿನದ ಹಿಂದೆ ಮೀಟ್ ಆಗ್ತಿದೆ. ಸೊ ಈಗ ನಮಗೆ ಕ್ಯಾಂಡಲ್ ಕ್ಲಿಯರಾಗಿ ಕಾಣ್ತಿದೆಯಾ? ಇಲ್ಲ. ಯಾಕೆ? ಇದರ ಪ್ರತಿಬಿಂಬ ಇಲ್ಲಿ ಉಂಟಾಗ್ತಿದೆ. ಸೊ ಇಲ್ಲಿ ರೆಟಿನಾದ ಮೇಲೆ ಉಂಟಾಗ್ತಿಲ್ಲ. ಸೊ ಹಾಗಾಗಿ ನಮಗೆ ಕ್ಲಿಯರಾಗಿ ಕಾಣಲ್ಲ, ಸ್ವಲ್ಪ ಮಸುಕಾಗಿ ಕಾಣುತ್ತೆ. ಸೊ ಹಾಗಾದರೆ ನಾವು ಏನು ಅಡ್ಜಸ್ಟ್ ಮಾಡಬೇಕು? ಈಗ ನಮ್ಮ ಫೋಕಲ್ ಲೆಂತನ್ನು ಅಡ್ಜಸ್ಟ್ ಮಾಡಬೇಕು. ಫೋಕಲ್ ಲೆಂತ್ ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ನಮ್ಮ ಫೋಕಲ್ ಲೆಂತ್ ಅಥವಾ ಸಂಗಮ ದೂರವನ್ನು ಕಡಿಮೆ ಹೇಗೆ ಮಾಡ್ಬೋದು? ನಮ್ಮ ಈ ಮಸೂರದು ವಕ್ರತೆಯನ್ನು ಜಾಸ್ತಿ ಮಾಡಬೇಕು, ಅದನ್ನು ಸ್ವಲ್ಪ ಇನ್ನೂ ತುಂಬ ಕರ್ವ್ ಮಾಡಬೇಕು. ಸೊ ಇಫ್ ಯು ಇನ್ಕ್ರೀಸ್ ದ ಕರ್ವೇಚರ್, ಇದರ ವಕ್ರತೆಯನ್ನು ಜಾಸ್ತಿ ಮಾಡುವಾಗ ಏನಾಗುತ್ತೆ, ನಮ್ಮ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ. ಸೊ ಮಸೂರದ ಫೋಕಲ್ ಲೆಂತ್ ವಕ್ರತೆಯನ್ನು ಹೇಗೆ ಜಾಸ್ತಿ ಮಾಡ್ಬೋದು? ನೆನಪಿಸ್ಕೊಳ್ಳಿ, ಇದರ ಮುಂದಿನ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆನಲ್ಲ. ಸೊ ಮಸೂರದ ಮೇಲೆ ಮತ್ತು ಕೆಳಗಡೆ ಯಾವುದು ಸ್ನಾಯುಗಳಿರುತ್ತೆ? ಸೀಲಿಯರಿ ಸ್ನಾಯುಗಳು ಇರುತ್ತಲ್ಲ. ಸೊ ಈ ಸೀಲಿಯರಿ ಸ್ನಾಯುಗಳು ಕುಗ್ಗುತ್ತದೆ ಅಥವಾ ಕಾಂಟ್ರಾಕ್ಟ್ ಆಗುತ್ತೆ. ಸೊ ಕಾಂಟ್ರಾಕ್ಟ್ ಆಗುವಾಗ ಏನಾಗುತ್ತೆ, ಅದು ಈ ಮಸೂರದು ವಕ್ರತೆಯನ್ನು ಇನ್ಕ್ರೀಸ್ ಮಾಡುತ್ತೆ, ಹೆಚ್ಚುತ್ತೆ. ಸೊ ಇಟ್ ವಿಲ್ ಇನ್ಕ್ರೀಸ್ ದ ಕರ್ವೇಚರ್ ಆಫ್ ದ ಮಸಲ್ ಆಫ್ ದ ಲೆನ್ಸ್. ಅದನ್ನು ಸ್ವಲ್ಪ ದಪ್ಪ ಮಾಡುತ್ತೆ. ಲೆನ್ಸ್ ಏನಾಗುತ್ತೆ, ಮಸೂರ ಏನಾಗುತ್ತೆ, ಸ್ವಲ್ಪ ತಿಕ್ಕಾಗುತ್ತೆ. ಸರಿ. ಸೊ ಈಗ ಸೀಲರಿ ಸ್ನಾಯುಗಳು ಕುಗ್ಗುತ್ತದೆ ಮತ್ತು ನಮ್ಮ ಲೆನ್ಸಿದು ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಇದನ್ನು ನಾನು ಹಿಂದೆ ತರ್ತೇನೆ. ಹಾಂ. ಸೊ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ ಮತ್ತು ಪುನಃ ಎರಡು ಕಿರಣಗಳು ನಮ್ಮ ರೆಟಿನಾದ ಮೇಲೆ ಬಂದು ಮೀಟ್ ಆಗುತ್ತೆ. ಸೊ ನಾವೀಗ ಆ ವಸ್ತುವನ್ನು ಸ್ಪಷ್ಟವಾಗಿ ನೋಡ್ಬೋದು. ಸರಿ, ಈಗ ದೂರದ ವಸ್ತು ನೋಡಲಿಕ್ಕೆ ಏನು ಮಾಡಬೇಕು? ಕ್ರಮೇಣ ಈ ವಸ್ತು, ನಮ್ಮ ಕ್ಯಾಂಡಲ್ ನಾನು ಸ್ವಲ್ಪ ದೂರ ತಗೊಂಡು ಹೋಗ್ತೇನೆ. ಸೊ ದೂರ ಹೋಗುವಾಗ ದೂರದ ವಸ್ತು ನೋಡುವಾಗ ಏನಾಗುತ್ತೆ ನೋಡಿ, ಎರಡು ಕಿರಣಗಳು ರೆಟಿನಾದ ಮುಂದೆ ಬಂದು ಮೀಟ್ ಆಗ್ತಿದೆ. ಸೊ ಈಗ ನಮಗೆ ಕರೆಕ್ಟಾಗಿ ಕಾಣುತ್ತಾ ವಸ್ತು? ಇಲ್ಲ. ನೋಡಿ, ರೆಟಿನಾ ವಸ್ತುವನ್ನು ಕರೆಕ್ಟಾಗಿ ಕಾಣಬೇಕಾದ್ರೆ ಆ ಪ್ರತಿಬಿಂಬವು ಇಲ್ಲಿ ಉಂಟಾಗಬೇಕು. ಇಮೇಜ್ ಶುಡ್ ಫಾರ್ಮ್ ಹಿಯರ್. ಆದರೆ ಇಮೇಜ್ ಸ್ವಲ್ಪ ರೆಟಿನಾದ ಮುಂದೆನೇ ಉಂಟಾಗ್ತಿದೆ. ಸೊ ಈ ಇಮೇಜನ್ನು ಹಿಂದೆ ಹೇಗೆ ತರಬಹುದು? ನಮ್ಮ ಸಂಗಮ ದೂರವನ್ನು ಜಾಸ್ತಿ ಮಾಡಬೇಕು. ಸೊ ಸಂಗಮ ದೂರ, ಫೋಕಲ್ ಲೆಂತನ್ನು ಇನ್ಕ್ರೀಸ್ ಮಾಡುವಾಗ ದೂರದ ವಸ್ತು ನಮಗೆ ಕಾಣುತ್ತೆ. ಸೊ ಫೋಕಲ್ ಲೆಂತನ್ನು ಇನ್ಕ್ರೀಸ್ ಹೇಗೆ ಮಾಡ್ಬೋದು? ನಮ್ಮ ಮಸೂರವನ್ನು ಸ್ವಲ್ಪ ತೆಳ್ಳಗಾಗಿ ಮಾಡಬೇಕು. ವಿ ಹ್ಯಾವ್ ಟು ಮೇಕ್ ಇಟ್ ಎ ಲಿಟಲ್ ತಿನ್. ಅದನ್ನು ಸ್ವಲ್ಪ ತಿನ್ನಾಗಿ ಮಾಡಬೇಕು. ಅದರ ವಕ್ರತೆಯನ್ನು ಕಡಿಮೆ ಮಾಡಬೇಕು, ಕರ್ವೇಚರನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಸೊ ಅದು ಹೇಗೆ ಕರ್ವೇಚರನ್ನು ಕಡಿಮೆ ಮಾಡಬೇಕು? ಸೊ ಎರಡು ಸ್ನಾಯುಗಳು ಏನಾಗುತ್ತೆ, ಸ್ವಲ್ಪ ರಿಲ್ಯಾಕ್ಸ್ ಆಗುತ್ತೆ ಅಥವಾ ಸ್ವಲ್ಪ ವಿಶ್ರಾಂತಗೊಳ್ಳುತ್ತೆ. ಸೊ ಹಾಗೆ ಆಗುವಾಗ ನಮ್ಮದು ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಫೋಕಲ್ ಲೆಂತ್ ಜಾಸ್ತಿ ಆಗುತ್ತೆ. ಸೊ ಅದನ್ನು ಈಗ ತೋರಿಸ್ತೇನೆ. ಸೊ ಫೋಕಲ್ ಲೆಂತ್ ಜಾಸ್ತಿ ಆಗುವಾಗ ನಮ್ಮ ಇಮೇಜ್ ಸ್ವಲ್ಪ ಹಿಂದೆ ಬರುತ್ತೆ. ಸೊ ರೆಟಿನಾದ ಮೇಲೆ ಬಂದು ಬೀಳುತ್ತೆ. ಸೊ ಅದನ್ನು ನಾನಿಲ್ಲಿ ತೋರಿಸ್ಲಿಕ್ಕೆ ಟ್ರೈ ಮಾಡ್ತೇನೆ. ಹಾಂ. ಸೊ ಈಗ ರೆಟಿನಾದ ಮೇಲೆ ಬಂದು ಬೀಳುತ್ತೆ. ಸೊ ದೂರದ ವಸ್ತು ನೋಡಬೇಕಾದ್ರೆ ಏನು ಮಾಡಬೇಕು? ನಮ್ಮ ಫೋಕಲ್ ಲೆಂತನ್ನು ಜಾಸ್ತಿ ಮಾಡಬೇಕು. ಫೋಕಲ್ ಲೆಂತ್ ಜಾಸ್ತಿ ಅಂದರೆ ಏನು? ವಕ್ರತೆ ಕಡಿಮೆ ಆಗುತ್ತೆ, ಸ್ನಾಯುಗಳು ರಿಲ್ಯಾಕ್ಸ್ ಆಗುತ್ತೆ. ಹತ್ತಿರದ ವಸ್ತುಗಳು ನೋಡಬೇಕಾದ್ರೆ ಏನು ಮಾಡಬೇಕು? ಫೋಕಲ್ ಲೆಂತನ್ನು ಕಡಿಮೆ ಮಾಡಬೇಕು ಮತ್ತು ಸ್ನಾಯುಗಳು ಕುಗ್ಗುತ್ತದೆ, ಕಾಂಟ್ರಾಕ್ಟ್ ಆಗುತ್ತೆ ಮತ್ತು ನಮ್ಮ ಲೆನ್ಸಿದು ವಕ್ರತೆ ಜಾಸ್ತಿ ಆಗುತ್ತೆ. ಸರಿ. ಸೊ ಈಗ ಒಂದು ದೂರದ ಮರವನ್ನು ನೋಡಬೇಕಿದ್ರೆ ಏನು ಮಾಡಬೇಕು? ನಮ್ಮ ಕಣ್ಣನ್ನು ಸ್ವಲ್ಪ ಅಡ್ಜಸ್ಟ್ ಮಾಡಬೇಕು. ಸೊ ಹೇಗೆ ಅಡ್ಜಸ್ಟ್ ಮಾಡಬೇಕು? ನಮ್ಮ ಸೀಲಿಯರಿ ಸ್ನಾಯುಗಳು ಸ್ವಲ್ಪ ರಿಲ್ಯಾಕ್ಸ್ ಆಗಬೇಕು. ಸ್ವಲ್ಪ ವಿಶ್ರಾಂತಗೊಂಡಾಗ ನಮ್ಮ ಕಣ್ಣಿನ ಲೆನ್ಸಿದು ಥಿಕ್ನೆಸ್ ಇದೆಲ್ಲ ಅದು ಕಡಿಮೆ ಆಗುತ್ತೆ. ಅದು ಕಡಿಮೆ ಆಗುವಾಗ ಅದರ ಸಂಗಮ ದೂರವು ಹೆಚ್ಚಾಗುತ್ತೆ. ಸೊ ಹಾಗಾಗಿ ನಮ್ಮ ದೂರದ ವಸ್ತುವಿಂದ ಬರುವ ಕಿರಣಗಳು ಕರೆಕ್ಟಾಗಿ ರೆಟಿನಾದ ಮೇಲೆ
ಮೀಟ್ ಆಗುತ್ತೆ. ಸೊ ಹಾಗಾಗಿ ನಾವು ಅದನ್ನು ಕ್ಲಿಯರಾಗಿ ನೋಡ್ಬೋದು. ಆಗ ಹತ್ತಿರದಿಂದ ಬರುವ ಹತ್ತಿರದ ವಸ್ತುವಿಂದ ಬರುವ ಬೆಳಕಿನ ಕಿರಣಗಳು ಕರೆಕ್ಟಾಗಿ ಮೀಟ್ ಆಗಲ್ಲ. ಸೊ ಹಾಗಾಗಿ ಇದು ಬ್ಲರ್ ಆಗಿ ಕಾಣುತ್ತೆ, ಇದು ಕ್ಲಿಯರಾಗಿ ಕಾಣುತ್ತೆ. ಓಕೆ, ಸೊ ಅದನ್ನೇ ನಾನೀಗ ಈ ರೀತಿ ಬರೆದಿದ್ದೇನೆ. ಸೊ ವೆನ್ ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್, ಸೀಲಿಯರಿ ಸ್ನಾಯುಗಳು ವಿಶ್ರಾಂತಗೊಂಡಾಗ ಲೆನ್ಸ್ ಬಿಕಮ್ಸ್ ಥಿನ್, ಮಸೂರವು ತೆಳ್ಳಗಾಗುತ್ತದೆ ಮತ್ತು ಫೋಕಲ್ ಲೆಂತ್ ಇನ್ಕ್ರೀಸಸ್, ಸಂಗಮ ದೂರ ಹೆಚ್ಚುತ್ತದೆ. ಸೊ ನೀವು ಆ ವಸ್ತುವನ್ನು ದೂರ ತೆಗೊಂಡೋದಾಗೆ, ಸೊ ಎಷ್ಟು ದೂರ ತೆಗೆದುಕೊಂಡು ಹೋಗ್ತಾ ಇರಿ, ಸೊ ಆಗ ಏನಾಗುತ್ತೆ, ಸೀಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಹಾಕ್ಕೊಂಡು ಹೋಗುತ್ತೆ. ಸೊ ಇಟ್ ವಿಲ್ ಬಿಕಮ್ ಮೋರ್ ರಿಲ್ಯಾಕ್ಸ್ಡ್ ಆ್ಯಂಡ್ ಲೆನ್ಸ್ ಇನ್ನೂ ತೆಳ್ಳಗಾಕೊಂಡು ಹೋಗುತ್ತೆ. ಸೊ ಎಷ್ಟು ದೂರ ತೆಗೊಂಡು ಹೋಗ್ಬೋದು ವಸ್ತುವನ್ನು? ಸೊ ನೀವು ಆ ಗರಿಷ್ಠ ಅದನ್ನು ಎಷ್ಟು ದೂರ ತೆಗೊಂಡು ಹೋಗ್ಬೋದು, ಆ ಗರಿಷ್ಠ ಡಿಸ್ಟೆನ್ಸ್ಗೆ, ದೂರಕ್ಕೆ ನಾವು ಕಣ್ಣಿನ ದೂರಬಿಂದು ಅಂತ ಕರೀತೇವೆ. ಓಕೆ, ಸೊ ನಾರ್ಮಲ್ ಕಣ್ಣಿನ ದೂರಬಿಂದು ಎಷ್ಟಾಗುತ್ತೆ, ಇನ್ಫಿನಿಟಿ ಅಥವಾ ಅನಂತವಾಗಿರುತ್ತೆ. ಸೊ ನೀವು ಎಷ್ಟೇ ದೂರ ತೆಗೊಂಡೋಗಿ ನಿಮ್ಮ ಕಣ್ಣು ಆ ವಸ್ತುವನ್ನು ಕರೆಕ್ಟಾಗಿ ನೋಡ್ಬೋದು, ಸ್ಪಷ್ಟವಾಗಿ ನೋಡ್ಬೋದು. ಓಕೆ, ಸೊ ಅದಕ್ಕೋಸ್ಕರ ನಮ್ಮ ಕಣ್ಣಿನ ದೂರಬಿಂದು, ಒಂದು ಸಾಮಾನ್ಯ ಕಣ್ಣಿನ ದೂರಬಿಂದು ಅಥವಾ ಫಾಲ್ ಪಾಯಿಂಟನ್ನು ಇನ್ಫಿನಿಟಿ ಅಥವಾ ಅನಂತ ಅಂತ ಹೇಳ್ತಾರೆ. ಸೊ ಎಷ್ಟೇ ದೂರ ತಗೊಂಡೋಗಿ ಕಣ್ಣು ಅದನ್ನು ಸ್ಪಷ್ಟವಾಗಿ ನೋಡ್ಬೋದು. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಹತ್ತಿರದ ವಸ್ತು. ಸೊ ಹತ್ತಿರದ ವಸ್ತುವನ್ನು ಕರೆಕ್ಟಾಗಿ ನೋಡಬೇಕಿದ್ರೆ ಏನು ಮಾಡಬೇಕು? ಸೊ ವಸ್ತು ಹತ್ತಿರ ಬಂದಾಗಲೇ ನಮ್ಮ ಕಣ್ಣಿದು ಸೀಲಿಯರಿ ಮಸಲ್ಸ್ ಇದೆಲ್ಲ ಕುಗ್ಗುತ್ತದೆ, ಅದು ಏನಾಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ. ನಮ್ಮ ಮಸೂರವು ಕ್ರಿಸ್ಟಲೈನ್ ಲೆನ್ಸ್ ದಪ್ಪ ಆಗುತ್ತೆ, ಅದರ ಕರ್ವೇಚರ್ ಇನ್ಕ್ರೀಸ್ ಆಗುತ್ತೆ. ಹಾಗಾಗಿ ಅದರ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ ಮತ್ತು ಹತ್ತಿರದ ವಸ್ತುವಿಂದ ಬರುವ ಕಿರಣಗಳು ಕರೆಕ್ಟಾಗಿ ರೆಟಿನಾದ ಮೇಲೆ ಬೀಳುತ್ತೆ. ಸೊ ಅದನ್ನು ನಾವು ಅದಕ್ಕೋಸ್ಕರ ಅದನ್ನು ಸ್ಪಷ್ಟವಾಗಿ ನಾವು ಅದನ್ನು ನೋಡ್ಬೋದು. ಆಗ ದೂರದ ವಸ್ತುವಿಂದ ಬರುವ ಕಿರಣಗಳು ಕರೆಕ್ಟಾಗಿ ಮೀಟ್ ಆಗಲ್ಲ. ಸೊ ಅದು ಸ್ವಲ್ಪ ಮಸುಕಾಗಿ ಅಥವಾ ಬ್ಲರ್ ಆಗಿ ಕಾಣುತ್ತೆ. ಸೊ ನೀವು ಇದನ್ನೇ ನಾನು ಈಗ ಹೀಗೆ ತೋರಿಸಿದ್ದೇನೆ. ಸೊ ಸೀಲರಿ ಮಸಲ್ಸ್ ಕಾಂಟ್ರಾಕ್ಟ್, ಕುಗ್ಗುತ್ತದೆ ಸೀಲರಿ ಸ್ನಾಯುಗಳು, ಲೆನ್ಸ್ ಬಿಕಮ್ಸ್ ಥಿಕ್, ಮಸೂರವು ದಪ್ಪವಾಗುತ್ತದೆ ಮತ್ತು ಫೋಕಲ್ ಲೆಂತ್ ಡಿಕ್ರೀಸಸ್, ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ. ಸೊ ಹತ್ತಿರ ಬರುವಾಗೆ ನಮ್ಮ ಸೀಲಿಯರಿ ಮಸಲ್ಸ್ ಕುಗ್ಗುತ್ತದೆ, ಕಾಂಟ್ರಾಕ್ಟ್ ಆಗಿ ಎಷ್ಟು ಹತ್ತಿರ ತರಬಹುದು? ಸೊ ನೋಡಿ, ನನ್ನ ಬೆರಳನ್ನು ತುಂಬ ಹತ್ತಿರ ತಗೊಂಡೋದ್ರೆ ಒಂದು ಪಾಯಿಂಟಲ್ಲಿ ಒಂದು ಬಿಂದುವಿನ ಆದಮೇಲೆ ಅದು ಸ್ವಲ್ಪ ಮಸುಕಾಗಿ ಕಾಣುತ್ತೆ. ಇಟ್ ವಿಲ್ ಬಿಕಮ್ ಬ್ಲರ್ ಆಫ್ಟರ್ ಸಮ್ ಪಾಯಿಂಟ್. ಸೊ ಸ್ವಲ್ಪ ಒಂದು ಕನಿಷ್ಠ ಡಿಸ್ಟೆನ್ಸ್ ಇರುತ್ತೆ, ಅದಕ್ಕಿಂತ ಕಡಿಮೆ ಹೋದರೆ ನಮ್ಮ ಸೀಲಿಯರಿ ಸ್ನಾಯುಗಳು ಇನ್ನೂ ಜಾಸ್ತಿ ಕುಗ್ಲಿಕ್ಕೆ ಸಾಧ್ಯ ಇಲ್ಲ, ಕರ್ವೇಚರ್ ಇನ್ನೂ ಜಾಸ್ತಿ ಮಾಡಲಿಕ್ಕೆ ನಮ್ಮ ಕಣ್ಣಿಗೆ ಸಾಧ್ಯ ಆಗಲ್ಲ. ಸೊ ಅದಕ್ಕೆ ಆ ಕನಿಷ್ಠ ಡಿಸ್ಟೆನ್ಸ್ ದೂರಕ್ಕೆ ನಾವು ಕಣ್ಣಿನ ಸಮೀಪ ಬಿಂದು ಅಥವಾ ನಿಯರ್ ಪಾಯಿಂಟ್ ಆಫ್ ದ ಐ ಅಂತ ಹೇಳ್ತೇವೆ. ಸೊ ಕಣ್ಣಿನ ಸಮೀಪ ಬಿಂದು ಅಥವಾ ನಿಯರ್ ಪಾಯಿಂಟ್ ಆಫ್ ದ ಐ ಅಂದ್ರೇನು? ಅದೇ. ಸೊ ನಮ್ಮ ಸಾಮಾನ್ಯ ಕಣ್ಣಿನ ಕನಿಷ್ಠ ಬಿಂದು ಅಥವಾ ನಿಯರ್ ಪಾಯಿಂಟ್ ಬಂದುಬಿಟ್ಟು 25 ಸೆಂಟಿಮೀಟರ್. ಸೊ ನಾವು ಯಾವುದೇ ಬುಕ್ ಏನೋ ಓದುವಾಗ 25 ಸೆಂಟಿಮೀಟರ್ಗಿಂತ ಕಡಿಮೆ ಬಂದರೆ ನಮಗೆ ತುಂಬ ಕಣ್ಣಿಗೆ ಸ್ಟ್ರೈನ್ ಆಗುತ್ತೆ, ಸ್ವಲ್ಪ ದಣಿ ಉಂಟಾಗುತ್ತೆ. ಸೊ ಅದನ್ನು ನಮಗೆ ಕರೆಕ್ಟಾಗಿ ನೋಡಲಿಕ್ಕೆ ಆಗಲ್ಲ. ಸೊ 25 ಸೆಂಟಿಮೀಟರ್ಗಿಂತ ದೂರ ಇದ್ದರೆ ಅದನ್ನು ನಾವು ಕರೆಕ್ಟಾಗಿ ನೋಡ್ಬೋದು. ಸಾಮಾನ್ಯವಾಗಿ ಕೆಲವರಿಗೆ ಸ್ವಲ್ಪ ಇದು ಚೇಂಜ್ ಇರುತ್ತೆ, ಡಿಫ್ರೆಂಟ್ ಆಗಿರುತ್ತೆ. ಸೊ ಅದರಿಂದ ಪ್ರಾಬ್ಲಮ್ ಇಲ್ಲ. ಅದು ಕನಿಷ್ಠ ಸಾಮಾನ್ಯವಾಗಿ 25 ಸೆಂಟಿಮೀಟರ್ಗಿಂತ ಕಡಿಮೆ ಇರುವ ವಸ್ತುವನ್ನು ನಾವು ಕರೆಕ್ಟಾಗಿ ನೋಡಲಿಕ್ಕೆ ಸಾಧ್ಯ ಇಲ್ಲ. ಹ್ಯೂಮನ್ ಐ ಆಯಿತು, ಪವರ್ ಆಫ್ ಅಕೊಮಡೇಷನ್ ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ಡಿಫೆಕ್ಟ್ಸ್ ಆಫ್ ವಿಷನ್, ದೃಷ್ಟಿ ದೋಷಗಳು. ಈಗ ದೃಷ್ಟಿ ದೋಷ ನಮಗೆ ಕೆಲವು ಬಾರಿ ಏನಾಗುತ್ತೆ, ತುಂಬ ಹತ್ತಿರ ವಸ್ತು ಇದ್ದರೆ ಅದನ್ನು ನೋಡಲಿಕ್ಕೆ ಆಗಲ್ಲ ಕರೆಕ್ಟಾಗಿ, ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ, ಮಸಕಾಗಿ ಕಾಣುತ್ತೆ. ಕೆಲವರಿಗೆ ಏನಾಗುತ್ತೆ, ನೀವು ಸ್ಕೂಲಲ್ಲೆಲ್ಲ ಕೆಲವು ಕ್ಲಾಸಲ್ಲಿ ಲಾಸ್ಟ್ ಬೆಂಚಲ್ಲಿ ಕೂತರೆ ಬ್ಲ್ಯಾಕ್ ಬೋರ್ಡಲ್ಲಿ ಏನೆಲ್ಲ ಬರೆದಿದ್ದಾರೆ ಟೀಚರ್, ಅದು ಕರೆಕ್ಟಾಗಿ ಕಾಣೋದಿಲ್ಲ. ಮತ್ತು ಬಸ್ ಸ್ಟಾಪಲ್ಲಿ ಬಸ್ದು ನಂಬರೆಲ್ಲ ಕರೆಕ್ಟಾಗಿ ಕಾಣಲ್ಲ. ಸೊ ದೂರದ ವಸ್ತು ಕರೆಕ್ಟಾಗಿ ಕಾಣೋದು ಸ್ವಲ್ಪ ಬ್ಲರ್ ಆಗಿ ಕಾಣುತ್ತೆ. ಸೊ ಈ ಎಲ್ಲ ಬೇರೆ ಬೇರೆ ವಿಧದ ದೃಷ್ಟಿದೋಷಗಳು ನೀವು ನೋಡಿರ್ಬೋದು. ಕೆಲವು ಬಾರಿ ವಯಸ್ಸಾದವರು ಪೇಪರ್ ಅಥವಾ ಬುಕ್ಕನ್ನು ಓದುವಾಗ ಸ್ವಲ್ಪ ದೂರ ಮಾಡಿ ಹೀಗೆ ಇಟ್ಟು ನೋಡ್ತಾರೆ. ಮತ್ತು ಕೆಲವು ಬಾರಿ ನಾ ಹೇಳಿದಾಗೆ ಸ್ವಲ್ಪ ಕ್ಲಾಸಲ್ಲಿ ಬ್ಲ್ಯಾಕ್ ಬೋರ್ಡೆಲ್ಲ ಕಾಣಲ್ಲ, ಅದು ಹತ್ತಿರ ಇರುವ ವಸ್ತುಗಳೆಲ್ಲ ಕರೆಕ್ಟಾಗಿ ಕಾಣುತ್ತೆ. ಸೊ ಈ ಬೇರೆ ಬೇರೆ ದೃಷ್ಟಿ ದೋಷಗಳು, ಅದಕ್ಕೆ ಬೇರೆ ಬೇರೆ ಹೆಸರಿದೆ. ಸೊ ನಾವು 4 ಥರದ ದೃಷ್ಟಿದೋಷಗಳನ್ನು, ಡಿಫೆಕ್ಟ್ಸ್ ಆಫ್ ವಿಷನನ್ನು ನಾವು ಕಲಿತೇವೆ. ಫಸ್ಟ್ ಬಂದುಬಿಟ್ಟು ಮಯೋಪಿಯಾ, ಮತ್ತು ಹೈಪರ್ಮೆಟ್ರೋಪಿಯಾ, ಮತ್ತು ಪ್ರೆಸ್ ಬಯೋಪಿಯಾ, ಮತ್ತು ಕ್ಯಾಟರಾಕ್ಟ್ ಅಥವಾ ಕಣ್ಣಿನ ಪೊರೆ. ಸೊ ಫಸ್ಟ್ ಮಯೋಪಿಯಾ ಅಂದರೆ ಏನಂತ ನಾವು ನೋಡುವ.
ಮಯೋಪಿಯಾ ಇದಕ್ಕೆ ಇನ್ನೊಂದು ಹೆಸರು ನಿಯರ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ. ಸೊ ಸಮೀಪ ದೃಷ್ಟಿ ಅಂದರೆ ಏನು, ನಿಯರ್ ಸೈಟೆಡ್ನೆಸ್ ಅಂದರೆ ಏನು, ಹತ್ತಿರದು ಕಾಣ್ತದೆ ಕರೆಕ್ಟಾಗಿ, ಸಮೀಪ ಇರುವ ವಸ್ತುಗಳು ಕರೆಕ್ಟಾಗಿ ಕಾಣುತ್ತೆ, ಅದಕ್ಕೆ ಅದು ನಿಯರ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ ಅಂತ ಕರೀತಾರೆ. ಆದರೆ ದೂರದ ವಸ್ತುಗಳು, ಸ್ವಲ್ಪ ವಸ್ತುಗಳು ಇಫ್ ದರ್ ಇಸ್ ಲಾಟ್ಸ್ ಆಫ್ ಡಿಸ್ಟೆನ್ಸ್, ಸ್ವಲ್ಪ ದೂರದ ವಸ್ತುಗಳು ಅದು ಸ್ವಲ್ಪ ಮಸುಕಾಗಿ ಕಾಣುತ್ತೆ ಅಥವಾ ಬ್ಲರ್ ಆಗಿ ಕಾಣುತ್ತೆ. ಸೊ ಅದಕ್ಕೋಸ್ಕರ ದೂರದ ವಸ್ತು ಕಾಣಲ್ಲ, ಅದಕ್ಕೋಸ್ಕರ ನೀವು ಸೂಕ್ತವಾದ ಒಂದು ಮಸೂದ ಅಥವಾ ಲೆನ್ಸ್ ಅಥವಾ ಗ್ಲಾಸಸನ್ನು ಹಾಕಿದರೆ ಅದು ಕರೆಕ್ಟಾಗಿ ಕಾಣುತ್ತೆ. ಸೊ ಇದಕ್ಕೆ ಮಯೋಪಿಯಾ ಅಂತ ಹೇಳ್ತಾರೆ. ಸೊ ಮಯೋಪಿಯಾದಲ್ಲಿ ಈಗ ಎಕ್ಸಾಮಲ್ಲಿ ಕೆಲವು ಸತಿ ಈ 3 ಡಯಾಗ್ರಾಮ್ಸ್ ಬರುತ್ತೆ, ನಾನು ಹೇಳ್ತೇನೆ. ಆ 3 ಡಯಾಗ್ರಾಮ್ಸ್ ತುಂಬ ಇಂಪಾರ್ಟೆಂಟ್, ತುಂಬ ಸಲ ಕೇಳಿದ್ದಾರೆ ಆ 3 ಡಯಾಗ್ರಾಮ್ಸ್ ಡ್ರಾ ಮಾಡಲಿಕ್ಕೆ. ಸೊ ಫಸ್ಟ್ ಡಯಾಗ್ರಾಮ್ ಏನು ಹೇಳ್ತಾರೆ ಅಂದರೆ, ಮಯೋಪಿಕ್ ಐ ಅದರ ಫಾರ್ ಪಾಯಿಂಟ್ ಅನ್ನು ವ್ಯಕ್ತಪಡಿಸುವ ಒಂದು ಡಯಾಗ್ರಾಮ್ ಬರೆದಿ ಅಂತ. ಸಮೀಪ ದೃಷ್ಟಿ ಕಣ್ಣಿನ ದೂರಬಿಂದು ಹೇಗಿರುತ್ತೆ ಅದನ್ನು ಡ್ರಾ ಮಾಡಿ ಅಂತ ಹೇಳ್ತಾರೆ. ಸೊ ನಮ್ಗೆ ಗೊತ್ತು, ಸಾಮಾನ್ಯವಾಗಿ ಸಾಮಾನ್ಯ ದೃಷ್ಟಿ ಇದ್ದವರಿಗೆ ನಾರ್ಮಲ್ ಐ, ದೂರಬಿಂದು ಯಾವುದು, ಫಾರ್ ಪಾಯಿಂಟ್ ಎಷ್ಟು ನೆನಪು ಮಾಡಿ, ಇನ್ಫಿನಿಟಿ ಅಥವಾ ಅನಂತ. ಎಷ್ಟೇ ದೂರ ಹೋಗಲಿ, ನಿಮ್ಮ ಸ್ಟಾರ್ಸ್ಗಳಾಗಲಿ, ಸನ್, ಮೂನ್, ಪ್ಲ್ಯಾನೆಟ್ಸ್ಗಳಾಗಲಿ, ದೂರ ವಸ್ತುಗಳು ನಮಗೆ ಸ್ಪಷ್ಟವಾಗಿ ಕಾಣುತ್ತೆ. ಸೊ ದೂರ ಬಿಂದು ಏನು ಸಾಮಾನ್ಯ ಕಣ್ಣಿಗೆ, ನಾರ್ಮಲ್ ಐಗೆ ಅನಂತ ಅಥವಾ ಇನ್ಫಿನಿಟಿ. ಆದರೆ ಮಯೋಪಿಕ್ ಸಮೀಪ ದೃಷ್ಟಿ ಕಣ್ಣಿಗೆ ದೂರ ಬಿಂದು ಅನಂತ ಅಲ್ಲ, ಅದು ಸ್ವಲ್ಪ ದೂರದಲ್ಲೇ ಇರುತ್ತೆ ದೂರಬಿಂದು. ಸೊ ದೂರಬಿಂದು ಇದು ಸಮೀಪ, ಮಯೋಪಿಕ್ ಐದು ದೂರಬಿಂದು. ಸೊ ಇಲ್ಲಿಂದ ಬರುವ ಕಿರಣಗಳು ರೆಟಿನಾದಲ್ಲಿ ಬಂದು ಮೀಟ್ ಆಗುತ್ತೆ ಕರೆಕ್ಟಾಗಿ. ಸೊ ಇದು ಸ್ಪಷ್ಟವಾಗಿ ಕಾಣುತ್ತೆ. ಆದರೆ ನಾವು ಇಲ್ಲಿ ವಸ್ತುವನ್ನು ಓಕ್ಕಿಂತ ಇನ್ನೂ ದೂರ ತಗೊಂಡು ಹೋದರೆ, ಸೊ ಸ್ವಲ್ಪ ದೂರ ಇಲ್ಲಿದೆ ಅಂತ ಅಂದ್ಕೊಳ್ಳಿ, ಆಗ ಏನಾಗುತ್ತೆ, ಅಲ್ಲಿಂದ ಬರುವ ಕಿರಣಗಳು ಇಲ್ಲಿ ಬಂದು ಮೀಟ್ ಆಗಲ್ಲ, ಸ್ವಲ್ಪ ಅದರ ಮುಂದೆನೇ ಇಲ್ಲಿಯ ಕ್ರಮೇಣ ಇಲ್ಲಿ ಬಂದು ಮೀಟ್ ಆಗುತ್ತೆ. ಸೊ ಹಾಗಾಗಿ ಓಕ್ಕಿಂತ ದೂರ ಇದ್ದ ವಸ್ತು ಕರೆಕ್ಟಾಗಿ ರೆಟಿನ ಮೇಲೆ ಪ್ರತಿಬಿಂಬ ರಚನೆ ಆಗಲ್ಲ, ಇಮೇಜ್ ರೆಟಿನ ಮೇಲೆ ಆಗಲ್ಲ, ಅದಕ್ಕಿಂತ ಮುಂದೆ ಆಗುತ್ತೆ. ಆದರೆ ನಾರ್ಮಲ್ ಐಯಲ್ಲಿ ಹೇಗಿರುತ್ತೆ, ಅನಂತದಿಂದ ಬರುವ ಕಿರಣಗಳು ಕೂಡ ನಮ್ಮ ರೆಟಿನಾ ಮೇಲೆ ಬಂದು ವಕ್ರೀಭವನಗೊಂಡು ರೆಟಿನಾ ಮೇಲೆ ಬಂದು ಬೀಳುತ್ತೆ. ಸೊ ನಾರ್ಮಲ್ ಐ ಹೀಗಿರುತ್ತೆ, ಅನಂತದಿಂದ ಬಂದರೆ ಅದು ರೆಟಿನಾ ಮೇಲೆ ಮೀಟ್ ಆಗುತ್ತೆ ಮತ್ತು ಸ್ಪಷ್ಟವಾಗಿ ನಾವು ಆ ಪ್ರತಿಬಿಂಬವನ್ನು ನೋಡ್ಬೋದು, ಆ ವಸ್ತುವನ್ನು ನೋಡ್ಬೋದು. ಸೊ ನಾರ್ಮಲ್ ಐ ಹೀಗಿರುತ್ತೆ ಮತ್ತು ಫಾರ್ ಪಾಯಿಂಟ್ ಆಫ್ ದ ಮಯೋಪಿಕ್ ಐ ಹೀಗೆ ತೋರಿಸ್ಬೇಕು ನಾವು. ಸರಿ, ಸೊ ಇದು ಫಸ್ಟ್ ಡಯಾಗ್ರಾಮ್. ಸೆಕೆಂಡ್ ಡಯಾಗ್ರಾಮ್ ಬಂದುಬಿಟ್ಟು ಮಯೋಪಿಕ್ ಐ ಹೇಗಿರುತ್ತೆ, ಹೇಗೆ ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ. ಸೊ ಮಯೋಪಿಕ್ ಐ ಹೇಗೆ ಕೆಲಸ ಮಾಡುತ್ತೆ, ಈಗ ಅನಂತದಿಂದ ಬರುವ ಕಿರಣಗಳು, ಪ್ಯಾರಲಲ್ ರೇಸ್ ಆಫ್ ಲೈಟ್ ಇಫ್ ಇಟ್ ಈಸ್ ಕಮಿಂಗ್, ಹೀಗೆ ಬಂದರೆ ಅದು ಎಲ್ಲಿ ಮೀಟ್ ಆಗುತ್ತೆ, ರೆಟಿನಾ ಮೇಲೆ ಬೀಳುತ್ತಾ, ಇಲ್ಲ ರೆಟಿನಾ ಮೇಲೆ ಬೀಳಲ್ಲ, ಅದಕ್ಕಿಂತ ಮುಂಚೆಯೇ ಸ್ವಲ್ಪ ಇಲ್ಲಿ ಬಂದು ಮೀಟ್ ಆಗುತ್ತೆ. ಸೊ ಏನಾಗ್ತಿದೆ ಇಲ್ಲಿ, ನಮ್ಮ ಮಸೂರದು ಸಂಗಮ ದೂರ ಇದೆಲ್ಲ ಅದು ಸ್ವಲ್ಪ ಕಡಿಮೆ ಇದೆ. ಮಸೂರದ ಸಂಗಮ ದೂರ ಇಷ್ಟು ಇರಬೇಕಿತ್ತು, ಆದರೆ ಇದರಲ್ಲಿ ಸಂಗಮ ದೂರ ಅಂದರೆ ಫೋಕಲ್ ಲೆಂತ್ ಇಷ್ಟೇ ಇದೆ. ಸೊ ಫೋಕಲ್ ಲೆಂತ್ ಇದರಲ್ಲಿ ಕಡಿಮೆ ಇದೆ. ನಾರ್ಮಲ್ ಐ ಅಥವಾ ಸಾಮಾನ್ಯ ದೃಷ್ಟಿ ಇದ್ದವರಿಗೆ ಇಲ್ಲಿ ಫೋಕಲ್ ಲೆಂತ್ ಸ್ವಲ್ಪ ಜಾಸ್ತಿ ಇರುತ್ತೆ. ಎಷ್ಟು ಜಾಸ್ತಿ ಇರುತ್ತೆ, ಅನಂತದಿಂದ ಬರುವ ಕಿರಣಗಳು ರೆಟಿನಾಗೆ ಬಂದು ಮೀಟ್ ಆಗುವಾಗೆ ಅಷ್ಟು ಇರುತ್ತೆ, ಅದರಲ್ಲಿ ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅದು ಬೇಗನೆ ಮೀಟ್ ಆಗುತ್ತೆ. ಇಲ್ಲಿ ನಾರ್ಮಲ್ ಐಯಲ್ಲಿ ಹೇಗಿರುತ್ತೆ ನೋಡಿ, ನಾ ಇಲ್ಲಿ ತೋರಿಸಿದ್ದೆ, ಅನಂತದಿಂದ ಬರುವ ಎಲ್ಲ ಕಿರಣಗಳು ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಬೀಳುತ್ತೆ. ಸೊ ಇದು ಒಂದು ಇಂಪಾರ್ಟೆಂಟ್ ವ್ಯತ್ಯಾಸ ಮಯೋಪಿಕ್ ಐ ಮತ್ತು ನಾರ್ಮಲ್ ಐ ನಡುವೆ. ಹಾಗಾದರೆ ಇದನ್ನು ಹೇಗೆ ಸರಿಪಡಿಸ್ಬೋದು, ಇದರ ಕರೆಕ್ಷನ್ ಹೇಗೆ ಮಾಡಬೇಕು, ಇದು ಕೂಡ ತುಂಬ ಇಂಪಾರ್ಟೆಂಟ್ ವಿಷಯ. ಕ್ವೆಶನ್ ಕೇಳಿದ್ದಾರೆ ಎಕ್ಸಾಮಲ್ಲಿ. ಸೊ ಇದನ್ನು ನಾವು ಒಂದು ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರವನ್ನು ಯೂಸ್ ಮಾಡಿಕೊಂಡು ನಾವು ಇದನ್ನು ಸರಿಪಡಿಸ್ಬೋದು. ಸೊ ಇಲ್ಲಿ ನೋಡಿ ಏನಾಗ್ತಿದೆ, ಅನಂತದಿಂದ ಬರುತ್ತಿದೆ, ಈ ನಿಮ್ನ ಮಸೂರ ಇಲ್ಲದಿದ್ದರೆ, ಈ ಕಾನ್ಕೇವ್ ಲೆನ್ಸ್ ಇಲ್ಲದಿದ್ದರೆ ಎಲ್ಲಿ ಮೀಟ್ ಆಗ್ತಿತ್ತು, ರೆಟಿನಾದು ಮುಂದೆನೇ ಮೀಟ್ ಆಗ್ತಿತ್ತು. ಆದರೆ ಈ ಕಾನ್ಕೇವ್ ಲೆನ್ಸ್ ಇಲ್ಲಿ ನಾವು ನಡುವಲ್ಲಿ ಆ ಬೆಳಕಿನ ಪಥದ ನಡುವಲ್ಲಿ ಇಟ್ಟರೆ, ಈ ಕಾನ್ಕೇವ್ ಲೆನ್ಸ್ ಈ ಬೆಳಕಿನ ಕಿರಣಗಳನ್ನು ಸ್ವಲ್ಪ ವಿಕೇಂದ್ರೀಕರಿಸುತ್ತದೆ ಅಥವಾ ಡೈವರ್ಜ್ ಮಾಡುತ್ತೆ. ಆ ಡೈವರ್ಜ್ ಮಾಡಿ ಮತ್ತೆ ಕಾನ್ವೆಕ್ಸ್ ಲೆನ್ಸ್ ಈ ಪೀನ ಮಸೂರದಿಂದ ಪುನಃ ಅದು ಕಾನ್ವರ್ಜ್ ಆಗಿ
ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಬೀಳುತ್ತೆ. ಇದು ಇಲ್ಲದಿದ್ದರೆ ಹೀಗಿರುತ್ತೆ. ಇದು ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರವನ್ನು ಇಲ್ಲಿ ಇಟ್ಟರೆ ಕರೆಕ್ಟಾಗಿ ಬಂದು ರೆಟಿನ ಮೇಲೆ ಬೀಳುತ್ತೆ ನೋಡಿ. ಸೊ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ? ರೆಟಿನ ಮೇಲೆ ಉಂಟಾಗುತ್ತೆ. ಹಾಗಾಗಿ ನಮಗೆ ಆ ವಸ್ತು ಸ್ಪಷ್ಟವಾಗಿ ಶಾರ್ಪಾಗಿ ಕ್ಲಿಯರಾಗಿ ನೋಡ್ಬೋದು. ಸೊ ದಿಸ್ ಈಸ್ ಕರೆಕ್ಷನ್ ಆಫ್ ಮಯೋಪಿಯಾ, ಸಮೀಪ ದೃಷ್ಟಿಗೆ ಪರಿಹಾರ. ಸೊ ಈ 3 ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್. ಯಾವುದಾದೊಂದು ಕೇಳ್ಬೋದು ಅಥವಾ 1 ಅಥವಾ 2 ಕೂಡ ಕೇಳ್ಬೋದು. ಸೊ ಇದು ನೆನಪಲ್ಲಿ ಇಟ್ಕೊಳ್ಳಿ. ಕರೆಕ್ಷನ್ ಆಫ್ ಮಯೋಪಿಕ್ ಐ, ಸಮೀಪ ದೃಷ್ಟಿಯನ್ನು ಹೇಗೆ ಸರಿಪಡಿಸ್ಬೋದು? ನಿಮ್ನ ಮಸೂರ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಿಕೊಂಡು ಸರಿಪಡಿಸ್ಬೋದು. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಮುಂದೋಗೋಣ. ರೀಸನ್ಸ್ ಫಾರ್ ಮಯೋಪಿಯಾಗೆ ಕಾರಣಗಳು. ಸೊ ಇದು ಯಾಕೆ ಉಂಟಾಗುತ್ತೆ? ಫಸ್ಟ್ ಬಂದುಬಿಟ್ಟು ಎಕ್ಸೆಸಿವ್ ಕರ್ವೇಚರ್ ಆಫ್ ಐ ಲೆನ್ಸ್, ಕಣ್ಣಿನ ಮಸೂರದ ವಿಪರೀತ ವಕ್ರತೆ. ನಾವು ಮುಂಚೆ ಕಲ್ತಿದ್ವಿ, ಮುಂದೆ ಹಿಂದಿನ ಸ್ಲೈಡ್ಸ್ಗಳಲ್ಲಿ ಹೇಳಿದ್ದೆಲ್ಲ. ಈ ಫೋಕಸ್ ಮಸೂರ ಇದೆಲ್ಲ, ಇದು ತುಂಬ ಕರ್ವ್ ಆಗಿದೆ ಅಥವಾ ಅದರದ್ದು ಕರ್ವೇಚರ್ ಜಾಸ್ತಿ ಇದ್ದರೆ ಏನಾಗುತ್ತೆ? ಅದರ ಫೋಕಲ್ ಲೆಂತ್ ತುಂಬ ಕಡಿಮೆ ಆಗುತ್ತೆ, ಅದರ ಪವರ್ ಜಾಸ್ತಿ ಆಗುತ್ತೆ. ಸೊ ತುಂಬ ಕರ್ವ್ ಆಗಿದ್ದರೆ ಅಥವಾ ವಕ್ರತೆ ಜಾಸ್ತಿ ಇದ್ದರೆ ಆ ಲೈಟ್ನ ಕಿರಣಗಳು ಬಂದು ಬೇಗನೆ ಮೀಟ್ ಆಗುತ್ತೆ, ನಮ್ಮ ರೆಟಿನದು ಮುಂದೆಯೇ ಮೀಟ್ ಆಗುತ್ತೆ. ಸೊ ಹಾಗಾಗಿ ಹೀಗಿದ್ದರೆ ಇದು ಮಯೋಪಿಯನ್ನು ಉಂಟು ಮಾಡುತ್ತೆ. ಸೊ ಇದು ಒಂದು ಕಾರಣ. ಇನ್ನೊಂದು ಕಾರಣ ಬಂದುಬಿಟ್ಟು ಎಲಾಂಗೇಷನ್ ಆಫ್ ದ ಐಬಾಲ್, ಕಣ್ಣಿನ ಗುಡ್ಡೆಯು ಉದ್ದವಾಗಿರುವುದು. ಅಂದ್ರೇನು? ಕ್ರಮೇಣ ಐಬಾಲ್ ಇಷ್ಟು ಉದ್ದ ಇದ್ದರೆ ಮಯೋಪಿಕ್ ಐಬಾಲ್ ಸ್ವಲ್ಪ ಕಡಿಮೆ ಅಲ್ಲ, ಜಾಸ್ತಿ. ಸೊ ಮಯೋಪಿಕ್ ಉದ್ದ ಬಂದುಬಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ, ಕ್ರಮೇಣ ಹೀಗಿರ್ಬೋದು. ಸೊ ಮಯೋಪಿಕ್ ನಾರ್ಮಲ್ ಕ್ರಮೇಣ ಸ್ವಲ್ಪ ಅದಕ್ಕಿಂತ ಕಡಿಮೆ ಇದ್ದರೆ ಅದು ಮಯೋಪಿಕ್ ಉದ್ದ, ಕಣ್ಣಿನ ಗುಡ್ಡೆಯ ಉದ್ದ ಸ್ವಲ್ಪ ಜಾಸ್ತಿ ಇರ್ತದೆ. ಸೊ ಹಾಗಾಗಿ ಏನಾಗುತ್ತೆ? ನಾರ್ಮಲ್ ಆಗಿ ಬಂದ ಕಿರಣಗಳು ರೆಟಿನ ಮೇಲೆ ಬೀಳುತ್ತೆ, ಆದರೆ ಮಯೋಪಿಕ್ ಐಯಲ್ಲಿ ಬಂದುಬಿಟ್ಟು ಅದು ರೆಟಿನ ಮುಂದೆ ಮೀಟ್ ಆಗುತ್ತೆ. ಸೊ ಹಾಗಾಗಿ ಈ ದೋಷ ಉಂಟಾಗ್ಬೋದು. ಸೊ ಇದು ರೀಸನ್ಸ್ ಫಾರ್ ಮಯೋಪಿಯಾ. 2 ಅಥವಾ 1 ಮಾರ್ಕಿಗೆ ಕೇಳ್ಬೋದು. ಓಕೆ, ನೆಕ್ಸ್ಟ್ ಡಿಫೆಕ್ಟ್ ಬಂದುಬಿಟ್ಟು ಹೈಪರ್ಮೆಟ್ರೋಪಿಯಾ ಅಥವಾ ದೂರದೃಷ್ಟಿ ಅಥವಾ ಫಾರ್ ಸೈಟೆಡ್ನೆಸ್. ಸೊ ಹೆಸರು ಹೇಳ್ತಿದೆ ಕರೆಕ್ಟಾಗಿ, ದೂರದೃಷ್ಟಿ, ಫಾರ್ ಸೈಟೆಡ್ನೆಸ್. ಯಾವುದು ವಸ್ತು ದೂರದಲ್ಲಿದೆ, ದೂರದಲ್ಲಿರುವ ವಸ್ತುಗಳೆಲ್ಲ ಕರೆಕ್ಟಾಗಿ ಕಾಣುತ್ತೆ. ಆದರೆ ವಸ್ತು ಹತ್ತಿರದಲ್ಲಿ ಬಂದರೆ ಹತ್ತಿರದ ವಸ್ತುಗಳು ಕರೆಕ್ಟಾಗಿ ಕಾಣಲ್ಲ. ಸಾಮಾನ್ಯವಾಗಿ ಹೈಪರ್ಮೆಟ್ರೋಪಿಕ್ ಸೊ ಇದು ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಯರ್ ಪಾಯಿಂಟ್ ಆಫ್ ದ ಹೈಪರ್ಮೆಟ್ರೋಪಿಕ್ ದೂರದೃಷ್ಟಿ ಕಣ್ಣಿನ ಹತ್ತಿರ ಬಿಂದು ಎಲ್ಲಿರುತ್ತೆ? ಸಾಮಾನ್ಯವಾಗಿ ನಾರ್ಮಲ್ ನಾವು 25 ಸೆಂಟಿಮೀಟರಲ್ಲಿ ಏನೇ ವಸ್ತು ಇದ್ದರೂ ಅಷ್ಟು ದೂರದ ವಸ್ತು ಕರೆಕ್ಟಾಗಿ ಓದ್ಬೋದು ನಾವು. ಸೊ ಬುಕ್ಕನ್ನು 25 ಸೆಂಟಿಮೀಟರಲ್ಲಿ ಇಟ್ಟರೆ ಕರೆಕ್ಟಾಗಿ ಓದ್ಬೋದು. ಆದರೆ ಹೈಪರ್ಮೆಟ್ರೋಪಿಕ್ ಅಥವಾ ದೂರದೃಷ್ಟಿ ಇದ್ದವರಿಗೆ 25 ಸೆಂಟಿಮೀಟರಲ್ಲಿ ಇಟ್ಟರೆ ಕರೆಕ್ಟಾಗಿ ಓದಲಿಕ್ಕೆ ಆಗೋಲ್ಲ. ಸೊ ಇದು ಬುಕ್ಕನ್ನು ಸ್ವಲ್ಪ ದೂರದಲ್ಲಿಡಬೇಕು. ಕ್ರಮೇಣ 75 ಸೆಂಟಿಮೀಟರ್ ಅಥವಾ 100 ಸೆಂಟಿಮೀಟರ್ ಇಟ್ಟರೆ ಮಾತ್ರ ಓದಲಿಕ್ಕೆ ಆಗುತ್ತೆ. ಆದರೆ 75 ಸೆಂಟಿಮೀಟರ್ ಅಥವಾ 50 ಸೆಂಟಿಮೀಟರ್ ಇಟ್ಟರೆ ಓದಲಿಕ್ಕೆ ಆಗುತ್ತೆ. ಆದರೆ 25 ಸೆಂಟಿಮೀಟರ್ ಅದು ತುಂಬ ಹತ್ತಿರ ತಂದರೆ ಅವರಿಗೆ ಓದಲಿಕ್ಕೆ ಆಗೋಲ್ಲ, ಸ್ವಲ್ಪ ಮಸುಕಾಗಿ ಕಾಣುತ್ತೆ. ಸೊ ಇಲ್ಲಿ ನೋಡಿ, ಎನ್ ಡ್ಯಾಶ್ ಅನ್ನೋದು ಸಾಮಾನ್ಯ ದೃಷ್ಟಿ ಅಥವಾ ನಾರ್ಮಲ್ ಐದು ನಿಯರ್ ಪಾಯಿಂಟ್ ಅಥವಾ ಹತ್ತಿರದ ಬಿಂದು. ಸೊ ಇಲ್ಲಿ ಇಟ್ಟರೆ ಹೈಪರ್ಮೆಟ್ರೋಪಿಕ್ ದೂರದೃಷ್ಟಿ ಕಣ್ಣು ಇದ್ದವರಿಗೆ ಕರೆಕ್ಟಾಗಿ ಕಾಣಲ್ಲ ನೋಡಿ. ಸೊ ಇಲ್ಲಿ ಇಟ್ಟರೆ ವಸ್ತು ಇಲ್ಲಿಂದ ಬರುವ ಕಿರಣಗಳು ರೆಟಿನ ಆದಮೇಲೆ ಮೀಟ್ ಆಗುತ್ತೆ. ಸೊ ರೆಟಿನದು ಹಿಂದೆ ಮೀಟ್ ಆಗುತ್ತೆ. ಸೊ ಇಲ್ಲಿ ಕರೆಕ್ಟಾಗಿ ಕಾಣಲ್ಲ, ಮಸುಕಾಗಿ ಇರುತ್ತೆ, ಬ್ಲರ್ ಆಗಿರುತ್ತೆ. ಇದು ಹೈಪರ್ಮೆಟ್ರೋಪಿಕ್ ಸೊ ನಿಯರ್ ಪಾಯಿಂಟ್ ಆಫ್ ದ ಹೈಪರ್ಮೆಟ್ರೋಪಿಕ್ ಸೊ ಹೈಪರ್ಮೆಟ್ರೋಪಿಕ್ ಇದ್ದವರಿಗೆ ಸಮೀಪ ದೃಷ್ಟಿ ಎಷ್ಟಿರ್ಬೋದು? 25 ಸೆಂಟಿಮೀಟರ್ಗಿಂತ ಜಾಸ್ತಿ ಇರುತ್ತೆ. ಕ್ರಮೇಣ 50 ಸೆಂಟಿಮೀಟರ್ ಇರ್ಬೋದು, 75 ಸೆಂಟಿಮೀಟರ್ ಇರ್ಬೋದು. ಸೊ ಇದು ಹೈಪರ್ಮೆಟ್ರೋಪಿಕ್ ಅವರ ಹತ್ತಿರದ ಬಿಂದು. ಸೊ ನಾರ್ಮಲ್ ಐಯಲ್ಲಿ ಹೇಗಿರುತ್ತೆ? ನಾನು ಇಲ್ಲಿ ಡ್ರಾ ಮಾಡ್ತೇನೆ. ಸೊ ಎನ್ ಡ್ಯಾಶ್ ಇದ್ದರೆ ಸೊ ಎನ್ ಡ್ಯಾಶಿಂದ ಬರುವ ಎಲ್ಲ ಕಿರಣಗಳು, ಸೊ ಇದು ನಮ್ಮ ನಾರ್ಮಲ್ ಸೊ ಎನ್ ಡ್ಯಾಶಿಂದ ಬರುವ ಎಲ್ಲ ಕಿರಣಗಳು ಬಂದು ಕರೆಕ್ಟಾಗಿ ರೆಟಿನ ಮೇಲೆ ಮೀಟ್ ಆಗುತ್ತೆ. ಸೊ ಇದು
25 ಸೆಂಟಿಮೀಟರ್. ಸೊ 25 ಸೆಂಟಿಮೀಟರ್ ದೂರ ಇರುವ ಎಲ್ಲ ವಸ್ತುಗಳು ಕರೆಕ್ಟಾಗಿ ಬಂದು ಅದರ ಪ್ರತಿಬಿಂಬ ಎಲ್ಲಿ ಉಂಟಾಗುತ್ತೆ, ರೆಟಿನಾ ಮೇಲೆ ಉಂಟಾಗುತ್ತೆ. ಸೊ ಈ ಸಾಮರ್ಥ್ಯ ನಾರ್ಮಲ್ ಐಯಲ್ಲಿರುತ್ತೆ. ಆದರೆ ಹೈಪರ್ಮೆಟ್ರೋಪಿಕ್ ಐಯಲ್ಲಿ ಆ ಸಾಮರ್ಥ್ಯ ಇರಲ್ಲ. ಈ ನಾರ್ಮಲ್ 25 ಸೆಂಟಿಮೀಟರ್ ಜಾಸ್ತಿಯೇ ಇಡಬೇಕು ವಸ್ತುವನ್ನು. ಸೊ ಆಗ ಬಂದು ರೆಟಿನಾ ಮೇಲೆ ಮೀಟ್ ಆಗುತ್ತೆ. ಹಾಗಾದರೆ ಇದರ ಕರೆಕ್ಷನ್ ಏನು, ಇದನ್ನು ಸರಿಪಡಿಸುವುದು ಹೇಗೆ? ನಮಗೆ ಒಂದು ಇಲ್ಲಿ ಪೀನ ಮಸೂರವನ್ನು ಕಣ್ಣಿನ ಮುಂದೆ ಇಟ್ಟರೆ ಆಗ ಈ ಪೀನ ಮಸೂರ ಏನು ಮಾಡುತ್ತೆ, ಬೆಳಕಿನ ಕಿರಣಗಳನ್ನು ಕೇಂದ್ರೀಕರಿಸುತ್ತದೆ ಅಥವಾ ಕಾನ್ವರ್ಜ್ ಮಾಡುತ್ತೆ. ಸೊ ಹಾಗಾಗಿ ಇದು ರೆಟಿನಾದು ಹಿಂದೆ ಅಲ್ಲ ರೆಟಿನಾ ಮೇಲೇ ಬಂದು ಮೀಟ್ ಆಗುವಾಗೆ ಅದನ್ನು ಕಾನ್ವರ್ಜ್ ಮಾಡುತ್ತೆ. ಸೊ ಇದು ಕರೆಕ್ಷನ್ ಆಫ್ ಹೈಪರ್ಮೆಟ್ರೋಪಿಕ್ ಐ, ದೂರದೃಷ್ಟಿಗೆ ಪರಿಹಾರ. ಸೊ ಏನು ಇದರ ಪರಿಹಾರ? ಕಾನ್ವೆಕ್ಸ್ ಲೆನ್ಸ್ ಅಥವಾ ಪೀನ ಮಸೂರ ಯೂಸ್ ಮಾಡಬೇಕು. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಮುಂದೆ ಹೋಗೋಣ. ಸರಿ, ರೀಸನ್ಸ್ ಫಾರ್ ಹೈಪರ್ಮೆಟ್ರೋಪಿಯಾ ಕಾರಣಗಳೇನು? 2 ಕಾರಣ ಇದೆ. ಫೋಕಲ್ ಲೆಂತ್ ಆಫ್ ದ ಐ ಲೆನ್ಸ್ ಇಸ್ ಟೂ ಲಾಂಗ್. ನಾನು ತೋರಿಸಿದ್ದಲ್ಲ, ಈ ಡಿಫೆಕ್ಟ್ ಇರುವವರ ಫೋಕಲ್ ಲೆಂತ್, ಮಸೂರದ ಫೋಕಲ್ ಲೆಂತ್ ತುಂಬ ಉದ್ದ ಇರುತ್ತೆ. ಸೊ ಹಾಗಾಗಿ ಎಲ್ಲ ಬೆಳಕಿನ ಕಿರಣಗಳು ಬಂದು ರೆಟಿನಾದು ಹಿಂದೆ ಮೀಟ್ ಆಗುತ್ತೆ. ಓಕೆ, ಸೊ ರೆಟಿನಾದು ಹಿಂದೆ ಮೀಟ್ ಆಗುತ್ತೆ. ಹಾಗಾಗಿ ರೆಟಿನಾ ಮೇಲೆ ನಮ್ಮ ಪ್ರತಿಬಿಂಬ ಉಂಟಾಗಲ್ಲ. ಸೊ ಇಲ್ಲಿ ಬಂದು ಹಿಂದೆ ಮೀಟ್ ಆಗುತ್ತೆ. ಸೊ ಇದರ ಫೋಕಲ್ ಲೆಂತ್ ಇದೆಲ್ಲ ಸಂಗಮ ದೂರ ತುಂಬ ಉದ್ದ ಇರುತ್ತೆ. ಇದು ಫಸ್ಟ್ ಕಾರಣ. ಸೆಕೆಂಡ್ ಕಾರಣ ಬಂದುಬಿಟ್ಟು ಐಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಕಣ್ಣುಗುಡ್ಡೆಯು ಅತಿ ಚಿಕ್ಕವಾಗಿರುವುದು. ಸೊ ಕೆಲವು ಬಾರಿ ಏನಾಗುತ್ತೆ, ಕಣ್ಣುಗುಡ್ಡೆ ನಮ್ಮ ಐಬಾಲ್ ತುಂಬ ಚಿಕ್ಕದಿರುತ್ತೆ, ಇದರ ಉದ್ದ ಚಿಕ್ಕದಿರುತ್ತೆ. ಹಾಗಾಗಿ ಕೂಡ ಈ ಕಣ್ಣಿನ ಬೆಳಕಿನ ಕಿರಣಗಳು ರೆಟಿನಾ ಹಿಂದೆ ಮೀಟ್ ಆಗೋದು ಸಾಧ್ಯತೆ ಇದೆ. ಸೊ ಈ 2 ಕಾರಣಗಳಿಂದಾಗಿ ಹೈಪರ್ಮೆಟ್ರೋ ಉಂಟಾಗೋದು ಸುಲಭ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಪ್ರೆಸ್ಬಯೋಪಿಯಾ. ಸೊ ಪ್ರೆಸ್ಬಯೋಪಿಯಲ್ಲಿ ಏನಾಗುತ್ತೆ, ಪವರ್ ಆಫ್ ಅಕಾಮಡೇಷನ್ ಡಿಕ್ರೀಸಸ್ ವಿತ್ ಏಜಿಂಗ್. ಸೊ ನೀವು ವಯಸ್ಸಾದಾಗೆ ನಿಮ್ಮ ಕಣ್ಣಿನ ಹೊಂದಾಣಿಕೆಯ ಶಕ್ತಿ ಅಥವಾ ಸಾಮರ್ಥ್ಯ ಕೂಡ ಕಡಿಮೆ ಆಗ್ಕೊಂಡು ಹೋಗುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ನಿಮ್ಮದು ಸಮೀಪ ಬಿಂದು ನಿಯರ್ ಪಾಯಿಂಟ್ ಇಲ್ವಾ, ಅದು ಸ್ವಲ್ಪ ದೂರ ಹೋಗುತ್ತೆ. ಸೊ ನಿಯರ್ ಪಾಯಿಂಟ್ ರಿಸೀಡ್ಸ್ ಅವೇ, ಸಮೀಪ ಬಿಂದು ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಇದರ ಕಾರಣಗಳು ಯಾಕೆ ಆಗುತ್ತೆ? ಇದು ಗ್ರ್ಯಾಜುವಲ್ ವೀಕನಿಂಗ್ ಆಫ್ ಸೀಲಿಯರಿ ಮಸಲ್ಸ್ ಆ್ಯಂಡ್ ಡಿಮಿನಿಷಿಂಗ್ ಫ್ಲೆಕ್ಸಿಬಿಲಿಟಿ ಆಫ್ ದ ಐ ಲೆನ್ಸ್. ನೀವು ವಯಸ್ಸಾದಾಗೆ ನಿಮ್ಮ ಸೀಲಿಯರಿ ಸ್ನಾಯುಗಳ ಬಲವು ಕಡಿಮೆ ಆಗುತ್ತೆ, ಅದು ದುರ್ಬಲವಾಗುತ್ತೆ. ಮತ್ತು ನಿಮ್ಮ ಸ್ಫಟಿಕ ಮಸೂರ ಇದೆಲ್ಲ ಐ ಲೆನ್ಸ್, ಅದರ ಫ್ಲೆಕ್ಸಿಬಿಲಿಟಿ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಇದು ವಯಸ್ಸಾದಾಗೆ ಇದು ಈ ದೃಷ್ಟಿ ಬರೋದು ಸಾಧ್ಯತೆ ಇದೆ. ಸೊ ಇದರ ಪರಿಹಾರ ಏನು? ಇದಕ್ಕೆ ಕೆಲವು ಬಾರಿ ಬೈಫೋಕಲ್ ಲೆನ್ಸ್ ಅಥವಾ ದ್ವಿಸಂಗಮ ಮಸೂರಗಳು ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಪರಿಹರಿಸ್ಬೋದು. ದ್ವಿಸಂಗಮ ಮಸೂರಗಳು, ಬೈಫೋಕಲ್ ಲೆನ್ಸ್ ಅಂದ್ರೇನು? ಈ ಮಸೂರದಲ್ಲಿ ಕಾನ್ಕೇವ್ ಕೂಡ ಮಸೂರ ಇರುತ್ತೆ ಮತ್ತು ಕಾನ್ವೆಕ್ಸ್ ಮಸೂರ ಕೂಡ ಇರುತ್ತೆ. ಸೊ 2 ರೀತಿಯ ಮಸೂರಗಳು, ಲೆನ್ಸಸ್ ಈ ಕನ್ನಡಕದಲ್ಲಿರುತ್ತೆ. ಸೊ ಹತ್ತಿರದ ವಸ್ತು ನೋಡಲಿಕ್ಕೆ ಆಗಲಿಲ್ಲದೆ ಆ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಆಗುತ್ತೆ, ಮತ್ತು ದೂರದ ವಸ್ತು ನೋಡಬೇಕಿದ್ರೆ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡ್ತಾರೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ಇದನ್ನು ಪರಿಹರಿಸ್ಬೋದು. ನೆಕ್ಸ್ಟ್ ಡಿಫೆಕ್ಟ್ ಬಂದುಬಿಟ್ಟು ಕ್ಯಾಟರಾಕ್ಟ್ ಅಥವಾ ಕಣ್ಣಿನ ಪೊರೆ. ಸೊ ಕಣ್ಣಿನ ಪೊರೆ ಅಂದ್ರೇನು? ಲೆನ್ಸ್ ಬಿಕಮ್ಸ್ ಮಿಲ್ಕಿ ಆರ್ ಕ್ಲೌಡಿ. ನೀವು ಕಣ್ಣಿನ ಸ್ಫಟಿಕ ಮಸೂರ ಇದೆ ಅಲ್ಲ, ಅದು ಹಾಲಿನಂತೆ ಬೆಳ್ಳಗೆ ಆಗುತ್ತದೆ ಮತ್ತು ಮೋಡ ಕವಿದಂತಾಗುತ್ತದೆ. ಸೊ ಹೇಗೆ ಕಾಣುತ್ತೆ? ಸೊ ಹೀಗೆ ಕಾಣುತ್ತೆ ನೋಡಿ. ಸೊ ಇದಕ್ಕೆ ಕ್ಯಾಟರಾಕ್ಟ್ ಅಂತ ಹೇಳ್ತಾರೆ. ಸೊ ಇದನ್ನು ಸರಿಪಡಿಸುವುದು ಹೇಗೆ? ಸರ್ಜರಿ ಅಥವಾ ಆಪರೇಷನ್, ಶಸ್ತ್ರಕ್ರಿಯೆ ಮಾಡಿ ಇದನ್ನು ಸರಿಪಡಿಸ್ತಾರೆ. ಇದು ತುಂಬ ಜಾಗ್ರತೆ ವಹಿಸ್ಕೊಳ್ಬೇಕು ನೀವು, ಯಾಕಂದರೆ ಇದರಲ್ಲಿ ಸಂಪೂರ್ಣವಾಗಿ ನಿಮ್ಮ ದೃಷ್ಟಿಯನ್ನು ನೀವು ಕಳೆಯಬಹುದು. ಸೊ ಅದಕ್ಕೋಸ್ಕರ ಕ್ಯಾಟರಾಕ್ಟ್ ಇದ್ದವರು ಕರೆಕ್ಟ್ ಸರ್ಜರಿ ಮಾಡಿದರೆ ಒಳ್ಳೆಯದು. ಸೊ ಇದು ನಮ್ಮದು 4 ಡಿಫೆಕ್ಟ್ಸ್. ಸೊ ಹ್ಯೂಮನ್ ಐ ಆಯಿತು, ಪವರ್ ಆಫ್ ಅಕಾಮಡೇಷನ್, ಡಿಫೆಕ್ಟ್ಸ್ ಆಫ್ ವಿಷನ್, ದೃಷ್ಟಿದೋಷಗಳು ಆಯಿತು. ನೆಕ್ಸ್ಟ್ ಬಂದುಬಿಟ್ಟು ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಪ್ರಿಸಮ್, ಪಟ್ಟಕದ ಮೂಲಕ ಬೆಳಕಿನ ವಕ್ರೀಭವನ. ಸೊ ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಅ ಪ್ರಿಸಮ್, ಪಟ್ಟಕದ ಬೆಳಕಿನ ವಕ್ರೀಭವನ. ಸೊ ಪಟ್ಟಕ ಅಂದ್ರೇನು? ನೋಡಿ ಇಲ್ಲಿ ನೋಡ್ತಿದ್ರಲ್ಲ, ಈ ಗಾಜಿಂದ ಮಾಡಿರ್ತಾರೆ ಮತ್ತು ಈ ಶೇಪಲ್ಲಿರುತ್ತೆ. ಸೊ ಇದಕ್ಕೆ ಪ್ರಿಸಮ್ ಅಥವಾ ಪಟ್ಟಕ ಅಂತ ಹೇಳ್ತಾರೆ. ಸೊ ಇದರಲ್ಲಿ ಲೈಟ್
ಅಥವಾ ಬೆಳಕು ಹೇಗೆ ವಕ್ರೀಭವನಗೊಳ್ಳುತ್ತದೆ, ಇದನ್ನು ನಾವು ಒಂದು ಸಿಮ್ಯುಲೇಷನ್ ಯೂಸ್ ಮಾಡಿಕೊಂಡು ನೋಡೋಣ ಬನ್ನಿ. ಸರಿ, ಸೊ ಇದು ಬಂದುಬಿಟ್ಟು ಫೆಟ್ ಸಿಮ್ಯುಲೇಷನ್ ಅಂತ. ಈ ಸಿಮ್ಯುಲೇಷನನ್ನು ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮೊಬೈಲಲ್ಲಿ ಕೂಡ ಇದು ನೋಡ್ಬೋದು. ಇದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೇನೆ. ನಾವು ಹಿಂದಿನ ಅಧ್ಯಾಯದಲ್ಲಿ ಹಿಂದಿನ ಚಾಪ್ಟರಲ್ಲಿ ಏನು ನೋಡಿದ್ವಿ, ಒಂದು ಗಾಜಿನ ಚಪ್ಪಟೆ ಅಥವಾ ಗ್ಲಾಸ್ ಸ್ಲ್ಯಾಬಲ್ಲಿ ಹೇಗೆ ರಿಫ್ರಾಕ್ಷನ್ ಆಗುತ್ತೆ, ಹೇಗೆ ವಕ್ರೀಭವನ ಆಗುತ್ತೆ ಬೆಳಕು, ಸೊ ಅದು ನೋಡಿದ್ವಿ. ಸೊ ಗ್ಲಾಸ್ ಸ್ಲ್ಯಾಬಲ್ಲಿ ಈ ಬೆಳಕನ್ನು ನಾನು ಸ್ವಲ್ಪ ಓರೆಯಾಗಿ ಇಟ್ಟರೆ, ಒಬ್ಲಿಕ್ಲಿ ಎಂಟರ್ ಮಾಡಿದ್ದೆ. ಈ ಗ್ಲಾಸ್ ಸ್ಲ್ಯಾಬಿದು ರಿಫ್ರಾಕ್ಟಿವ್ ಇಂಡೆಕ್ಸ್ ಅಥವಾ ವಕ್ರೀಭವನ ಸೂಚ್ಯಾಂಕ ಸ್ವಲ್ಪ ಬೇರೆ ಇರುತ್ತೆ. ಸೊ ಇದರಲ್ಲಿ ಬೆಳಕಿನ ವೇಗ ಸ್ವಲ್ಪ ಕಡಿಮೆ ಇರುತ್ತೆ. ಹಾಗಾಗಿ ಲೈಟ್ ಬಂದು ಹೀಗೆ ಬೆಂಡಾಗಿ ಹೀಗೆ ಹೊರಹೊಮ್ಮುತ್ತದಲ್ಲ. ಸೊ ಇದೇ ನಾವು ಈಗ ಈ ಗಾಜಿನ ಚಪ್ಪಡಿ ಗ್ಲಾಸ್ ಸ್ಲ್ಯಾಬ್ ಬದಲು ಒಂದು ಪ್ರಿಸಮನ್ನು ಇಟ್ಟರೆ ಹೇಗೆ ರಿಫ್ರಾಕ್ಷನ್ ಆಗುತ್ತೆ ಅಂತ ನೋಡುವ. ಸೊ ಈಗ ನಾನೊಂದು ಇಲ್ಲಿಂದ ಪ್ರಿಸಮ್ ಇಡ್ತೇನೆ. ಸೊ ಪ್ರಿಸಮ್ ಅಂದರೆ ಹೀಗಿರುತ್ತೆ. ಸೊ ಇಲ್ಲಿ ಲೈಟ್ ಹಾಕಿದೆ ನೋಡಿ, ಈ ರೀತಿಯಲ್ಲಿ ರಿಫ್ರಾಕ್ಷನ್ ಆಗುತ್ತೆ. ಸೊ ಇದು ಗಾಳಿ ಅಂತ ಭಾವಿಸ್ಕೊಳ್ಳಿ. ಸೊ ಗಾಳಿಯಿಂದ ಗ್ಲಾಸಿಗೆ ಬೆಳಕು ಬರುತ್ತಿದೆ. ಸೊ ಹಾಗಾದರೆ ಇಲ್ಲಿ ಒಂದು ಬಾರಿ ರಿಫ್ರಾಕ್ಷನ್ ಅಥವಾ ವಕ್ರೀಭವನ ಆಗುತ್ತೆ ಬೆಳಕು, ಮತ್ತು ಪುನಃ ಗ್ಲಾಸಿಂದ ಗಾಳಿಗೆ ಬರುತ್ತದೆ ಬೆಳಕು. ಸೊ ಹಾಗಾಗಿ ಇಲ್ಲಿ ನೋಡಿ ಮಾಧ್ಯಮಗಳ ಅಂತರ ಇದೆ. ಸೊ ದೇರ್ ಇಸ್ ಅ ಡಿಫ್ರೆನ್ಸ್ ಇನ್ ಮೀಡಿಯಮ್. ಸೊ ಇನ್ನೊಂದು ಮಾಧ್ಯಮಕ್ಕೆ ಬೆಳಕು ಹರಿವಾಗ ಇಲ್ಲಿ ಪುನಃ ವಕ್ರೀಭವನಗೊಳ್ಳುತ್ತೆ ಬೆಳಕು. ಸೊ ಇಟ್ ವಿಲ್ ರಿಫ್ರಾಕ್ಟ್ ಅಗೇನ್. ಸೊ ಇದೇ ಪ್ರಿಸಮಲ್ಲಿ ವಕ್ರೀಭವನ, ರಿಫ್ರಾಕ್ಷನ್ ಆಫ್ ಲೈಟ್ ಇನ್ ಅ ಪ್ರಿಸಮ್, ಒಂದು ಗಾಜಿನ ಪಟ್ಟಕದಲ್ಲಿ ಬೆಳಕಿನ ವಕ್ರೀಭವನ. ಸೊ ಹೀಗೆ ನೋಡಿ. ಸೊ ಗ್ಲಾಸ್ ಬರ್ತಿದೆ, ಹೀಗೆ ರಿಫ್ರಾಕ್ಟಿಗೆ ಪುನಃ ಹೊರಹೊಮ್ಮುತ್ತಿದೆ. ಸೊ ಇದನ್ನೇ ನಾವೀಗ ಈ ರೇಖಾಚಿತ್ರದಲ್ಲಿ ತೋರಿಸಿದ್ದೇವೆ. ಕೆಲವು ಇಂಪಾರ್ಟೆಂಟ್ ವರ್ಡ್ಸ್, ಕೆಲವು ಪದಗಳು ನೀವು ನೆನಪಿಟ್ಕೊಳ್ಬೇಕು. ಇಲ್ಲಿ ನೋಡಿ, ಈಗ ನನ್ನ ಹತ್ರ ಬೆಳಕು PQ ಈ ಡೈರೆಕ್ಷನಲ್ಲಿ ಬರ್ತಿದೆ. ಸೊ PQ ಏನು, ಇನ್ಸಿಡೆಂಟ್ ರೇ ಅಥವಾ ಪತನ ಕಿರಣ. ಇಲ್ಲಿ ಬಂದುಬಿಟ್ಟು ಮಾಧ್ಯಮ ಚೇಂಜ್ ಆಗುತ್ತೆ. ಸೊ ಮೀಡಿಯಮ್ ಈಸ್ ಚೇಂಜ್ಡ್. ಸೊ ಒಂದು ಸರಿ ರಿಫ್ರಾಕ್ಟ್ ಆಗುತ್ತೆ, ರಿಫ್ರಾಕ್ಟ್ ಹೀಗೆ ಈ ಪಥದಲ್ಲಿ ಚಲಿಸುತ್ತೆ ಬೆಳಕು. EF ಬಂದುಬಿಟ್ಟು ರಿಫ್ರಾಕ್ಟೆಡ್ ರೇ ಅಥವಾ ವಕ್ರೀಭವನ ಕಿರಣ. ಇಲ್ಲಿ ಪುನಃ ರಿಫ್ರಾಕ್ಟ್ ಆಗುತ್ತೆ. ಸೊ ಇಲ್ಲಿ ಈ ಕಿರಣ F ಇಂದ ರಿಫ್ರಾಕ್ಟ್ ಆಗಿರುವ ಕಿರಣ, ಸೊ RS ಇದಲ್ಲ, ಇದು ಬಂದುಬಿಟ್ಟು FS ಅಂತ ಹೇಳ್ಬೋದು. ಇದು ಎಮರ್ಜೆಂಟ್ ರೇ ಅಥವಾ ನಿರ್ಗಮ ಕಿರಣ ಅಂತ ಹೇಳ್ತಾರೆ. ಮತ್ತು ಈ ಕೋನ ಇದಲ್ಲ A, ಸೊ ಇದಕ್ಕೆ ಆ್ಯಂಗಲ್ ಆಫ್ ಪ್ರಿಸಮ್ ಅಥವಾ ಪಟ್ಟಕದ ಕೋನ ಅಂತ ಹೇಳ್ತಾರೆ. ಮತ್ತು ಈ ಕೋನ ಇದಲ್ಲ I, ಇದಕ್ಕೆ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಥವಾ ಪತನ ಕೋನ ಅಂತ ಹೇಳ್ತಾರೆ. ಮತ್ತು ಇಲ್ಲಿ ಈ F ಮತ್ತು ಈ ಲಂಬದ ನಡುವೆ ಇರುವ ಕೋನ, ನಾರ್ಮಲ್ ಮತ್ತು ರಿಫ್ರಾಕ್ಟೆಡ್ ರೇ ನಡುವೆ ಇರುವ ಆ್ಯಂಗಲ್, ಅದಕ್ಕೆ ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಅಥವಾ ವಕ್ರೀಭವನ ಕೋನ ಎಂದು ಹೇಳ್ತಾರೆ. ಮತ್ತು ಈ ಕೋನ ಇದಲ್ಲ M ಮತ್ತು M', ಈ ಲಂಬ ಮತ್ತು ಎಮರ್ಜೆಂಟ್ ರೇ ನಡುವೆ ಇರುವ ಕೋನ, ಅದರ ಆ್ಯಂಗಲನ್ನು ಆ್ಯಂಗಲ್ ಆಫ್ ಎಮರ್ಜೆನ್ಸ್ ಅಥವಾ ನಿರ್ಗಮ ಕೋನ ಎಂದು ಹೇಳ್ತಾರೆ. ಕೊನೆಯದಾಗಿ ಇನ್ನೊಂದು ಕೋನ ಇದೆ, ಈ ಕೋನ ಆ್ಯಂಗಲ್ D. ಇದಕ್ಕೆ ಆ್ಯಂಗಲ್ ಆಫ್ ಡಿವಿಯೇಷನ್ ಅಥವಾ ದಿಕ್ಪಲ್ಲಟ ಕೋನ ಎಂದು ಹೇಳ್ತಾರೆ. ಯಾಕೆ ದಿಕ್ಪಲ್ಲಟ ಕೋನ ಎಂದು ಹೇಳ್ತಾರೆ? ಯಾಕೆಂದರೆ ಕ್ರಮೇಣ ಈ ಪ್ರಿಸಮ್ ಇಲ್ಲದಿದ್ದಲ್ಲಿ ಬೆಳಕು ಈ ಪಥದಲ್ಲಿ ಹೋಗ್ತಿತ್ತು, ಈ ಪಥದಲ್ಲಿ ಚಲಿಸುತ್ತದೆ. ಇಟ್ ವಿಲ್ ಟ್ರಾವೆಲ್ ಇನ್ ದಿಸ್ ಡೈರೆಕ್ಷನ್. ಆದರೆ ಪ್ರಿಸನನ್ನು ಇಲ್ಲಿ ನಡುವೆ ಇಟ್ಟರೆ ಅದು ಈ ಪಥದಲ್ಲಿ ಚಲಿಸುತ್ತದೆ. ಇಟ್ ವಿಲ್ ಟ್ರಾವೆಲ್ ಇನ್ ದಿಸ್ ಡೈರೆಕ್ಷನ್. ಸೊ ಈ ಡೈರೆಕ್ಷನ್ ಮತ್ತು ಈ ದಿಕ್ಕಿನ ನಡುವೆ ಇರುವ ಕೋನಕ್ಕೆ ಆ್ಯಂಗಲ್ ಆಫ್ ಡಿವಿಯೇಷನ್. ಸೊ ಇಷ್ಟು ಅದು ಡಿವಿಯೇಟ್ ಆಗ್ತದೆ. ಸೊ ಇದಕ್ಕೆ ದಿಕ್ಪಲ್ಲಟ ಕೋನ ಎಂದು ಹೇಳ್ತಾರೆ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಅ ಗ್ಲಾಸ್ ಪ್ರಿಸಮ್, ಗಾಜಿನ ಪಟ್ಟಕದ ಮೂಲಕ ಬೆಳಕಿನ ವರ್ಣ ವಿಭಜನೆ. ಸೊ ಇದನ್ನು ಐಸಾಕ್ ನ್ಯೂಟನ್ ಅವರು ಫಸ್ಟ್ ಟೈಮ್ ಅಲ್ಲ, ಇದರ ಮೇಲೆ ಅವರು ತುಂಬ ಪ್ರಯೋಗಗಳನ್ನು ಮಾಡಿದ್ರು. ಸೊ ಅದನ್ನು ನಾವು ಈ ಲೆಸನಲ್ಲಿ ಕಲಿತೇವೆ. ಏನು ಪ್ರಯೋಗ ಮಾಡಿದ್ದವರು ಬನ್ನಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನಾನು ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಅಂದರೆ ಏನಂತ ಹೇಳ್ತೇನೆ. ಸ್ಪ್ಲಿಟ್ಟಿಂಗ್ ಆಫ್ ಲೈಟ್ ಇಂಟು ಇಟ್ಸ್ ಕಾಂಪೊನೆಂಟ್ ಕಲರ್ಸ್ ಇಸ್ ಕಾಲ್ಡ್ ಆ್ಯಸ್ ಡಿಸ್ಪರ್ಷನ್. ಹಾಗಂದ್ರೇನು? ಬಿಳಿಯ ಬಣ್ಣವು ಅದರ ವಿಭಿನ್ನ ಬಣ್ಣಗಳ ಘಟಕಗಳಾಗಿ ವಿಭಜನೆ ಹೊಂದುವುದನ್ನು ಬೆಳಕಿನ ವರ್ಣ ವಿಭಜನೆ ಎನ್ನುತ್ತಾರೆ. ನೋಡಿ, ಇಲ್ಲಿ ಒಂದು ವೈಟ್ ಲೈಟ್ ಬರ್ತಿದೆ, ವೈಟ್ ಬೀಮ್ ಆಫ್ ಲೈಟ್, ಬಿಳಿ ಬೆಳಕಿನ ಕಿರಣ, ಅದು ವಕ್ರೀಭವನಗೊಳ್ಳುತ್ತೆ. ಆದರೆ ವಕ್ರೀಭವನ ಆಗುವಾಗ, ರಿಫ್ರಾಕ್ಟ್ ಆಗುವಾಗ
ಒಂದು ಇಂಟ್ರೆಸ್ಟಿಂಗ್ ಫಿನಾಮಿನಾ ಆಗ್ತಿದೆ ಇಲ್ಲಿ. ಒಂದು ಏನಾಗ್ತಿದೆ ಇಲ್ಲಿ ನೋಡಿ, ಇಲ್ಲಿ ವೈಟ್ ಇತ್ತು, ಅದು ರಿಫ್ರ್ಯಾಕ್ಟ್ ಆಗುವಾಗ ಆ ವೈಟ್ ಲೈಟ್ ಬೇರೆ ಬೇರೆ ಬಣ್ಣಗಳಾಗಿ ಸ್ಪ್ಲಿಟ್ ಆಗುತ್ತೆ ನೋಡಿ, ವಿಭಜನೆಗೊಳ್ಳುತ್ತೆ ಬೇರೆ ಬೇರೆ ಬಣ್ಣಗಳಾಗಿ. ರೆಡ್ ವಿಬ್ಗ್ಯಾಲ್ ರೂಪದಲ್ಲಿ ಸ್ಪ್ಲಿಟ್ ಆಗುತ್ತೆ ನೋಡಿ. ವಾಯ್ಲೆಟ್ ಕೆಳಗಡೆ ಇರುತ್ತೆ, ಮೇಲೆ ಇಂಡಿಗೋ ಮತ್ತು ಬ್ಲೂ ಮತ್ತು ಗ್ರೀನ್ ಮತ್ತು ಯೆಲ್ಲೋ ಮತ್ತು ಆರೆಂಜ್ ಮತ್ತು ರೆಡ್, ಈ ರೀತಿ ಅದು ವಿಂಗಡಣೆ ವಿಭಜನೆಗೊಳ್ಳುತ್ತೆ, ಸ್ಪ್ಲಿಟ್ ಆಗುತ್ತೆ. ವಾಯ್ಲೆಟ್ ಅಂದ್ರೇನು? ನೇರಳೆ. ಇದು ಊದಾ ಬಣ್ಣ, ಇದು ನೀಲಿ, ಹಸಿರು, ಹಳದಿ, ಕಿತ್ತಳೆ, ಕೆಂಪು. ಓಕೆ, ಸೊ ಬೇರೆ ಬೇರೆ ಈ ಘಟಕಗಳಾಗಿ ಅದು ವಿಭಜನೆಗೊಳ್ಳುತ್ತೆ. ಇದಕ್ಕೆ ವೈಟ್ ಲೈಟ್ ಸ್ಪೆಕ್ಟ್ರಮ್ ಅಥವಾ ಬಿಳಿ ಬೆಳಕಿನ ರೋಹಿತ ಅಂತ ಹೇಳ್ತಾರೆ. ಆಯ್ತಾಯ್ತಾ? ಸೊ ಇಲ್ಲಿ ನೋಡಿ ಎಷ್ಟು ಈ ವಾಯ್ಲೆಟ್ ಬಣ್ಣ ಇದೆಲ್ಲ ಅಥವಾ ನೇರಳೆ ಬಣ್ಣ ತುಂಬ ಜಾಸ್ತಿ ಬೆಂಡಾಗಿದೆ. ಸೊ ತುಂಬ ಜಾಸ್ತಿ ಬೆಂಡಾಗಿದೆ. ಕೆಂಪು ಬಣ್ಣ ತುಂಬ ಕಡಿಮೆ ಬೆಂಡಾಗಿದೆ ನೋಡಿ, ಇಷ್ಟೇ ಬೆಂಡಾಗಿದೆ. ಸೊ ಕೆಂಪು ಮೇಲಿರುತ್ತೆ, ವಾಯ್ಲೆಟ್ ಎಲ್ಲ ಕೆಳಗಿರುತ್ತೆ. ಇದನ್ನೇ ನಾವು ಸಿಮ್ಯುಲೇಷನಲ್ಲಿ ನೋಡೋಣ. ಸರಿ ನೋಡಿ, ನಾನೀಗ ಈ ಪ್ರಿಸಮ್ಗೆ ವೈಟ್ ಲೈಟ್ ಹಾಕ್ತಿದ್ದೇನೆ. ಸೊ ಇಲ್ಲಿ ಬಿಳಿ ಬೆಳಕು ಬರ್ತಿದೆ, ವೈಟ್ ಲೈಟ್. ಇದು ರಿಫ್ರ್ಯಾಕ್ಟ್ ಆಗಿ ನೋಡಿ ಬೇರೆ ಬೇರೆ ಬಣ್ಣಕ್ಕೆ ಹೀಗೆ ವಿಭಜನೆ ಆಗ್ತಿದೆ, ಸ್ಪ್ಲಿಟ್ ಆಗ್ತಿದೆ ಬೇರೆ ಬೇರೆ ಬಣ್ಣಗೆ. ಸೊ ಈಗ ಒಂದು ಇಂಪಾರ್ಟೆಂಟ್ ಕ್ವೆಶನ್ ಕೇಳ್ತಾರೆ ಕೆಲವು ಬಾರಿ, ನ್ಯೂಟನಿನ ಎಕ್ಸ್ಪೆರಿಮೆಂಟನ್ನು ವಿವರಿಸಿ ಅಂತ, ನ್ಯೂಟನಿನ ಪ್ರಯೋಗವನ್ನು ವಿವರಿಸಿ ಅಂತ. ಸೊ ನ್ಯೂಟನ್ ಏನು ಮಾಡಿದ? ಸೊ ಫಸ್ಟ್ ಅವರು ಈ ಎಕ್ಸ್ಪೆರಿಮೆಂಟ್ ಮಾಡಿದರು. ಫಸ್ಟ್ ವೈಟ್ ಲೈಟನ್ನು ಪ್ರಿಸಮ್ಗೆ ಹಾಕಿದರು. ಪ್ರಿಸಮಲ್ಲಿ ಏನವರು ಒಬ್ಸರ್ವ್ ಮಾಡಿದರು, ಏನು ವೀಕ್ಷಿಸಿದ್ರು? ಆ ಬಿಳಿ ಬೆಳಕು ಬೇರೆ ಬೇರೆ ಬಣ್ಣಕ್ಕೆ ಸ್ಪ್ಲಿಟ್ ಆಗುವುದನ್ನು, ವಿಭಜನೆಗೊಳ್ಳುವುದನ್ನು ಅವರು ಫಸ್ಟ್ ನೋಡಿದರು. ಸೊ ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಬಂದುಬಿಟ್ಟು, ಅವರು ಈ ರೆಡ್ ಕಲರ್ ಇದೆಲ್ಲ, ಆ ಖಾಲಿ ರೆಡ್ ಕಲರನ್ನು ಇಟ್ಕೊಂಡು ಇನ್ನೊಂದು ಬಾರಿ ಅದನ್ನು ವಿಭಜನೆಗೊಳಿಸ್ಬೋದಾ, ಅದನ್ನು ಖಾಲಿ ರೆಡ್ ಕಲರನ್ನು ಸ್ಪ್ಲಿಟ್ ಮಾಡ್ಬೋದಾ ಅಂತ ನೋಡಿದ್ರು. ಈಗ ಕ್ರಮೇಣ ನೋಡಿ, ಖಾಲಿ ರೆಡ್ ಕಲರನ್ನು ನಾನು ಹಾಕಿದ್ದೆ ಈ ಪ್ರಿಸಮಿಗೆ, ಅದು ಸ್ಪ್ಲಿಟ್ ಆಗ್ತಿದೆಯಾ? ಇಲ್ಲ. ಸೊ ರೆಡ್ ಕಲರನ್ನು ಪುನಃ ನಾನು ಸ್ಪ್ಲಿಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗೆಯೇ ಖಾಲಿ ಯೆಲ್ಲೋ ಅನ್ನು ಸ್ಪ್ಲಿಟ್ ಮಾಡ್ಬೋದಾ? ನೋಡಿದ್ರು, ಯೆಲ್ಲೋ ಕೂಡ ಆಗಲ್ಲ. ಗ್ರೀನನ್ನು ಪುನಃ ವಿಭಜನೆಗೊಳಿಸ್ಬೋದಾ? ಗ್ರೀನ್ ಕೂಡ ವಿಭಜನೆಗೊಳಿಸಲಿಕ್ಕಾಗಲ್ಲ. ಹಾಗೆಯೇ ನೇರಳೆ, ನೀಲಿ ಬಣ್ಣಗಳನ್ನು ಕೂಡ ಅದನ್ನು ವಿಭಜನೆಗೊಳಿಸಲಿಕ್ಕೆ ಆಗಲ್ಲ. ಸೊ ಖಾಲಿ ವೈಟ್ ಲೈಟ್ ಅನ್ನು ಮಾತ್ರ ವಿಭಜನೆಗೊಳಿಸ್ಬೋದು ಅಂತ ಅವರು ಕಂಡುಹಿಡಿದ್ರು. ಸೊ ಇದರಿಂದ ಏನು ಹೇಳ್ಬೋದು? ವೈಟ್ ಲೈಟ್ ಬೇರೆ ಬೇರೆ ಬಣ್ಣಗಳಿಂದ ಮಾಡಿದೆ, ಆದರೆ ಕೆಂಪು ಬಣ್ಣ, ನೀಲಿ ಬಣ್ಣ ಅದನ್ನು ಪುನಃ ವಿಭಜನೆ ಮಾಡಲಿಕ್ಕೆ ಆಗಲ್ಲ ಅಂತ ಅವರು ಕಂಡುಹಿಡಿದ್ರು. ಸೊ ಇದು ಸೆಕೆಂಡ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಬಂದುಬಿಟ್ಟು, ಇಂತಹದೇ ಒಂದು ಪ್ರಿಸಮನ್ನು, ಸೊ ಇದನ್ನು ನಾನೀಗ ಟರ್ನ್ ಮಾಡ್ತೇನೆ ಹೀಗೆ. ಸೊ ಈ ರೀತಿಯ ಒಂದು, ಇದನ್ನು ನಾನು ಹೀಗೆ ಮಾಡ್ತೇನೆ. ಸರಿ. ಸೊ ಈ ರೀತಿಯ ಒಂದು ಸಮರೂಪವಾದ ಇನ್ನೊಂದು ಪಟ್ಟಕವನ್ನು, ಇನ್ನೊಂದು ಪ್ರಿಸಮನ್ನು, ಸಿಮಿಲರ್ ಪ್ರಿಸಮನ್ನು ಅವರು ತಲೆ ಕೆಳಗಾಗಿ ಇನ್ವರ್ಟೆಡ್ ಆಗಿ ಹೀಗೆ ಇಡ್ತಾರೆ. ಓಕೆ, ಅದರ ಮುಂದೆ ಒಪೋಸಿಟ್ ಡೈರೆಕ್ಷನಲ್ಲಿ ಇನ್ವರ್ಟೆಡ್ ಆಗಿ ಇಡ್ತಾರೆ. ಸೊ ತಲೆ ಕೆಳಗಾಗಿ. ಆಗ ಏನಾಗುತ್ತೆ ಅಂತ ನೋಡುವ. ಸೊ ಇಲ್ಲಿ ಎಲ್ಲ ವಿಭಜನೆಗೊಳ್ಳುತ್ತಿದೆ, ಆದರೆ ಇದನ್ನು ನಾನು ಪುನಃ ಇದರ ಮೇಲೆ ಇಟ್ಟರೆ, ಇದರ ಮುಂದೆ ಇಟ್ಟರೆ ತಲೆ ಕೆಳಗಾಗಿ ಏನಾಗ್ತಿದೆ ನೋಡಿ. ಆ ವಿಭಜನೆಗೊಂಡ ಕಲರ್ಸ್ ಇದೆಲ್ಲ, ಆ ಎಲ್ಲ ಬಣ್ಣಗಳು ಪುನಃ ಒಂದಾಗತ್ತೆ. ಮತ್ತು ಇಲ್ಲಿ ನಮಗೆ ಸ್ಪೆಕ್ಟ್ರಮ್ ಕಾಣ್ತಿದೆಯಾ? ಇಲ್ಲ, ಇಲ್ಲಿ ಪುನಃ ಬಿಳಿ ಬೆಳಕೆ ಕಾಣ್ತಿದೆ. ಸೊ ಇದು ಇನ್ನೊಂದು ಇಂಪಾರ್ಟೆಂಟ್ ವಿಷಯ. ಬಿಳಿ ಬೆಳಕು ಸ್ಪ್ಲಿಟ್ ಆಗಿ ಪುನಃ ಒಂದೇ ಪುನಃ ಜಾಯಿನ್ ಆಗಿ ಬಿಳಿ ಬೆಳಕೆ ಆಗಿ ಕಾಣ್ತಿದೆ, ಬೇರೆ ಬೇರೆ ಕಲರ್ಸ್ ಕಾಣ್ತಿಲ್ಲ. ಸೊ ಇದು ಥರ್ಡ್ ಪಾಯಿಂಟ್ ನ್ಯೂಟನ್ನ ಎಕ್ಸ್ಪೆರಿಮೆಂಟಲ್ಲಿ. ಇದನ್ನೇ ನಾನೀಗ ಈ ರೇಖಾಚಿತ್ರ, ಈ ಡಯಾಗ್ರಾಮ್ ಮೂಲಕ ತೋರಿಸಿದ್ದೇನೆ. ಈ ಡಯಾಗ್ರಾಮ್ ಕೂಡ ತುಂಬ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳಿದ್ದಾರೆ ಇದು ಡಯಾಗ್ರಾಮ್. ಸೊ ವೈಟ್ ಲೈಟ್ ಇಲ್ಲಿಂದ ಬರ್ತಿದೆ, ಈ ಪ್ರಿಸಮಲ್ಲಿ ವಕ್ರೀಭವನಗೊಂಡು ಅದು ವಿಭಜನೆ ಉಂಟಾಗುತ್ತೆ, ಸ್ಪ್ಲಿಟ್ ಆಗುತ್ತೆ, ಡಿಸ್ಪರ್ಷನ್ ಆಗುತ್ತೆ, ವರ್ಣ ವಿಭಜನೆ ಉಂಟಾಗುತ್ತೆ. ಆದರೆ ಇನ್ನೊಂದು ಪ್ರಿಸಮನ್ನು ಹೀಗೆ ತಲೆ ಕೆಳಗಾಗಿ ಇಟ್ಟರೆ, ಇನ್ವರ್ಟೆಡ್ ಇಫ್ ಯು ಪ್ಲೇಸ್ ಹಿಯರ್, ಆ ವಿಭಜನೆಗೊಂಡ ಎಲ್ಲ ಕಿರಣಗಳು
ಎಲ್ಲ ಬಣ್ಣಗಳು ಪುನಃ ಒಂದಾಗಿ ವೈಟ್ ಲೈಟ್ ಆಗಿ ಹೊರಹೊಮ್ಮುತ್ತದೆ. ಸೊ ಬಿಳಿ ಬೆಳಕು ನಮಗೆ ಪುನಃ ಸಿಗುತ್ತೆ. ಸೊ ಇಲ್ಲಿ ನೀವು ಪರದೆ ಇಟ್ಟರೆ ಖಾಲಿ ವೈಟ್ ಬಣ್ಣ ನೋಡ್ಬೋದಷ್ಟೇ, ಆದರೆ ಅದರ ಕಾಂಪೊನೆಂಟ್ ಕಲರ್ಸನ್ನು ನೋಡಲಿಕ್ಕೆ ಆಗಲ್ಲ. ಸೊ ಇದು ತುಂಬ ಇಂಪಾರ್ಟೆಂಟ್ ವಿಷಯ. ಕೆಲವು ಬಾರಿ 4-5 ಮಾರ್ಕ್ಸಿಗೆ ಇದು ಕೇಳಿದೆ, ನ್ಯೂಟನ್ನ ಎಕ್ಸ್ಪೆರಿಮೆಂಟನ್ನು ಎಕ್ಸ್ಪ್ಲೇನ್ ಮಾಡಿ ಅಂತ. ಸೊ ಏನೆಲ್ಲ ನಾವು ಎಕ್ಸ್ಪೆರಿಮೆಂಟ್ ನೋಡಿದ್ವಲ್ಲ ಅದೆಲ್ಲ ನೀವು ಕ್ಲಿಯರಾಗಿ ಬರಬೇಕು. ಈ ಡಯಾಗ್ರಾಮ್ ಕೂಡ ನೀವು ಕಲಿಬೇಕು. ಸರಿ, ಈಗ ರೈನ್ಬೋ ಫಾರ್ಮೇಷನ್ ಅಥವಾ ಕಾಮನಬಿಲ್ಲಿನ ರಚನೆ. ಸೊ ಕಾಮನಬಿಲ್ಲು ಹೇಗೆ ರಚನೆ ಆಗುತ್ತೆ ಅಂತ ನೋಡೋಣ. ನೀವು ನೋಡಿರ್ಬೋದು, ಮಳೆ ಆದಮೇಲೆ, ಮಳೆ ಬಂದು ನಿಂತಾದಮೇಲೆ ಆಕಾಶದಲ್ಲಿ ಕೆಲವು ಬಾರಿ ರೈನ್ಬೋ ಕಾಣುತ್ತೆ. ಅಥವಾ ನೀವು ಒಂದು ವಾಟರ್ ಫಾಲ್ಗೆ ಹೋಗಿರ್ಬೋದು, ಅಥವಾ ಜಲಪಾತದ ಹತ್ತಿರ ಹೋಗಿರುವಾಗ ಜಲಪಾತದ ಸುತ್ತಲೂ ಕೆಲವು ಬಾರಿ ಏನಾಗುತ್ತೆ, ರೈನ್ಬೋ ನೀವು ನೋಡ್ಬೋದು. ಅಥವಾ ಕೆಲವು ಬಾರಿ ನೀವು ಪೈಪಿಂದ ನೀರನ್ನು ಸ್ಪ್ರೇ ಮಾಡಿದರೆ ಏನಾಗುತ್ತೆ, ಆಗ ಕೂಡ ರೈನ್ಬೋ ಫಾರ್ಮೇಷನ್ ಕಾಮನಬಿಲ್ಲು ನೋಡ್ಬೋದು. ಸೊ ಹಾಗಾಗಿ ಮಳೆ ಹನಿಗಳು, ಮಳೆ ನೀರು ಮತ್ತು ಈ ಕಾಮನಬಿಲ್ಲಿನ ನಡುವೆ ಏನು ಸಂಬಂಧ, ಯಾಕೆ ನೀರಿರುವಾಗ ಮಾತ್ರ ಕಾಮನಬಿಲ್ಲು ಕಾಣುತ್ತೆ, ಬನ್ನಿ ನೋಡೋಣ. ನೋಡಿ, ಈಗ ನನ್ನ ಹತ್ರ ಇದೊಂದು ರೈನ್ ಡ್ರಾಪ್ ಅಥವಾ ಮಳೆಹನಿ ಅಂತ ಅಂದ್ಕೊಳ್ಳಿ. ಸೊ ಇಲ್ಲಿಂದ ಸನ್ಲೈಟ್ ಬರ್ತಿದೆ. ಸೊ ಸನ್ಲೈಟ್ ಬರುವಾಗ ಏನಾಗುತ್ತೆ, ಹೊರಗಡೆ ಯಾವುದು ಮಾಧ್ಯಮ, ಏರ್, ಗಾಳಿ. ಅದು ಇಲ್ಲಿನ ರೈನ್ ಡ್ರಾಪ್ ಅಥವಾ ಮಳೆಹನಿ ಒಳಗಡೆ ನೀರಿರುತ್ತೆ. ಸೊ ಏರ್ ಟು ವಾಟರ್, ಗಾಳಿಯಿಂದ ನೀರಿಗೆ ಬೆಳಕು ಚಲಿಸುವಾಗ ಏನಾಗುತ್ತೆ, ವಕ್ರೀಭವನ ಉಂಟಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ, ಬಿಕಾಸ್ ದೇರ್ ಇಸ್ ಅ ಚೇಂಜ್ ಇನ್ ಮೀಡಿಯಮ್. ಸೊ ವಕ್ರೀಭವನ ಆಗುವಾಗ ನಾವು ನೋಡಿದ್ವಿ ಪ್ರಿಸಮಲ್ಲಿ, ಗ್ಲಾಸಲ್ಲಿ ಏನಾಗ್ತಿತ್ತು, ಬಿಳಿ ಬೆಳಕು ಬರುವಾಗ ಆ ಬಿಳಿ ಬೆಳಕು ಬೇರೆ ಬೇರೆ ಬಣ್ಣಗಳಿಂದ ಕಂಪೋಸ್ ಆಗಿರುತ್ತಲ್ಲ. ಸೊ ಬಿಳಿ ಬಣ್ಣದ ಒಳಗಡೆ ಬೇರೆ ಬೇರೆ ಬಣ್ಣಗಳಿರುತ್ತೆ. ಸೊ ಆ ಎಲ್ಲ ಬಣ್ಣಗಳು ಬೇರೆ ಬೇರೆ ಕೋನಗಳಲ್ಲಿ ಬೆಂಡಾಗುತ್ತೆ. ರೆಡ್ ಸ್ವಲ್ಪ ಕಡಿಮೆ ಬೆಂಡಾಗುತ್ತೆ, ವಾಯ್ಲೆಟ್ ತುಂಬ ಜಾಸ್ತಿ ಬೆಂಡಾಗುತ್ತೆ. ಹಾಗಾಗಿ ಅದು ರಿಫ್ರಾಕ್ಷನ್ ಆಗುವಾಗ ಸ್ಪ್ಲಿಟ್ ಆಗುತ್ತೆ, ವಿಭಜನೆಗೊಳ್ಳುತ್ತೆ. ಸೊ ಅದೇ ರೀತಿ ಇಲ್ಲಿ ಕೂಡ ಸೇಮ್ ಆಗುತ್ತೆ. ಈ ಮಳೆ ಹನಿ ಒಂದು ಪ್ರಿಸಮ್ ಆಗಿ ವರ್ತಿಸ್ಬೋದು ಅಂತ ಹೇಳ್ತಾರೆ, ಒಂದು ಪ್ರಿಸಮ್ ಆಗಿ ಬಿಹೇವ್ ಮಾಡುತ್ತೆ. ಸೊ ಇಲ್ಲಿ ಡಿಸ್ಪರ್ಷನ್ ಆಗುತ್ತೆ. ಸೊ ಡಿಸ್ಪರ್ಷನ್ ಆಗಿ ಇಲ್ಲಿ ಬಂದು ಈ ಕಡೆ ಇನ್ನೊಂದು ಬದಿಯಲ್ಲಿ ಏನಾಗುತ್ತೆ, ಅದು ಪುನಃ ಸ್ವಲ್ಪ ರಿಫ್ಲೆಕ್ಟ್ ಆಗುತ್ತೆ, ಅಥವಾ ಇಟ್ ವಿಲ್ ಇಂಟರ್ನಲಿ ರಿಫ್ಲೆಕ್ಟ್ ಅಂತ ಹೇಳ್ಬೋದು. ಸೊ ಆಂತರಿಕವಾಗಿ ಪ್ರತಿಫಲನಗೊಂಡು ಪುನಃ ನೀರಿಂದ ಗಾಳಿಗೆ ಪ್ರವೇಶಿಸುವಾಗ ಇನ್ನೊಂದು ಬಾರಿ ವಕ್ರೀಭವನಗೊಳ್ಳುತ್ತೆ. ಇಟ್ ವಿಲ್ ರಿಫ್ರಾಕ್ಟ್ ಅಗೇನ್. ಸೊ ರಿಫ್ಲೆಕ್ಟ್ ಇಂಟರ್ನಲಿ ಆ್ಯಂಡ್ ರಿಫ್ರಾಕ್ಟ್ ಅಗೇನ್. ಸೊ ವಕ್ರೀಭವನ ಆಗುತ್ತೆ ಇಲ್ಲಿ, ಮತ್ತು ಆಂತರಿಕವಾಗಿ ಪ್ರತಿಫಲಿಸಿ ಪುನಃ ವಕ್ರೀಭವನ ಉಂಟಾಗುತ್ತೆ. ಮತ್ತು ಇಲ್ಲಿ ನಿಂತ್ಕೊಂಡು ನೋಡಿದರೆ ನಿಮಗೆ ಕಾಮನಬಿಲ್ಲು ಅಥವಾ ಈ ಬೇರೆ ಬೇರೆ ಬಣ್ಣಗಳ ಸ್ಪೆಕ್ಟ್ರಮ್ ಇದೆಲ್ಲ, ವೈಟ್ ಲೈಟ್ ಸ್ಪೆಕ್ಟ್ರಮ್ ಕಾಣ್ತದೆ. ಸೊ ಇದು ಕಾಮನಬಿಲ್ಲಿನ ರೂಪದಲ್ಲಿ ನೀವು ನೋಡ್ಬೋದು. ಸೊ ಹೀಗೆ ರೈನ್ಬೋ ಫಾರ್ಮೇಷನ್, ಕಾಮನಬಿಲ್ಲು ರಚನೆ ಆಗುತ್ತೆ. ಒಂದು ಇಂಪಾರ್ಟೆಂಟ್ ವಿಷಯ ಏನು ನೋಡಬೇಕಂದ್ರೆ, ಇಲ್ಲಿ ಸೂರ್ಯಲ್ಲಿದೆ, ಈ ಬದಿಯಲ್ಲಿರುತ್ತೆ. ಮತ್ತು ಕಾಮನಬಿಲ್ಲು ಯಾವಾಗಲೂ ಸೂರ್ಯನ ಒಪೋಸಿಟ್ ಸೈಡಲ್ಲಿ ಮಾತ್ರ ನೀವು ನೋಡ್ಬೋದು. ಸೂರ್ಯನ ವಿರುದ್ಧ ದಿಕ್ಕಿನಲ್ಲಿ ಮಾತ್ರ ನೀವು ಕಾಮನಬಿಲ್ಲು ನೋಡ್ಬೋದು. ಇದೊಂದು ಚಿಕ್ಕ ಇಂಪಾರ್ಟೆಂಟ್ ವಿಷಯ. ಸರಿ, ಈಗ ಇದೆಲ್ಲ ನಾವು ಕವರ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್ ಅಥವಾ ವಾಯುಮಂಡಲದಲ್ಲಿ ವಕ್ರೀಭವನ. ಸೊ ಇದರಲ್ಲಿ ನಾವು ಎರಡು ಇಂಪಾರ್ಟೆಂಟ್ ಟಾಪಿಕನ್ನು ಡಿಸ್ಕಸ್ ಮಾಡ್ತೇವೆ. ಫಸ್ಟ್ ಏನಂದರೆ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ನಕ್ಷತ್ರಗಳ ಮಿನುಗುವಿಕೆ. ಅದು ಯಾಕೆ ಮಿನುಗುತ್ತದೆ ನಕ್ಷತ್ರಗಳು. ಸೆಕೆಂಡ್ ಬಂದುಬಿಟ್ಟು ಅಡ್ವಾನ್ಸ್ಡ್ ಸನ್ರೈಸ್ ಮತ್ತು ಡಿಲೇಡ್ ಸನ್ಸೆಟ್, ಅಂದರೆ ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಸರಿ, ಫಸ್ಟ್ ಟಾಪಿಕ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ಸ್, ನಕ್ಷತ್ರಗಳ ಮಿನುಗುವಿಕೆ. ನೀವು ರಾತ್ರಿ ನೋಡಿರ್ಬೋದು ಆಕಾಶದಲ್ಲಿ ಈ ನಕ್ಷತ್ರಗಳು ಯಾವಾಗಲೂ ಸ್ವಲ್ಪ ಸ್ಥಿರವಾಗಿರಲ್ಲ. ಸ್ಥಿರ ಅಂದರೆ ಬ್ರೈಟ್ನೆಸ್, ಅದರ ಎಷ್ಟು ಪ್ರಕಾಶಮಾನ ಇರೋದಲ್ಲ, ಸೊ ಅದು ಸ್ಥಿರ ಇರೋಲ್ಲ, ಚೇಂಜ್ ಆಗ್ತಿರುತ್ತೆ. ಸೊ ಇದಕ್ಕೆ ಟ್ವಿಂಕ್ಲಿಂಗ್ ಅಂತ ಹೇಳ್ತಾರೆ, ಅಥವಾ ನಕ್ಷತ್ರಗಳ ಮಿನುಗುವಿಕೆ ಅಂತ ಹೇಳ್ತಾರೆ. ಸೊ ಇದು ಯಾಕೆ ಟ್ವಿಂಕಲ್ ಆಗ್ತದೆ, ನೀವು ಯಾವಾಗಲೂ ಯೋಚಿಸಿದ್ದೀರಾ? ಇನ್ನೊಂದು ವಿಷಯ ಏನಂದರೆ, ಈ ಪ್ಲ್ಯಾನೆಟ್ಸ್ ಕೂಡ ನೀವು ಸ್ಟಾರ್ಸ್ ರೀತಿಯೇ ಕಾಣುತ್ತೆ, ಸ್ವಲ್ಪ ಚಿಕ್ಕ ಡಾಟ್ ಆಗಿ ಕಾಣುತ್ತೆ. ಆದರೆ ನೀವು ಪ್ಲ್ಯಾನೆಟ್ಸ್, ಗ್ರಹಗಳು ಮತ್ತು ಸ್ಟಾರ್ಸ್ಗಳ ನಡುವೆ ಒಂದು ಅಂತರ ಇದೆ. ಗ್ರಹಗಳು ಯಾವಾಗಲೂ ಮಿನುಗುವುದಿಲ್ಲ, ಅದರ
ಬ್ರೈಟ್ನೆಸ್ ಇದೆಲ್ಲ ಚೇಂಜ್ ಆಗ್ತಿರೋದಿಲ್ಲ, ಅದು ಸೇಮ್ ಇರುತ್ತೆ. ಆದರೆ ಸ್ಟಾರ್ಸ್ಗಳ ಬ್ರೈಟ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಮತ್ತು ಸ್ವಲ್ಪ ಕಡಿಮೆ ಆಗುತ್ತೆ. ಸೊ ಅದು ಮಿನುಗುವ ಹಾಗೆ ಕಾಣುತ್ತೆ. ಸೊ ಯಾಕೆ ಸ್ಟಾರ್ಸ್ಗಳು ನಕ್ಷತ್ರಗಳು ಮಿನುಗುತ್ತದೆ, ಆದರೆ ಗ್ರಹಗಳು ಪ್ಲ್ಯಾನೆಟ್ಸ್ ಮಿನುಗುವುದಿಲ್ಲ? ಸೊ ಯಾಕೆ ಹೀಗಾಗ್ತದೆ ಅಂತ ಬಂದು ಸರಿ. ಸೊ ಈಗ ಇಲ್ಲಿ ಒಂದು ಸ್ಟಾರ್ ಇದೆ ಅಂತ ಭಾವಿಸ್ಕೊಳ್ಳಿ. ಆ ಸ್ಟಾರ್ ತುಂಬ ದೂರದಲ್ಲಿ ಇರುವ ಕಾರಣ ಅದನ್ನು ನಾವು ಪಾಯಿಂಟ್ ಸೈಜ್ ಸೋರ್ಸ್ ಆಫ್ ಲೈಟ್ ಅಥವಾ ಬಿಂದು ಗಾತ್ರದ ಬೆಳಕಿನ ಮೂಲ ಅಂತ ಭಾವಿಸ್ಕೊಳ್ಬೋದು. ಯಾಕಂದರೆ ತುಂಬ ದೂರ ಇರುವ ಕಾರಣ ತುಂಬ ಚಿಕ್ಕದಾಗಿ ಕಾಣುತ್ತೆ. ಸೊ ಇಲ್ಲಿಂದ ಬೆಳಕಿನ ಕಿರಣ ಬರುತ್ತಿದೆ. ಸೊ ಇಲ್ಲಿ ಇದು ಭೂಮಿ ಅಥವಾ ಅರ್ತ್ ಅಂತ ಭಾವಿಸ್ಕೊಳ್ಳಿ. ಸೊ ಈ ಭೂಮಿಯ ಸುತ್ತಲೂ ನಮ್ಮ ಅಟ್ಮಾಸ್ಫಿಯರ್ ಅಥವಾ ವಾಯುಮಂಡಲ ಇರುತ್ತೆ. ಆ ವಾಯುಮಂಡಲದಲ್ಲಿ ಬೇರೆ ಬೇರೆ ರೀತಿಯ ಅನಿಲಗಳು ಇರುತ್ತೆ. ಸೊ ಹಾಗಾಗಿ ಇದು ನಿರ್ವಾತ ಅಥವಾ ವ್ಯಾಕ್ಯೂಮ್. ಸೊ ಈ ವಾಯುಮಂಡಲವನ್ನು ಈ ಬೆಳಕು ಪ್ರವೇಶಿಸುವಾಗ, ಎಂಟರ್ ಆಗುವಾಗ ಏನಾಗುತ್ತೆ, ಅದು ಬೇರೆ ಮಾಧ್ಯಮಕ್ಕೆ ಹೋಗ್ತಿದೆ. ಓಕೆ, ಸೊ ಏನಾಗುತ್ತೆ, ಬೇರೆ ಮಾಧ್ಯಮ ಅಥವಾ ಬೇರೆ ಮೀಡಿಯಮ್ಗೆ ಹೋಗುವಾಗ ಲೈಟ್ ರಿಫ್ರ್ಯಾಕ್ಟ್ ಆಗುತ್ತೆ, ನಾವು ಕಲಿತಿದ್ರಲ್ಲ. ಸೊ ಅದು ಇಲ್ಲಿ ಮೀಡಿಯಮ್ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಅದು ನಾರ್ಮಲ್ ಅಥವಾ ಲಂಬದ ಕಡೆಗೆ ಬೆಂಡ್ ಆಗುತ್ತೆ. ಸೊ ಅದು ಹೀಗೆ ಬರ್ತದೆ, ಸ್ವಲ್ಪ ಲಂಬದ ಕಡೆಗೆ ಬೆಂಡ್ ಆಗುತ್ತೆ. ಓಕೆ, ಮತ್ತು ಇಲ್ಲಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಕೆಳಗೆ ಹೋದಾಗ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಅಥವಾ ವಕ್ರೀಭವನ ಸೂಚ್ಯಾಂಕ ಏನಿದೆ ಅಲ್ಲ, ಸೊ ಇದು ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಸೊ ಅರ್ತಿದು ಮೇಲ್ಮೈಯಲ್ಲಿ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರುತ್ತೆ. ಸೊ ಮೇಲೆ ಹೋದಾಗೆ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ಮೇಲಿಂದ ಬರುವಾಗ ಏನಾಗುತ್ತೆ, ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಹಾಕ್ಕೊಂಡು ಹೋಗುತ್ತೆ. ಸೊ ವಕ್ರೀಭವನ ಸೂಚ್ಯಾಂಕ ಏರಿಕೆ ಹಾಕ್ಕೊಂಡು ಹೋಗುತ್ತೆ. ಸೊ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏರಿಕೆ ಆಗುವಾಗ ಏನಾಗುತ್ತೆ, ಇದು ಲೈಟ್ ಬೆಂಡ್ ಹಾಕ್ಕೊಂಡು ಹೋಗುತ್ತೆ. ಸೊ ಅದು ಬಾಗಿಕೊಂಡು ಇರುತ್ತೆ. ಸೊ ಸ್ವಲ್ಪ ಇನ್ನೊಂದು ಸಲ ಬಾಗಿ, ಸೊ ಹಾಗೆ ಬಾಗಿ ಕೊನೆಗೆ ಇಲ್ಲಿ ಒಬ್ಸರ್ವರ್ ಅಂದರೆ ಇಲ್ಲಿಂದ ಆ ಬೆಳಕನ್ನು ನೋಡ್ಬೋದು. ಸೊ ಇಲ್ಲಿಂದ ಬೆಳಕು ನೋಡುವಾಗ ಈ ಬೆಳಕು ಕ್ರಮೇಣ ಇಲ್ಲಿಂದ ಬರುವಾಗೆ ಕಾಣುತ್ತೆ. ಓಕೆ, ಸೊ ನಿಜವಾಗಿ ಅದರ ನಕ್ಷತ್ರದ ನೈಜ ಸ್ಥಾನ ಇದಾಗಿರುತ್ತೆ, ದ ರಿಯಲ್ ಪೊಸಿಷನ್. ಆದರೆ ಅಪ್ಯಾರೆಂಟ್ ಪೊಸಿಷನ್ ಅಥವಾ ತೋರಿಕೆಯ ಸ್ಥಾನ ಸ್ವಲ್ಪ ಬೇರೆ ಇರುತ್ತೆ, ನೈಜ ಸ್ಥಾನಕ್ಕಿಂತ ಸ್ವಲ್ಪ ಮೇಲಿರುತ್ತೆ. ಇಟ್ ವಿಲ್ ಬಿ ಅಬೌವ್ ದ ಆ್ಯಕ್ಚುಯಲ್ ಪೊಸಿಷನ್. ಸೊ ಇದು ಫಸ್ಟ್ ವಿಷಯ. ಇನ್ನೊಂದು ವಿಷಯ ಏನಂದರೆ, ಈ ವಕ್ರೀಭವನ ಸೂಚ್ಯಾಂಕ ಇದೆಲ್ಲ ಈ ವಾತಾವರಣದಲ್ಲಿ ಅದು ವಾತಾವರಣದ ಫಿಸಿಕಲ್ ಕಂಡೀಷನ್ಸ್ ಅಥವಾ ಭೌತಿಕ ಪರಿಸ್ಥಿತಿಗಳು ಅದರ ಮೇಲೆ ಅವಲಂಬಿತವಾಗಿದೆ. ಕೆಲವು ಬಾರಿ ಈ ತಾಪಮಾನ ಹೆಚ್ಚು ಕಡಿಮೆ ಹಾಕ್ಕೊಂಡಿರುತ್ತೆ, ಪ್ರೆಷರ್ ಜಾಸ್ತಿ ಹಾಕ್ಕೊಂಡಿರುತ್ತೆ. ಸೊ ತಾಪಮಾನ ಬೇರೆ ಬೇರೆ ರೀತಿಯ ವ್ಯತ್ಯಾಸಗಳು ಇರುವುದರಿಂದ, ಭೌತಿಕ ಪರಿಸ್ಥಿತಿಗಳಲ್ಲಿ ವ್ಯತ್ಯಾಸ ಆಗಿರುವುದರಿಂದ ಈ ರಿಫ್ರ್ಯಾಕ್ಟಿವ್ ಇಂಡೆಕ್ಸ್ ಏನಿದೆ ಅದು ಸ್ಥಿರವಾಗಿರಲ್ಲ, ಚೇಂಜ್ ಹಾಕ್ಕೊಂಡಿರುತ್ತೆ. ಹಾಗಾಗಿ ಇದರ ಲೈಟಿದು ಡೈರೆಕ್ಷನ್ ಕೂಡ ಚೇಂಜ್ ಹಾಕ್ಕೊಂಡಿರುತ್ತೆ. ಸೊ ಲೈಟಿದು ಡೈರೆಕ್ಷನ್ ಚೇಂಜ್ ಆಗುವಾಗ ಏನಾಗುತ್ತೆ, ಇದರ ಪೊಸಿಷನ್ ಕೂಡ ಸ್ವಲ್ಪ ಚೇಂಜ್ ಹಾಕ್ಕೊಂಡಿರುತ್ತೆ. ಇದು ಇನ್ನೊಂದು ವಿಷಯ. ಥರ್ಡ್ ಪಾಯಿಂಟ್ ಏನಂದರೆ, ಆ ಪೊಸಿಷನ್ ಚೇಂಜ್ ಆಗ್ತಿರುವಾಗ ಏನಾಗುತ್ತೆ, ನಮ್ಮ ಬೆಳಕಿನ ಪ್ರಮಾಣ, ನಮ್ಮ ಕಣ್ಣಿಗೆ ಎಷ್ಟು ಬೆಳಕು ಬರ್ತಿದೆ, ಸೊ ಅದು ಕೂಡ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಸೊ ಅದು ಕೂಡ ಚೇಂಜ್ ಆಗ್ತಿರುತ್ತೆ. ಸೊ ಹಾಗಾಗಿ ಇದು ನಕ್ಷತ್ರದ ಮಿನುಗುವಿಕೆಯ ಕಾರಣ. ಸೊ ಇದನ್ನು ನಾವು ನೋಡುವಾಗ ಸ್ಟಾರನ್ನು ನಕ್ಷತ್ರ ಟ್ವಿಂಕಲ್ ಆಗ್ತಿದೆ ಅಂತ ಹೇಳ್ತಾರೆ. ಸೊ ಇದು ನಕ್ಷತ್ರಗಳ ಮಿನುಗುವಿಕೆ ಇದರ ಕಾರಣ. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್, ಹಾಗಾದರೆ ಗ್ರಹಗಳು ಯಾಕೆ ಮಿನುಗುವುದಿಲ್ಲ ನೀವು ಯೋಚಿಸಿರ್ಬೋದು. ನೋಡಿ, ಗ್ರಹಗಳು ಭೂಮಿಗೆ ತುಂಬ ಹತ್ತಿರವಾಗಿದೆ. ಓಕೆ, ಸೊ ಹಾಗಾದರೆ ಇದನ್ನು ಪಾಯಿಂಟ್ ಸೈಜ್ ಸೋರ್ಸ್ ಆಫ್ ಲೈಟ್ ಅಂತ ಭಾವಿಸ್ಕೊಳ್ಳಿಕ್ಕೆ ಆಗಲ್ಲ. ಯಾಕೆಂದರೆ ಇದು ತುಂಬ ದೊಡ್ಡದಿದೆಲ್ಲ. ಸೊ ಇದರಲ್ಲಿ ಬೇರೆ ಬೇರೆ ಪಾಯಿಂಟ್ಸ್ ಇದೆ, ಬೇರೆ ಬೇರೆ ಪಾಯಿಂಟ್ ಸೈಜ್ ಆಫ್ ಸೋರ್ಸಸ್. ಇಟ್ ಈಸ್ ಅ ಕಲೆಕ್ಷನ್ ಆಫ್ ಪಾಯಿಂಟ್ ಸೈಜ್ಡ್ ಸೋರ್ಸಸ್ ಆಫ್ ಲೈಟ್. ಬಿಂದು ಗಾತ್ರದ ತುಂಬ ಬೆಳಕಿನ ಮೂಲಗಳ ಸಂಗ್ರಹ ಅಂತ ಪರಿಗಣಿಸ್ಬೋದು. ಸೊ ಪ್ರತಿಯೊಂದು ಮೂಲ ಇದಲ್ಲ, ಬಿಂದು ಗಾತ್ರದ ಮೂಲ, ಅಲ್ಲಿಂದ ಬರುವ ಬೆಳಕಿನ ಕಿರಣ ನಕ್ಷತ್ರ, ನಾನು ಹಿಂದಿನ ಸ್ಲೈಡಲ್ಲಿ ತೋರಿಸಿದ್ರಲ್ಲ, ನಕ್ಷತ್ರಗಳಿಂದ ಹೇಗೆ ಬೆಳಕಿನ ಕಿರಣ ವಕ್ರೀಭವನಗೊಳ್ಳುತ್ತದೆ, ಆ ರೀತಿಯಲ್ಲೇ ಈ ಪ್ರತಿಯೊಂದು ಬಿಂದುವಿನ ಕಿರಣಗಳು ಅದೇ ರೀತಿಯಲ್ಲಿ ವಕ್ರೀಭವನೆ ಉಂಟಾಗುತ್ತದೆ ಅದರಲ್ಲಿ. ಸೊ ಇಟ್ ವಿಲ್ ಆಲ್ಸೋ ರಿಫ್ರಾಕ್ಟ್ ಇನ್ ದ ಸೇಮ್ ವೇ. ಆದರೆ ವ್ಯತ್ಯಾಸ ಏನು, ಇಲ್ಲಿ ತುಂಬ ಪಾಯಿಂಟ್ ಸೈಜ್ಡ್ ಸೋರ್ಸಸ್ ಆಫ್ ಲೈಟ್ ಇದೆ. ಸೊ ಕೆಲವು ಬಾರಿ ಇದು
ಇದರ ಪ್ರಮಾಣ ಕಡಿಮೆ ಆಗುವಾಗ ಇದು ಜಾಸ್ತಿ ಆಗಿರ್ಬೋದು. ಸೊ ಇದರ ಬೆಳಕು ಕಡಿಮೆ ಆಗುವಾಗ ಅದರ ಪಕ್ಕದ್ದು ಜಾಸ್ತಿ ಆಗಿರ್ಬೋದು. ಸೊ ಅದನ್ನು ದೂರದಿಂದ ಜೊತೆಗೆ ನೋಡುವಾಗ ಆ ಗ್ರಹದು ಒಟ್ಟು ಪ್ರಮಾಣ, ಬೆಳಕಿನ ಪ್ರಮಾಣ ಅದರಲ್ಲಿ ಏನು ಹೆಚ್ಚು ಕಡಿಮೆ ಆಗುವುದಿಲ್ಲ. ಇದರ ಎಲ್ಲ ಪಾಯಿಂಟ್ ಸೈಜ್ ಸೋರ್ಸಸ್ ಇದು ಆ್ಯಾವ್ರೇಜ್ ಇದೆಲ್ಲ, ಅದರಲ್ಲಿ ಹೆಚ್ಚು ಕಡಿಮೆ ಅಷ್ಟು ತೋರಲ್ಲ. ಸೊ ಇದು ಮಿನುಗುವಾಗೆ ಕಾಣಲ್ಲ, ಅದಕ್ಕೋಸ್ಕರ. ಸೊ ಅದಕ್ಕೋಸ್ಕರ ಪ್ಲ್ಯಾನೆಟ್ಸ್ ಡೋಂಟ್ ಟ್ವಿಂಕಲ್, ಗ್ರಹಗಳು ಅದಕ್ಕೋಸ್ಕರ ಇದು ಮಿನುಗುವುದಿಲ್ಲ. ಸರಿ, ಅಡ್ವಾನ್ಸ್ ಸನ್ರೈಸ್ ಆ್ಯಂಡ್ ಡಿಲೇಡ್ ಸನ್ಸೆಟ್. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ. ಶೀಘ್ರ ಸೂರ್ಯೋದಯ ಮತ್ತು ವಿಳಂಬಿತ ಸೂರ್ಯಾಸ್ತ ಅಂದ್ರೇನು ನೋಡಿ. ಯಾವಾಗ ಸೂರ್ಯಾಸ್ತ ಅಥವಾ ಸೂರ್ಯೋದಯ ಆಗಿದೆ ಅಂತ ಯಾವಾಗ ಹೇಳ್ತೇವೆ ನಾವು? ಸೂರ್ಯ ಇದು ಹೊರೈಸನ್, ಓಕೆ, ಅಥವಾ ದಿಗಂತ ಅಂತ ಹೇಳ್ತಾರೆ. ಸೊ ಹೊರೈಸನ್ಗಿಂತ ಯಾವಾಗ ಸೂರ್ಯ ಮೇಲೆ ಬರುತ್ತೋ ಆಗ ಸೂರ್ಯಾಸ್ತ ಆಗಿದೆ ಸೂರ್ಯೋದಯ ಆಗಿದೆ ಅಂತ ಹೇಳ್ತೇವೆ. ಸೊ ಕ್ರಮೇಣ ಹೊರೈಸನ್ ಇಲ್ಲಿದ್ದರೆ ಈ ಕಡೆಯಲ್ಲಿ, ಸೊ ಈ ಕಡೆ ಹೊರೈಸನ್ ಇದೆ. ಸೊ ಸೂರ್ಯ ಹೊರೈಸನ್ದು ಕೆಳಗೆ ಹೋದರೆ, ದಿಗಂತದ ಕೆಳಗೆ ಹೋದರೆ ಅದಕ್ಕೆ ಸೂರ್ಯಾಸ್ತ ಅಂತ ಹೇಳ್ತಾರೆ. ಸೊ ಯಾವಾಗ ಈ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಟೈಮಲ್ಲಿ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಏನಾಗುತ್ತೆ ನೋಡಿ. ಇಲ್ಲಿ ಈಗ ಹೊರೈಸನ್ ಅಥವಾ ದಿಗಂತದ ಕೆಳಗಿದೆ ಸೂರ್ಯ, ಹೀಗೆ ಬರ್ತಿದೆ ಅಂತ ಅನ್ಸ್ಕೊಳ್ಳಿ ಸೂರ್ಯ. ಸೊ ಸೂರ್ಯೋದಯ ಇನ್ನೂ ಆಗಿಲ್ಲ, ಸನ್ ಹ್ಯಾಸ್ ನಾಟ್ ರಿಸನ್ ಯೆಟ್. ಆದರೆ ಸೂರ್ಯನಿಂದ ಬಳಕುವ ಬೆಳಕಿನ ಕಿರಣ ಹೀಗೆ ಬಂದು ನಮ್ಮ ವಾಯುಮಂಡಲಕ್ಕೆ ಪ್ರವೇಶಿಸಿದಾಗ, ಅಟ್ಮಾಸ್ಫಿಯರ್ಗೆ ಎಂಟರ್ ಆಗಾಗ ಸೇಮ್ ರಿಫ್ರ್ಯಾಕ್ಟ್ ಆಗುತ್ತೆ. ಸೊ ಅದು ಕ್ರಮೇಣ ಈ ರೀತಿ ಹೋಗಬೇಕಿತ್ತು, ಅದು ಸ್ವಲ್ಪ ಬೆಂಡಾಗಿ ನಮ್ಮ ವೀಕ್ಷಕನ ಕಣ್ಣಿಗೆ ಬಂದು ಕಣ್ಣಿನೊಳಗೆ ಬರುತ್ತೆ. ಸೊ ಬೆಳಕಿನ ಕಿರಣ ನಮ್ಮ ಕಣ್ಣಿಗೆ ಬರುವಾಗ ಏನಾಗುತ್ತೆ, ಕಣ್ಣಿನಲ್ಲಿ ಪ್ರತಿಬಿಂಬ ಉಂಟಾಗಿ ನಮಗೆ ಅದು ಸೂರ್ಯನನ್ನು ನೋಡ್ಬೋದು. ಸೊ ಈ ರಿಫ್ರ್ಯಾಕ್ಷನ್, ಅಟ್ಮಾಸ್ಫಿಯರ್ ರಿಫ್ರ್ಯಾಕ್ಷನ್ ಇದು ಕಾರಣ, ವಾಯುಮಂಡಲಿನ ವಕ್ರೀಭವನದ ಕಾರಣ ಸೂರ್ಯೋದಯಕ್ಕಿಂತ ಮುಂಚೆಯೇ ನಮಗೆ ಸೂರ್ಯನನ್ನು ನಾವು ನೋಡ್ಬೋದು. ಸೊ ಎಷ್ಟು ಮುಂಚೆ? 2 ನಿಮಿಷಗಳ ಮುಂಚೆ. ಸೊ ಬಿಫೋರ್ 2 ಮಿನಿಟ್ಸ್ ನಾವು ಸೂರ್ಯನನ್ನು ನೋಡ್ಬೋದು. ಇದು ಸೂರ್ಯೋದಯದ ಟೈಮ್ ಹೊತ್ತಿನಲ್ಲಿ. ಅದೇ ರೀತಿ ಸೂರ್ಯ ಒಂದು ಹೀಗೆ ಸುತ್ತಾಡಿ ನೆಕ್ಸ್ಟ್ ಸನ್ಸೆಟ್ ಆಗುವ ಟೈಮಲ್ಲಿ, ಸೂರ್ಯಾಸ್ತದ ಟೈಮಲ್ಲಿ ಏನಾಗುತ್ತೆ, ಸೂರ್ಯ ದಿಗಂತದ ಕೆಳಗೆ ಬಂದಾದಮೇಲೆ, ಹೊರೈಸನ್ ಇದು ಕೆಳಗೆ ಬಂದಾಗಿದೆ ಅಂತ ಅನ್ಸ್ಕೊಳ್ಳಿ. ಸೊ ಸೂರ್ಯ ಇಲ್ಲಿದೆ ಅಂತ ಅನ್ಸ್ಕೊಳ್ಳಿ. ಆಗ ಪುನಃ ಸೂರ್ಯನ ಬೆಳಕು ಇಲ್ಲಿ ಬಂದು ಬೆಂಡಾಗಿ ವೀಕ್ಷಕನ ಕಣ್ಣಿಗೆ ಬಂದು ಬೀಳತ್ತೆ. ಸೊ ಹೊರೈಸನ್ದು ಕೆಳಗೆ ಹೋದಾದ ಮೇಲೆ ಕೂಡ ನಾವು ಸೂರ್ಯನನ್ನು ನೋಡ್ಬೋದು. ಎಷ್ಟು ಹೊತ್ತು ನೋಡ್ಬೋದು? ಸೇಮ್ 2 ನಿಮಿಷ ಆದಮೇಲೆ, ಆಫ್ಟರ್ 2 ಮಿನಿಟ್ಸ್ ಸೂರ್ಯಾಸ್ತ ದಿಗಂತದ ಕೆಳಗೆ ಹೋದಾದಮೇಲೆ, ಹೊರೈಸನ್ದು ಕೆಳಗೆ ಹೋದಾದಮೇಲೆ 2 ಮಿನಿಟ್ಸ್ ಆದಮೇಲೆ ಕೂಡ ನಾವು ಸೂರ್ಯನನ್ನು ನೋಡ್ಬೋದು. ಸೊ ಇದಕ್ಕೇ ನಾವು ಡಿಲೇಡ್ ಸನ್ಸೆಟ್ ಅಥವಾ ವಿಳಂಬಿತ ಸೂರ್ಯಾಸ್ತ ಅಂತ ಹೇಳ್ತಾರೆ. ಆಯ್ತು ಅಂತ ಭಾವಿಸ್ಕೊಳ್ತೇನೆ. ಮುಂದೋಗೋಣ. ಸರಿ, ಈಗ ನಾವು ಇದೆಲ್ಲ ಕವರ್ ಮಾಡಿದ್ವಿ. ನೆಕ್ಸ್ಟ್ ಬಂದುಬಿಟ್ಟು ಸ್ಕ್ಯಾಟರಿಂಗ್ ಆಫ್ ಲೈಟ್, ಮತ್ತು ಲಾಸ್ಟಿಗೆ PYQs ಸಾಲ್ವ್ ಮಾಡೋಣ. ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ. ನೋಡಿ, ಸ್ಕ್ಯಾಟರಿಂಗ್ ಆಫ್ ಲೈಟ್, ಬೆಳಕಿನ ಚದುರುವಿಕೆ ಅಂದ್ರೇನು? ಈಗೊಂದು ಇಲ್ಲಿ ಬೆಳಕಿನ ಕಿರಣ ಇದೆ ಅಂತ ಅನ್ಸ್ಕೊಳ್ಳಿ. ಈ ಬೆಳಕಿನ ಕಿರಣ ಒಂದು ಸೂಕ್ತ ಗಾತ್ರದ ಕಣ ಅಥವಾ ಒಂದು ಪಾರ್ಟಿಕಲನ್ನು ಹಿಟ್ ಮಾಡಿರ್ತದೆ. ಅದನ್ನು ವೆನ್ ಇಟ್ ಹಿಟ್ಸ್ ಅ ಪಾರ್ಟಿಕಲ್ ಆಫ್ ಅ ಪರ್ಟಿಕ್ಯುಲರ್ ಸೈಜ್, ಒಂದು ಸೂಕ್ತ ಗಾತ್ರದ ಕಣವನ್ನು ಹಿಟ್ ಮಾಡಿದರೆ ಏನಾಗುತ್ತೆ, ಅದು ಸ್ಪ್ರೆಡ್ ಆಗುತ್ತೆ. ಈ ಲೈಟ್ ಏನಾಗುತ್ತೆ, ಇಲ್ಲಿ ಚದುರುವಿಕೆ ಉಂಟಾಗುತ್ತೆ. ಸೊ ಇದಕ್ಕೇ ಸ್ಕ್ಯಾಟ್ರಿಂಗ್ ಆಫ್ ಲೈಟ್ ಅಥವಾ ಬೆಳಕಿನ ಚದುರುವಿಕೆ ಅಂತ ಹೇಳ್ತೇವೆ. ಆದರೆ ಈ ಗಾತ್ರ, ಎಲ್ಲ ಗಾತ್ರದ ವಸ್ತುವನ್ನು, ಕಣಗಳನ್ನು ಹಿಟ್ಟಾಗಿದೆ, ಚದುರುವಿಕೆ ಆಗಲ್ಲ. ಅದು ಸೂಕ್ತ ಅಪ್ರೋಪ್ರಿಯೇಟ್ ಸೈಜ್ ಆಫ್ ದ ಪಾರ್ಟಿಕಲ್, ಸೂಕ್ತ ಪ್ರಮಾಣದ ಗಾತ್ರದ ಕಣವನ್ನು ಟಚ್ ಆದರೆ ಮಾತ್ರ ಸ್ಪ್ರೆಡ್ ಆಗೋದು ಸಾಧ್ಯತೆ ಇದೆ. ಸೊ ಇದಕ್ಕೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತ ಹೇಳ್ತೇವೆ. ನಿಮ್ಮ ಈ ಅಧ್ಯಾಯದಲ್ಲಿ 2 ರೀತಿಯ ಫಿನಾಮಿನನ್ ಅಥವಾ ವಿದ್ಯಮಾನವನ್ನು ನಾವು ಈಗ ನೋಡ್ತೇವೆ. ಫಸ್ಟ್ ಬಂದುಬಿಟ್ಟು
ಇದು ನೋಡಿರ್ಬೋದು ನೀವು. ಸ್ವಲ್ಪ ಬೆಳಿಗ್ಗೆ ನೀವು ಬೆಳಗ್ಗೆ ಕೆಲವು ಸತಿ ಎದ್ದರೆ ಮಂಜಿರುತ್ತಲ್ಲ, ಫಾಗ್, ವೆನ್ ದರ್ ಇಸ್ ಫಾಗ್, ನೀವು ಮರಗಳಿಂದ ಬರುವ ಬೆಳಕಿನ ಕಿರಣಗಳನ್ನು ನೀವು ರೇಖೆ ರೀತಿಯಲ್ಲಿ ಹೀಗೆ ನೋಡ್ಬೋದು. ಇದು ಅಲ್ಲದೆ ಕೆಲವು ಬಾರಿ ಏನಾಗುತ್ತೆ, ತುಂಬ ಹೊಗೆ ಇದ್ದರೆ ನೀವು ಹೊಗೆಯಲ್ಲಿ ಟಾರ್ಚ್ ಲೈಟನ್ನು ಆನ್ ಮಾಡಿದರೆ ಆ ಟಾರ್ಚ್ ಲೈಟಿದು ಕಿರಣವನ್ನು ಆ ಹೊಗೆಯಲ್ಲಿ, ಟಾರ್ಚ್ ಲೈಟಿದ ಪಥವನ್ನು ಹೊಗೆಯಲ್ಲಿ ನೀವು ನೋಡ್ಬೋದು. ಸೊ ಇದು ಟಿಂಡಾಲ್ ಎಫೆಕ್ಟ್ ಅಂತ, ಟಿಂಡಾಲ್ ಪರಿಣಾಮ ಅಂತ ಅದರ ಹೆಸರು. ಸೊ ಇದು ಯಾಕೆ ಆಗುತ್ತೆ ಅಂತ ನಾವಿಲ್ಲಿ ನೋಡ್ತೇವೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಕ್ಲಿಯರ್ ಸ್ಕೈದು ಕಲರ್, ಶುಭ್ರ ಆಕಾಶದ್ದು ಬಣ್ಣ ಯಾವ ರೀತಿಯಲ್ಲಿದೆ, ಬ್ಲೂ ಕಲರ್ ಆಗಿದೆ. ನೀವು ಯಾವಾಗದು ಯೋಚನೆ ಮಾಡಿದರೆ ಯಾಕೆ ಬ್ಲೂ ಕಲರ್ ಇದೆ, ಯಾಕೆ ಗ್ರೀನ್ ಅಥವಾ ರೆಡ್ ಕಲರ್ ಯಾಕಿಲ್ಲ, ಬ್ಲೂವೇ ಯಾಕಿದೆ ಅಂತ ನೀವು ಯಾವಾಗದು ಯೋಚನೆ ಮಾಡಿದ್ದೀರಾ? ಸೊ ಇದೇ ನಾವು ಈ ಭಾಗದಲ್ಲಿ ನೋಡ್ತೇವೆ. ಸರಿ, ಫಸ್ಟ್ ನಾವು ಟಿಂಡಾಲ್ ಎಫೆಕ್ಟನ್ನು ನೋಡುವ. ಟಿಂಡಾಲ್ ಎಫೆಕ್ಟ್ ಅಂದ್ರೇನು? ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ಕೊಲಾಯ್ಡಲ್ ಪಾರ್ಟಿಕಲ್ಸ್. ಕಲಿಲ ಪದಾರ್ಥಗಳಿಂದ ಬೆಳಕಿನ ಚದುರುವಿಕೆ. ಬೆಳಕಿನ ಚದುರುವಿಕೆ ಅಂತ ಏನಂತ ನಾವು ನೋಡಿದ್ವಿ, ಅದು ಕಲಿಲ ಪದಾರ್ಥಗಳು, ಕೊಲಾಯ್ಡಲ್ ಪಾರ್ಟಿಕಲ್ಸ್ ಅಂದರೆ ಏನು ನೋಡಿ. ನೀವು 9th ಸ್ಟ್ಯಾಂಡರ್ಡ್ ಅಲ್ಲಿ ನೋಡಿರ್ಬೋದು, ನನ್ನ ಹತ್ರ ಒಂದು 3 ಕಪ್ಸ್ ಇದೆ. ಇದರಲ್ಲಿ ನಾವು ಸಾಲ್ಟ್ ಪ್ಲಸ್ ವಾಟರ್ ಹಾಕಿದ್ದೇನೆ ಅಂತ ಅನ್ಸ್ಕೊಳ್ಳಿ, ಉಪ್ಪು ಮತ್ತು ನೀರು. ಓಕೆ, ಇದರಲ್ಲಿ ನಾನು ಸ್ಯಾಂಡ್ ಪ್ಲಸ್ ವಾಟರ್, ಸ್ವಲ್ಪ ಮರಳು ಮತ್ತು ನೀರು, ಓಕೆ, ಇದನ್ನು ಮಿಕ್ಸ್ ಮಾಡಿದೆ ಅಂತ ಹೇಳಿ. ಸೊ ಇದರಲ್ಲಿ ಏನಾಗುತ್ತೆ, ಸಾಲ್ಟ್ ಮತ್ತು ವಾಟರ್ ಅಥವಾ ಶುಗರ್ ಅದು ವಾಟರ್ ಮಿಕ್ಸ್ ಮಾಡಿದರೆ ಅದು ನಾವು ಸಾಲ್ಟನ್ನು ನೋಡ್ಬೋದಾ ನೀರಲ್ಲಿ? ಇಲ್ಲ, ಕರೆಕ್ಟಾಗಿ ಚೆನ್ನಾಗಿ ಡಿಸಾಲ್ವ್ ಆಗುತ್ತೆ. ಸೊ ಇದಕ್ಕೆ ಸೊಲ್ಯೂಷನ್ ಅಂತ ಹೇಳ್ತೇವೆ, ಸೊಲ್ಯೂಷನ್ ಅಥವಾ ದ್ರವಣ ಅಂತ ಹೇಳ್ತೇವೆ. ಸೊ ಇದರಲ್ಲಿ ಆ ಕಣಗಳನ್ನು ನಾವು ನೋಡಲಿಕ್ಕೆ ಸಾಧ್ಯ ಇಲ್ಲ. ಸ್ಯಾಂಡ್ ಮತ್ತು ವಾಟರ್, ಮರಳನ್ನು ಇದು ಹಾಕಿದರೆ ಏನಾಗುತ್ತೆ, ಆ ಮರಳಿನ ಕಣಗಳನ್ನು ನಾವು ನೀರಲ್ಲಿ ನೋಡ್ಬೋದು. ಓಕೆ, ಸ್ವಲ್ಪ ಹೊತ್ತು ಹಾಗೆಯೇ ಇಟ್ಟರೆ ಆ ಸ್ಯಾಂಡ್ ಪಾರ್ಟಿಕಲ್ಸ್ ಎಲ್ಲ ಕೆಳಗಡೆ ಬಂದು ಸೆಟಲ್ ಆಗುತ್ತೆ. ಓಕೆ, ಸೊ ಇದಕ್ಕೆ ನಾವು ಸಸ್ಪೆನ್ಷನ್ ಅಂತ ಹೇಳ್ತೇವೆ. ಸಸ್ಪೆನ್ಷನ್ ಅಥವಾ ನಿಲಂಬಿತ ದ್ರವ್ಯ, ನಿಲಂಬಿತ ದ್ರವ್ಯ ಅಲ್ಲ, ನಿಲಂಬಿತ ಮಿಶ್ರಣ ಅಂತ ಹೇಳ್ತೇವೆ. ನೀವು 9th ಸ್ಟ್ಯಾಂಡರ್ಡಲ್ಲಿ ಓದಿರ್ಬೋದು, ಸ್ವಲ್ಪ ನೆನಪು ಮಾಡ್ಕೊಳ್ಳಿ. ಸೊ ಇದರಲ್ಲಿ ಯಾವುದೇ ಕಣಗಳು ಕಾಣಲ್ಲ, ಯಾವುದೇ ಪಾರ್ಟಿಕಲ್ಸ್ ವಿ ಕ್ಯಾನಾಟ್ ಸಿ. ಅದರಲ್ಲಿ ಪಾರ್ಟಿಕಲ್ಸ್, ಸ್ಯಾಂಡಿಡ್ ಪಾರ್ಟಿಕಲ್ಸ್ ಕಾಣುತ್ತೆ, ಸ್ವಲ್ಪ ಹೊತ್ತಾದಮೇಲೆ ಅದು ಕೆಳಗೆ ಬಂದು ನಿಲ್ಲುತ್ತೆ. ಸೊ ಈ ಎರಡು ಮಿಕ್ಸರ್ದು ನಡುವೆ ಕೊಲಾಯ್ಡ್ಸ್ ಇದೆ ಅಂತ ಹೇಳ್ಬೋದು, ಅಥವಾ ಕಲಿಲಗಳು. ಇದರ ಉದಾಹರಣೆ ಏನು? ಮಿಲ್ಕ್ ಒಂದು ಕೊಲಾಯ್ಡಿದು ಉದಾಹರಣೆ, ಮಿಲ್ಕ್ ಅಥವಾ ಹಾಲು ಒಂದು ಕಲೀಲದು ಉದಾಹರಣೆ. ಸೊ ಮಿಲ್ಕ್ ಪ್ಲಸ್ ವಾಟರ್ ಕಲೀಲಗಳು ಅಂತ ಹೇಳ್ತೇವೆ. ಯಾಕೆ? ನೀವು ಮಿಲ್ಕಿದು ಪಾರ್ಟಿಕಲ್ಸ್ ಸ್ವಲ್ಪ ಹಾಗೆ ಇಟ್ಟರೆ ಮಿಲ್ಕಿದು ಪಾರ್ಟಿಕಲ್ಸ್, ಮಿಲ್ಕಿನ ಕಣಗಳು, ಮಿಲ್ಕಲ್ಲಿ ಏನೆಲ್ಲ ಕಣಗಳಿದೆ ಅದು ಬಂದು ಸೆಟಲ್ ಆಗಲ್ಲ, ಕೆಳಗೆ ಬಂದು ಹೀಗೆ ನಿಲ್ಲಲ್ಲ, ಅದು ಅದರಲ್ಲೇ ಮಿಕ್ಸ್ ಹಾಕ್ಕೊಂಡು ತೇಲ್ಕೊಂಡು ಡಿಸಾಲ್ವ್ ಅಲ್ವಾ, ಅದರಲ್ಲೇ ದ್ರವ್ಯದಲ್ಲೇ ಇರುತ್ತೆ, ಅದು ಸೆಟಲ್ ಆಗಲ್ಲ. ಇನ್ನೊಂದು ಕಲೀಲ ಅಂದರೆ ಈ ಮಂಜು. ಸೊ ಇದೆಲ್ಲ ಕಲೀಲಗಳ ಉದಾಹರಣೆ. ಸೊ ಫಾಗ್ ಈಸ್ ಆಲ್ಸೋ ಆನ್ ಎಕ್ಸಾಂಪಲ್ ಆಫ್ ಅ ಕೊಲಾಯ್ಡ್. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ಕಲೀಲ ಏನು ಅಂತ ಅರ್ಥ ಆಯಿತು. ಸೊ ಈಗ ನೀವೊಂದು ಟಾರ್ಚ್ ಲೈಟನ್ನು ಈ ಎಲ್ಲ ಮಿಕ್ಸರ್ದ ಮೂಲಕ ಹಾದು ಹೋಗುವಂತೆ ಹಾಕಿದರೆ ನಿಮಗೆ ಸೊಲ್ಯೂಷನಲ್ಲಿ ಮತ್ತು ಸಸ್ಪೆನ್ಷನಲ್ಲಿ ಆ ಬೆಳಕಿನ ಪಥ ನಿಮ್ಗೆ ಕಾಣಲ್ಲ. ಸ್ಕ್ಯಾಟರಿಂಗ್ ಆಫ್ ಲೈಟ್ ಇಟ್ ವಿಲ್ ನಾಟ್ ಹ್ಯಾಪನ್. ಬೆಳಕಿನ ಚದುರುವಿಕೆ ಇದರಲ್ಲಿ ಮತ್ತು ಇದರಲ್ಲಿ ಆಗಲ್ಲ. ಆದರೆ ಕೊಲಾಯ್ಡ್ಸಲ್ಲಿ, ಕಲೀಲಗಳಲ್ಲಿ ನೀವು ಆ ಬೆಳಕಿನ ಪಥವನ್ನು ನೋಡ್ಬೋದು. ಯು ಕ್ಯಾನ್ ಸಿ ದ ರೇ ಆಫ್ ಲೈಟ್. ಸೊ ಚದುರುವಿಕೆ ಇದರಲ್ಲಿ ಕಾಣುತ್ತೆ. ಸೊ ಇದಕ್ಕೆ ಟಿಂಡಾಲ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ನೋಡಿ, ಒಂದು ಎಕ್ಸಾಂಪಲ್ ಕೊಟ್ಟಿದ್ದೇನೆ. ಸೊ ಇಲ್ಲಿ ಒಂದು ಬೆಳಕಿನ ಕಿರಣ ಬರ್ತಿದೆ, ಆದರೆ ಇದರಲ್ಲಿ ಸೊಲ್ಯೂಷನ್, ಕ್ಲಿಯರ್ ಸೊಲ್ಯೂಷನ್, ಇದು ಡಿಸಾಲ್ವ್ ಆಗಿರುವ ಕಣಗಳು. ಸೊ ಇಲ್ಲಿ ಕಣಗಳು ತುಂಬ ಚಿಕ್ಕದಾಗಿರುತ್ತದೆ. ಓಕೆ, ತುಂಬ ಚಿಕ್ಕ ಕಣಗಳಿರುತ್ತೆ. ಸೊ ನಮಗೆ ಕಣ್ಣಿಗೆ ಕಾಣಲ್ಲ. ಆದರೆ ಇದು ಕೊಲಾಯ್ಡ್ ಅಂತ ಭಾವಿಸ್ಕೊಳ್ಳಿ. ಸೊ ಇದರಲ್ಲಿ ಕಣಗಳು ಸ್ವಲ್ಪ ದೊಡ್ಡದಿರುತ್ತೆ, ಅದರ ಗಾತ್ರ, ಅದರ ಸೈಜ್. ಸೊ ಹಾಗಾಗಿ ಇಲ್ಲಿ ನಾವು ಬೆಳಕಿನ ಪಥವನ್ನು ನೋಡ್ಬೋದು. ಯಾಕೆಂದರೆ ಬೆಳಕಿನ ಕಿರಣಗಳು ಬಂದು
ಆ ಕಲ್ಲಿನ ಪದಾರ್ಥ ಅದಕ್ಕೆ ಟಚ್ ಆಗಿ ಸ್ಕ್ಯಾಟರ್ ಆಗುತ್ತೆ. ಸೊ ಹಾಗಾಗಿ ನಮಗೆ ಬೆಳಕಿನ ಪಥ ಕಾಣುತ್ತೆ. ಸೊ ಇದು ಟಿಂಡಾಲ್ ಪರಿಣಾಮ. ಸರಿ, ವೈ ಈಸ್ ದ ಸ್ಕೈ ಬ್ಲೂ? ಶುಭ್ರ ಆಕಾಶ ಏಕೆ ನೀಲೆಯಾಗಿದೆ? ನೋಡಿ, ನಮ್ಮ ವಾಯುಮಂಡಲದಲ್ಲಿ ಬೇರೆ ಬೇರೆ ರೀತಿಯ ಅನಿಲಗಳು ಪ್ರಸ್ತುತ ಇದೆ. ಸೊ ದೇರ್ ಇಸ್ ಲಾಟ್ಸ್ ಆಫ್ ಡಿಫ್ರೆಂಟ್ ಗ್ಯಾಸಸ್. ಸೊ ಆ ಬೇರೆ ಬೇರೆ ರೀತಿಯ ಅನಿಲಗಳ ಕಣಗಳು, ಮಾಲಿಕ್ಯೂಲ್ಸ್, ಅಣುಗಳು ನಮ್ಮ ಆಕಾಶದಲ್ಲಿ, ವಾಯುಮಂಡಲದಲ್ಲಿ ಇದೆ. ಸೊ ಇದರ ಗಾತ್ರ ತುಂಬ ಚಿಕ್ಕದಾಗಿರುತ್ತೆ. ಸೊ ಎಷ್ಟು ಚಿಕ್ಕದಾಗಿರುತ್ತೆ ಅಂದರೆ, ನಮ್ಮ ವಿಸಿಬಲ್ ಲೈಟಲ್ಲಿ ಯಾವುದೆಲ್ಲ ಕಲರ್ಸ್ ಇರುತ್ತೆ ನಮ್ಗೆ ಗೊತ್ತು. ವಿಬ್ಗ್ಯೋರ್ ಅಂತ ನೆನ್ಪಿಟ್ಕೊಂಡಿದ್ದಾರಲ್ಲ, ನೇರಳೆ, ವಾಯ್ಲೆಟ್, ಊದಾ, ಇಂಡಿಗೋ. ಸೊ ಹಾಗೆಯೇ ವಿಬ್ಗ್ಯೋರ್ ಕಲರ್ಸ್ ಇದೆಲ್ಲ. ಸೊ ಆ ಎಲ್ಲ ಕಲರ್ಸ್ಗಳ ತರಂಗಾಂತರಕ್ಕಿಂತ ತುಂಬ, ಅದಕ್ಕೆ ಹೋಲಿಸಿದರೆ ಅದಕ್ಕಿಂತ ತುಂಬ ಚಿಕ್ಕದಾಗಿರುತ್ತೆ ಈ ಕಣಗಳ, ಈ ಅಣುಗಳ ಗಾತ್ರ. ಸೊ ಹಾಗಾಗಿ ನೋಡಿ, ಸೊ ಇದು ಬೇರೆ ಬೇರೆ ಕಲರ್ಸ್, ಬೇರೆ ಬೇರೆ ಬಣ್ಣದ ತರಂಗಾಂತರಗಳು. ನೋಡಿ, ರೆಡ್ ಬಣ್ಣದ ತರಂಗಾಂತರ ವೇವ್ಲೆಂತ್ ಬಂದುಬಿಟ್ಟು ತುಂಬ ದೊಡ್ಡದಿದೆ. ಯಾವುದಕ್ಕೆ ಹೋಲಿಸಿದರೆ? ವಾಯ್ಲೆಟ್ಗೆ ಹೋಲಿಸಿದರೆ 1.8ರಷ್ಟು ದೊಡ್ಡದಿದೆ ಅಂತ ಹೇಳ್ಬೋದು. ಸೊ ವಾಯ್ಲೆಟ್ ಈ ಬದಿದು, ಈ ಎಂಡಿದು ತರಂಗಾಂತರಗಳು ತುಂಬ ಚಿಕ್ಕದು. ಈ ಬದಿ, ಈ ಎಂಡ್, ಈ ಅಂಚಿನ ತರಂಗಾಂತರಗಳು ತುಂಬ ದೊಡ್ಡದು. ಸೊ ನಮ್ಮ ವಾಯುಮಂಡಲದಲ್ಲಿರುವ ಕಣಗಳು ತುಂಬ ಇದಕ್ಕಿಂತ ಚಿಕ್ಕದಾಗಿರುತ್ತೆ. ಹಾಗಾಗಿ ಇದು ಕಡಿಮೆ ತರಂಗಾಂತರವುಳ್ಳ ಬಣ್ಣಗಳನ್ನು ಪರಿಣಾಮಕಾರವಾಗಿ ಸ್ಕ್ಯಾಟರ್ ಮಾಡುತ್ತೆ, ಚದುರಿಸುತ್ತದೆ. ಹಾಗಾಗಿ ಬ್ಲೂ ಕಲರ್ ಹೆಚ್ಚು ಸ್ಕ್ಯಾಟರ್ ಆಗುತ್ತೆ, ಬ್ಲೂ ಕಲರ್ ಹೆಚ್ಚು ಚದುರುವಿಕೆ ಉಂಟಾಗುತ್ತೆ. ಮತ್ತು ಕೆಂಪು ಬಣ್ಣ ಇದೆಲ್ಲ, ಈ ಕೆಂಪು, ಆರೆಂಜ್ ಬಣ್ಣಗಳು ಇಟ್ ವಿಲ್ ನಾಟ್ ಸ್ಕ್ಯಾಟರ್, ಅದು ಅಷ್ಟು ಪರಿಣಾಮಕಾರವಾಗಿ ಚದುರುವುದಿಲ್ಲ. ಸೊ ಹಾಗಾಗಿ ಬ್ಲೂ ಕಲರ್ ಈ ಕಣಗಳಿಂದ, ಈ ಅಣುಗಳಿಂದ ಸ್ಕ್ಯಾಟರ್ ಆಗಿ ಆ ಬ್ಲೂ ಕಲರ್ ನಮ್ಮ ಕಣ್ಣಿಗೆ ಬಂದು ನಮಗೆ ಸ್ಕೈ ಬ್ಲೂ ಇರುವ ಹಾಗೆ ಕಾಣುತ್ತೆ. ಈಗ ಒಂದು ಕ್ವೆಶನ್ ಇದೆ ನಿಮ್ಮ ಹತ್ರ. ನಾನು ಕಮೆಂಟ್ ಬಾಕ್ಸಲ್ಲಿ ಆನ್ಸರನ್ನು ಹಾಕಿ, ನಾನೆಲ್ಲ ಕಮೆಂಟ್ಸನ್ನು ಚೆಕ್ ಮಾಡ್ತೇನೆ. ಈ ನಮ್ಮ ವಾಯುಮಂಡಲದಲ್ಲಿ, ನಮಗೆ ಭೂಮಿಯಲ್ಲಿ ವಾಯುಮಂಡಲ ಇಲ್ಲದಿದ್ದರೆ, ಯಾವುದೇ ಈ ಕಣಗಳು, ಅಣುಗಳು, ಯಾವುದೇ ಅಣುಗಳು ಇಲ್ಲದಿದ್ದರೆ ನಮ್ಮ ಆಕಾಶದ ಬಣ್ಣ ಹೇಗಿರುತ್ತೆ? ಇಫ್ ದೇರ್ ಇಸ್ ನೋ ಅಟ್ಮಾಸ್ಫಿಯರ್ಲಿ ಯಾವುದೇ ಬಣ್ಣ, ಯಾವುದೇ ಅಣುಗಳು ಅಥವಾ ಮಾಲಿಕ್ಯೂಲ್ಸ್ ಇಲ್ಲದಿದ್ದರೆ, ಅಟ್ಮಾಸ್ಫಿಯರೇ ಇಲ್ಲದಿದ್ದರೆ ನಮಗೆ ಸ್ಕೈ ಯಾವ ಕಲರಲ್ಲಿ ಕಾಣುತ್ತೆ ನಿಮ್ಗೆ ಗೊತ್ತಾ? ಕಮೆಂಟ್ ಬಾಕ್ಸಲ್ಲಿ ಆನ್ಸರ್ ಹಾಕಿ, ನಾನು ಚೆಕ್ ಮಾಡ್ತೇನೆ. ಸರಿ, ನೆಕ್ಸ್ಟ್ ಬಂದುಬಿಟ್ಟು ವೈ ಡೇಂಜರ್ ಲೈಟ್ ಸಿಗ್ನಲ್ಸ್ ಆರ್ ರೆಡ್ ಇನ್ ಕಲರ್? ಅಪಾಯ ಸಂಕೇತ ದೀಪಗಳು ಏಕೆ ಕೆಂಪು ಬಣ್ಣದಲ್ಲಿವೆ? ನೀವು ನೋಡಿರ್ಬೋದು, ಸ್ಟಾಪ್ ಸೈನ್ ಅಥವಾ ಕೆಲವು ಬಾರಿ ಬಿಲ್ಡಿಂಗ್ಗಳ ಮೇಲೆ ಒಂದು ರೆಡ್ ಕಲರ್ದು ಲೈಟ್ ಬಲ್ಬ್ ಆಫ್ ಆನ್ ಆಗ್ತಾ ಇರುತ್ತಲ್ಲ. ಸೊ ಅದೆಲ್ಲ ಕೆಲವು ಡೇಂಜರ್ ಸಿಗ್ನಲ್ಸ್ ಅಥವಾ ಅಪಾಯ ಸಂಕೇತ ದೀಪಗಳು. ಸೊ ಇದು ಯಾವಾಗಲೂ ನೀವು ನೋಡಿರ್ಬೋದು ರೆಡ್ ಕಲರ್ ಆಗಿರುತ್ತೆ. ಯಾಕೆ? ನಾನು ಹೇಳಿದ್ದೆಲ್ಲ, ರೆಡ್ ಕಲರ್ ನಮ್ಮ ವಾತಾವರಣದಲ್ಲಿರುವ ಕಣಗಳು, ಡಸ್ಟ್ ಪಾರ್ಟಿಕಲ್ಸ್ ಆಗಲಿ ಅಥವಾ ಗ್ಯಾಸ್ ಮಾಲಿಕ್ಯೂಲ್ಸ್ ಆಗಲಿ ಅಥವಾ ಸ್ಮೋಕ್ ಪಾರ್ಟಿಕಲ್ಸ್ ಆಗಲಿ, ಆ ಮಂಜಿನ ಕಣಗಳಾಗಲಿ, ನಮ್ಮ ಕೆಂಪು ಬಣ್ಣ ರೆಡ್ ಲೈಟನ್ನು ಅಷ್ಟು ಪರಿಣಾಮಕಾರವಾಗಿ ಸ್ಕ್ಯಾಟರ್ ಮಾಡಲ್ಲ, ಪರಿಣಾಮಕಾರವಾಗಿ ಚದುರಿಸಲ್ಲ. ಇಟ್ ವಿಲ್ ನಾಟ್ ಸ್ಕ್ಯಾಟರ್, ರೆಡ್ ಲೈಟ್ ವಿಲ್ ನಾಟ್ ಗೆಟ್ ಸ್ಕ್ಯಾಟರ್ಡ್. ಹಾಗಾಗಿ ರೆಡ್ ಲೈಟ್ ತುಂಬ ಕಡಿಮೆ ಸ್ಕ್ಯಾಟರ್ ಆಗುವ ಕಾರಣ ಅದು ತುಂಬ ದೂರ ಚಲಿಸುತ್ತದೆ ಮತ್ತು ಅದರ ಕಲರ್ ಅಥವಾ ಅದರ ಬಣ್ಣ ಚೇಂಜ್ ಆಗಲ್ಲ, ಅದು ರೆಡ್ ಆಗಿ ಕಾಣುತ್ತೆ. ಎಷ್ಟು ದೂರದಲ್ಲಿದ್ದರೂ ಅದು ರೆಡ್ ಆಗಿ ಕಾಣುತ್ತೆ, ಯಾಕೆಂದರೆ ಅದು ಸ್ಕ್ಯಾಟರ್ ತುಂಬ ಕಡಿಮೆ ಆಗುತ್ತೆ. ಸೊ ಇದು ಅದಕ್ಕೋಸ್ಕರ ಡೇಂಜರ್ ಲೈಟೆಡ್ ಸಿಗ್ನಲ್ ರೆಡ್ ಇರುತ್ತೆ. ಸರಿ, ಈಗ ಸ್ವಲ್ಪ PYQs, ಕಳೆದ ವರ್ಷಗಳಲ್ಲಿ ಏನೆಲ್ಲ ಕ್ವೆಶನ್ ಕೇಳಿದ್ದಾರೆ, ಸೊ ಅದನ್ನು ನಾವು ಸಾಲ್ವ್ ಮಾಡೋಣ. ಫಸ್ಟ್ ನಾನು ಇಂಗ್ಲೀಷಲ್ಲಿ ಓದ್ತೇನೆ. ಒಬ್ಸರ್ವ್ ದ ಗಿವನ್ ಫಿಗರ್, ನೇಮ್ ದ ಐ ಡಿಫೆಕ್ಟ್ ಇಂಡಿಕೇಟೆಡ್ ಇನ್ ದ ಫಿಗರ್ ಆ್ಯಂಡ್ ಆಲ್ಸೋ ಮೆನ್ಷನ್ ದ ಲೆನ್ಸ್ ಯೂಸ್ಡ್ ಟು ಕರೆಕ್ಟ್ ದಿಸ್ ಡಿಫೆಕ್ಟ್. ಓಕೆ, ಕೊಟ್ಟಿರುವ ಚಿತ್ರವನ್ನು ಗಮನಿಸಿ, ಚಿತ್ರವು ಸೂಚಿಸುವ ದೃಷ್ಟಿದೋಷವನ್ನು ಹೆಸರಿಸಿ ಮತ್ತು ಆ ದೋಷವನ್ನು ಸರಿಪಡಿಸಲು ಉಪಯೋಗಿಸುವ ಮಸೂರವನ್ನು ತಿಳಿಸಿ. 1 ಮಾರ್ಕಿಗೆ ಏಪ್ರಿಲ್ 2019 ಮತ್ತು 23ಯಲ್ಲಿ ಕೇಳಿದ್ದು. ಸೊ ಇದು ಡಯಾಗ್ರಾಮ್ ನೋಡಿ, ನಾವು ಇದು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ.
ಪ್ಯಾರಲಲ್ ರೇಸ್ ಆಫ್ ಲೈಟ್, ದೂರದಿಂದ ಅನಂತದಿಂದ ಬರುವ ಬೆಳಕಿನ ಕಿರಣಗಳು ರೆಟಿನದು ಮುಂದೆ ಬಂದು ಮೀಟ್ ಆಗುತ್ತೆ, ರೆಟಿನಾಗೆ ಬಂದು ಮೀಟ್ ಆಗಲ್ಲ. ಸೊ ದೂರದ ವಸ್ತು ಇದಕ್ಕೆ ಕಾಣ್ತಿದೆಯಾ? ಇಲ್ಲ. ಸೊ ದೂರದ ವಸ್ತು ನಮಗೆ ಕರೆಕ್ಟಾಗಿ ಕಾಣಲ್ಲ. ದೂರದ ವಸ್ತು ಯಾವುದು ದೋಷ? ಅದು ದೂರದ ವಸ್ತು ಕರೆಕ್ಟಾಗಿ ಕಾಣೋದಿಲ್ಲ. ಫಾರ್ ಆಬ್ಜೆಕ್ಟ್ಸ್ ವಿ ಕಾಂಟ್ ಸಿ. ಎಸ್, ನಿಯರ್ ಸೈಟೆಡ್ನೆಸ್ ಅಥವಾ ಸಮೀಪ ದೃಷ್ಟಿ, ಇದಕ್ಕೇನು ಹೇಳ್ತೇವೆ? ಮಯೋಪಿಯಾ ಅಂತ ಹೇಳ್ತಾರೆ. ಸೊ ಇದನ್ನು ಹೇಗೆ ಕರೆಕ್ಟ್ ಮಾಡಬೇಕು? ಕಾನ್ಕೇವ್ ಲೆನ್ಸ್ ಅಥವಾ ನಿಮ್ನ ಮಸೂರ ಯೂಸ್ ಮಾಡಿಕೊಂಡು ಕರೆಕ್ಟ್ ಮಾಡಬೇಕು. ಸೊ ಅದು ಕೂಡ ಆನ್ಸರಲ್ಲಿ ಬರಬೇಕು. ಸೊ ನಿಮ್ನ ಮಸೂರ ಯೂಸ್ ಮಾಡಿದರೆ ಏನಾಗುತ್ತೆ? ಇಲ್ಲಿ ಕಾನ್ಕೇವ್ ಲೆನ್ಸ್ ಆಗಬೇಕು. ಆಗ ಇದು ಸ್ವಲ್ಪ ಕಿರಣಗಳನ್ನು ವಿಕೇಂದ್ರೀಕರಿಸುತ್ತದೆ, ಡೈವರ್ಜ್ ಮಾಡುತ್ತೆ, ಮತ್ತು ರೆಟಿನಾಗೆ ಬರುವಾಗೆ ಅದು ಮೀಟ್ ಆಗುವಾಗೆ ಅದು ನೋಡುತ್ತೆ. ನೆಕ್ಸ್ಟ್ ಕ್ವೆಶನ್, ದ ಚೇಂಜ್ ದಟ್ ಅಕರ್ಸ್ ಇನ್ ದ ಐ ಟು ಸಿ ದ ಡಿಸ್ಟೆನ್ಸ್ ಆಬ್ಜೆಕ್ಟ್ ಕ್ಲಿಯರ್ಲಿ ಈಸ್. ಸೊ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡುವಾಗ ಕಣ್ಣಿನಲ್ಲಿ ಉಂಟಾಗುವ ಬದಲಾವಣೆ ಏನು? ಸೊ ದೂರದ ವಸ್ತು ನೋಡಬೇಕಿದ್ರೆ ಏನಾಗಬೇಕು ಕಣ್ಣಿನಲ್ಲಿ ಬದಲಾವಣೆ? ಫಸ್ಟ್ ಆಪ್ಷನ್, ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಡಿಕ್ರೀಸಸ್. ಕಣ್ಣಿನ ಮಸೂರದ ಸಂಗಮ ದೂರದ ಕಡಿಮೆಯಾಗುತ್ತದೆ. ಓಕೆ. ಸೆಕೆಂಡ್ ಬಂದುಬಿಟ್ಟು ಕರ್ವೇಚರ್ ಆಫ್ ಐ ಲೆನ್ಸ್ ಇನ್ಕ್ರೀಸಸ್. ಕಣ್ಣಿನ ಮಸೂರದ ವಕ್ರತೆ ಹೆಚ್ಚಾಗುತ್ತದೆ. ಸಿ, ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಇನ್ಕ್ರೀಸಸ್. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ. ನೆಕ್ಸ್ಟ್, ಸೀಲಿಯರಿ ಮಸಲ್ಸ್ ಆಫ್ ದ ಐ ಕಾಂಟ್ರಾಕ್ಟ್. ಕಣ್ಣಿನ ಸೀಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ನೋಡಿ, ಇದನ್ನು ಹೇಗೆ ಆನ್ಸರ್ ಮಾಡಬೇಕು? ಚೇಂಜ್ ದಟ್ ಅಕರ್ಸ್ ಇನ್ ಟು ಸಿ ಡಿಸ್ಟೆನ್ಸ್ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ. ಸೊ ದೂರದ ವಸ್ತು, ದೂರದಿಂದ ಬರುವ ಕಿರಣಗಳು ಅನಂತದಲ್ಲಿದೆ ಅಂತ ಭಾವಿಸ್ಕೊಳ್ಳಿ. ಸೊ ಅನಂತದಲ್ಲಿರುವ ಬರುವ ಕಿರಣಗಳು ಈಗ ನಮ್ಮ ಫೋಕಲ್ ಲೆಂತ್ ಹೇಗಿರಬೇಕು? ಸ್ವಲ್ಪ ಜಾಸ್ತಿ ಇರಬೇಕು. ಓಕೆ. ಸೊ ಅದು ಬೇಗನೆ ಮೀಟ್ ಆಗ್ಬೋದು, ಸ್ವಲ್ಪ ಜಾಸ್ತಿ ಇರಬೇಕು. ಸೊ ನಮ್ಮ ಲೆನ್ಸ್ ತಿನ್ ಆಗಬೇಕು. ಓಕೆ. ಫೋಕಲ್ ಲೆನ್ಸ್ ಜಾಸ್ತಿ ಆಗಬೇಕು, ಸಂಗಮ ದೂರ ಜಾಸ್ತಿ ಆಗಬೇಕು, ಮತ್ತು ನಮ್ಮ ಕರ್ವೇಚರ್ ಇದೆಲ್ಲ, ಇದರ ವಕ್ರತೆ ಕಡಿಮೆ ಆಗಬೇಕು. ಸೊ ಹಾಗಾದರೆ ಯಾವುದು ಅದರ ಉತ್ತರ? ಫೋಕಲ್ ಲೆಂತ್ ಆಫ್ ಐ ಲೆಂತ್ ಡಿಕ್ರೀಸಸ್? ನೋ, ಫೋಕಲ್ ಲೆಂತ್ ಜಾಸ್ತಿ ಆಗಬೇಕು. ಕರ್ವೇಚರ್ ಆಫ್ ಐ ಲೆಂತ್ ಇನ್ಕ್ರೀಸಸ್. ಕರ್ವೇಚರ್ ಜಾಸ್ತಿ ಆಗಬೇಕಾ? ಇಲ್ಲ, ಕರ್ವೇಚರ್ ಜಾಸ್ತಿ ಆದರೆ ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ. ಸೊ ಇದು ಕೂಡ ಅಲ್ಲ. ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಇನ್ಕ್ರೀಸಸ್. ಎಸ್, ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಕಣ್ಣಿನ ಮಸೂರದ ಸಂಗಮ ದೂರ ಹೆಚ್ಚಾಗುತ್ತದೆ. ಸೊ ಕಣ್ಣಿನ ಮಸೂರ ಸಂಗಮ ದೂರ ಹೆಚ್ಚಾದರೆ ಕರೆಕ್ಟಾಗಿ ರೆಟಿನಾ ಮೇಲೆ ಬಂದು ಬೀಳುತ್ತೆ. ಸೊ ನಮ್ಮ ಮಸೂರ ತೆಳ್ಳಗಾಗಬೇಕು ಅಥವಾ ಫೋಕಲ್ ಲೆಂತ್ ಹೆಚ್ಚಾಗಬೇಕು. ಸೀಲಿಯರಿ ಮಸಲ್ಸ್ ಆಫ್ ಐ ಕಾಂಟ್ರಾಕ್ಟ್. ಕಣ್ಣಿನ ಸೀಲಿಯರಿ ಸ್ನಾಯುಗಳು ಕುಗ್ಗುತ್ತವೆ. ಕುಗ್ಗಿದ್ರೆ ಏನಾಗುತ್ತೆ? ನೆನಪು ಮಾಡ್ಕೊಳ್ಳಿ, ಕರ್ವೇಚರ್ ಜಾಸ್ತಿ ಆಗುತ್ತೆ, ವಕ್ರತೆ ಜಾಸ್ತಿ ಆಗುತ್ತೆ, ಅದು ದಪ್ಪ ಆಗುತ್ತೆ. ದಪ್ಪ ಆಗುವಾಗ ಏನಾಗುತ್ತೆ? ಫೋಕಲ್ ಲೆಂತ್ ಕಡಿಮೆ ಆಗುತ್ತೆ. ಸೊ ಅದು ಕೂಡ ರಾಂಗ್ ಆನ್ಸರ್. ಅರ್ಥ ಆಯಿತು ಅಂತ ಭಾವಿಸ್ಕೊಳ್ತೇನೆ. ನೆಕ್ಸ್ಟ್ ಹೋಗುವ. ಮೆನ್ಷನ್ ದ ಕಲರ್ ದಟ್ ಬೆಂಡ್ಸ್ ಲೀಸ್ಟ್ ಆ್ಯಂಡ್ ದ ಕಲರ್ ದಟ್ ಬೆಂಡ್ಸ್ ದ ಮೋಸ್ಟ್ ವೆನ್ ಲೈಟ್ ಅಂಡರ್ಗೋಸ್ ಡಿಸ್ಪರ್ಷನ್ ಟು ಅ ಪ್ರಿಸಮ್. ಇದು 2 ಬಾರಿ ಕೇಳಿದ್ದಾರೆ. ಪಟ್ಟಕದಲ್ಲಿ ಬೆಳಕು ವಿಭಜನೆ ಹೊಂದಿದ ನಂತರ ಕನಿಷ್ಠ ಬಾಗುವ ಬೆಳಕಿನ ಬಣ್ಣ ಮತ್ತು ಗರಿಷ್ಠ ಬಾಗುವ ಬೆಳಕಿನ ಬಣ್ಣವನ್ನು ತಿಳಿಸಿ. ನೆನಪು ಮಾಡಿ, ಒಂದು ಪ್ರಿಸಮಿಂದ ಲೈಟ್ ಪಾಸ್ ಆಗ್ತಿದೆ, ಬೇರೆ ಬೇರೆ ಬಣ್ಣಗಳಾಗಿ ಅದು ಬೆಂಡ್ ಆಗ್ತಿದೆ. ಸೊ ಯಾವುದು ಕನಿಷ್ಠ ಬೆಂಡ್ ಆಗಿದೆ? ಮೇಲಿರುವ ಬಣ್ಣ ಯಾವುದು? ನೆನಪು ಮಾಡ್ಕೊಳ್ಳಿ, ರೆಡ್ ಕಲರ್. ಸೊ ರೆಡ್ ಕಲರ್ ಕನಿಷ್ಠ ಬೆಂಡ್ ಆಗುತ್ತೆ, ಮತ್ತು ವಾಯ್ಲೆಟ್ ಗರಿಷ್ಠ ಬೆಂಡ್ ಆಗುತ್ತೆ. ಕೆಂಪು ಬಣ್ಣವು ಕನಿಷ್ಠ ಬಾಗುತ್ತದೆ, ನೇರಳೆ ಬಣ್ಣ ಗರಿಷ್ಠ ಬಾಗುತ್ತದೆ. ಹೀಗೆ ಆನ್ಸರನ್ನು ಬರಬೇಕು. ನೆಕ್ಸ್ಟ್ ನೋಡೋಣ. ಅ ಡಾಕ್ಟರ್ ಪ್ರಿಸ್ಕ್ರೈಬ್ಸ್ ಅ ಕರೆಕ್ಟಿವ್ ಲೆನ್ಸ್ ಆಫ್ ಪವರ್ -0.5 D to a person. Find the focal length of the lens. Is this lens diverging or converging? Give reason. How does the property of this lens can be used to correct eye defects? ಕನ್ನಡ ಮೀಡಿಯಂ ಅವರಿಗೆ ಓದ್ತಿದ್ದೇನೆ ನೋಡಿ. ಒಬ್ಬ ವೈದ್ಯರು -0.5 D ಸಾಮರ್ಥ್ಯವನ್ನು ಹೊಂದಿರುವ ಸರಿಪಡಿಸುವ ಮಸೂರವನ್ನು ಒಬ್ಬ ವ್ಯಕ್ತಿಗೆ ಸೂಚಿಸಿದ್ದಾರೆ. ಈ ಮಸೂರದ ಸಂಗಮ ದೂರವನ್ನು ಕಂಡುಹಿಡಿಯಿರಿ. ಇದು ಕೇಂದ್ರೀಕರಿಸುವ ಮಸೂರವೇ ಅಥವಾ ವಿಕೇಂದ್ರೀಕರಿಸುವ ಮಸೂರವೇ? ಕಾರಣ ಕೊಡಿ. ಮಸೂರದ ಈ ಗುಣವನ್ನು ಕಣ್ಣಿನ ದೋಷವನ್ನು ಸರಿಪಡಿಸಲು ಹೇಗೆ ಉಪಯೋಗಿಸಲಾಗಿದೆ? ಸೊ ನೋಡಿ, ಎಷ್ಟು ಡಾಕ್ಟರ್ ಒಂದು ಕರೆಕ್ಟಿವ್ ಲೆನ್ಸ್ ಹೇಳಿದ್ದಾರೆ. ಆ ಪವರ್ ಎಷ್ಟು ಆ ಕರೆಕ್ಟಿವ್ ಲೆನ್ಸ್? ಇದು P = 1/f. ಓಕೆ, ನಮ್ಗೆ ಗೊತ್ತು. ಹಿಂದಿನ ಅಧ್ಯಾಯದಲ್ಲಿ, ಕಳೆದ ಚಾಪ್ಟರಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. P = 1/f. ನೀವು ಆ ವಿಡಿಯೋನ ನೋಡಲಿಲ್ಲ ಆದರೆ ನಾನಿಲ್ಲಿ ಲಿಂಕ್ ಹಾಕ್ತೇನೆ, ಪ್ಲೀಸ್ ಹೋಗಿ ಆ ವಿಡಿಯೋ ನೋಡಿ. ಆ ವಿಡಿಯೋದಲ್ಲಿ ಬೆಳಕು, ಲೈಟ್ ರಿಫ್ಲೆಕ್ಷನ್, ಹಿಂದಿನ ಅಧ್ಯಾಯವನ್ನು ಕಂಪ್ಲೀಟ್ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಪ್ಲೀಸ್ ಹೋಗಿ ಅದನ್ನು ನೋಡಿ. ಸೊ P = 1/f. ನಮ್ಗೆ ಗೊತ್ತು F =
ನಾನು ಎಫನ್ನು ಆಚೆ ತಗೊಂಡೋಗಿ ಪಿಯನ್ನು ಈಚೆ ತಂದರೆ ರೆಸಿಪ್ರೋಕಲ್ ಮಾಡಿದರೆ ಎಫ್ ಇಸ್ ಇಕ್ವಲ್ ಟು 1/p ಅಂತ ಸಿಗುತ್ತೆ. ಈಗ ನಾನು ಪಿ ಅನ್ನು ನಾನು ಸಬ್ಸ್ಟಿಟ್ಯೂಟ್ ಮಾಡಿದೆ 1/-0.5 2 ಮೀಟರ್ಸ್ -2 ಮೀಟರ್ಸ್ ಅಂತ ಸಿಗುತ್ತೆ. ಸೊ ಫೋಕಲ್ ಲೆಂತ್ ಯಾವಾಗಲೂ ನೀವು ಪವರ್ ಡಿ ಇದ್ದರೆ ಫೋಕಲ್ ಲೆಂತ್ ಯಾವಾಗಲೂ ಮೀಟರಲ್ಲಿರುತ್ತೆ. ಸೊ -2 ಮೀಟರ್ಸ್ ಅಂತ ಬರೀಬೇಕು. ಸೊ ಸಂಗಮ ದೂರ ಬಂದುಬಿಟ್ಟು -2 ಮೀಟರ್ಸ್ ಅಂತ ಸಿಗುತ್ತೆ. ಸೊ ನೋಡಿ ಈಗ -2 ಮೀಟರ್ಸ್ ಇದೆ. ಸೊ ಹಾಗಾದರೆ ಯಾವ ರೀತಿಯ ಇದು ಮಸೂರ, ವಿಚ್ ಟೈಪ್ ಆಫ್ ಲೆನ್ಸ್ ಇಟ್ ಇಸ್ ಡೈವರ್ಜಿಂಗ್ ಆರ್ ಕನ್ವರ್ಜಿಂಗ್? ವಿಕೇಂದ್ರೀಕರಿಸುವ ಮಸೂರವಾ ಅಥವಾ ಕೇಂದ್ರೀಕರಿಸುವ ಮಸೂರವೇ? ನೆನಪು ಮಾಡಿ. ಹಾಂ, ಮೈನಸ್ ಇದ್ದರೆ ಯಾವಾಗಲೂ ಫೋಕಲ್ ಲೆಂತ್ ನೋಡಿ. ಸೊ ಫೋಕಲ್ ಲೆಂತ್ ಈ ಕಡೆ ಇದ್ದರೆ ಫೋಕಲ್ ಲೆಂತ್ ಇದು ಪಾಸಿಟಿವ್, ಈ ಕಡೆ ಇದ್ದರೆ ಇದು ನೆಗೆಟಿವ್. ಸೊ ಈ ಕಡೆ ಫೋಕಲ್ ಲೆಂತ್ ಯಾವುದಿರುತ್ತೆ? ಯಾವಾಗಲೂ ಕಾನ್ಕೇವ್ ಲೆನ್ಸ್ ಇದು ಫೋಕಲ್ ಲೆಂತ್ ಈ ಕಡೆ ಇರುತ್ತೆ. ಸೊ ಹಾಗಾಗಿ ಇದು ವಿಕೇಂದ್ರೀಕರಿಸುವ. ಕಾನ್ಕೇವ್ ಲೆನ್ಸ್ ಏನು? ಡೈವರ್ಜಿಂಗ್. ಸೊ ಹಾಗಾದರೆ ವಿಕೇಂದ್ರೀಕರಿಸುವ ಮಸೂರ ಅಂತ ಬರಬೇಕು. ಮತ್ತು ಅದು ಯಾವುದಕ್ಕೆ ಯೂಸ್ ಮಾಡ್ತಾರೆ, ಯಾವುದು ಐ ಡಿಫೆಕ್ಟಿಗೆ ಕರೆಕ್ಟ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ, ಪರಿಹರಿಸಲಿಕ್ಕೆ ಯೂಸ್ ಮಾಡ್ತಾರೆ? ನೆನಪು ಮಾಡ್ಕೊಳ್ಳಿ. ಎಸ್, ಮಯೋಪಿಯಾ. ಸೊ ಅದನ್ನೇ ನಾವು ಇಲ್ಲಿ ಬರಬೇಕು. ಸೊ ಪವರ್ ಆಫ್ ದ ಲೆನ್ಸ್ ಇಸ್ ನೆಗೆಟಿವ್, ವಿಚ್ ಮೀನ್ಸ್ ಗಿವನ್ ಲೆನ್ಸ್ ಇಸ್ ಕಾನ್ಕೇವ್, and this is diverging property of the lens used to correct myopia. In myopic eye, image distance is formed in front of the retina and not on the retina. A concave lens is suitable for diverging the light rays and brings the image back to the retina. So retina the ಮುಂದೆ ಆಗಿರುತ್ತೆ ಪ್ರತಿಬಿಂಬ ರಚನೆ, ಅದನ್ನು ನಾವು ಸ್ವಲ್ಪ ಹಿಂದೆ ತರಬೇಕಾದ್ರೆ ಕಾನ್ಕೇವ್ ಲೆನ್ಸನ್ನು ಯೂಸ್ ಮಾಡಬೇಕು. ಅದೇ ಕನ್ನಡ ಮೀಡಿಯಮ್ ಅವರು ಈ ರೀತಿಯಲ್ಲಿ ಬರಬೇಕು. ಸರಿ, ಸೊ ಇಲ್ಲಿಗೆ ನಾವು ಈ ವಿಡಿಯೋದು ಅಂತ್ಯಕ್ಕೆ ಬಂದಿದ್ದೇವೆ. ನಿಮಗೆಲ್ಲ ಕಾನ್ಸೆಪ್ಟ್ಗಳು ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೇನೆ. ಇದನ್ನು ಪ್ಲೀಸ್ ಈ ವಿಡಿಯೋ ನಿಮಗೆ ಸ್ವಲ್ಪ ಯೂಸ್ ಆದರೆ, ನಿಮಗೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ವ್ಯಾಲ್ಯೂ ಸಿಕ್ಕಿದೆ ಅಂತ ಹೇಳಿ ಭಾವಿಸಿದರೆ, ನಿಮಗೆ ಆದರೆ ಅಂದ್ಕೊಂಡ್ರೆ ಪ್ಲೀಸ್ ಅದನ್ನು ಲೈಕ್ ಮಾಡಿ, ವಿಡಿಯೋನು ಲೈಕ್ ಮಾಡಿ. ಮತ್ತು ಮುಂದೆ ನೆಕ್ಸ್ಟ್ ಇಯರಲ್ಲಿ ನಾವು ನಿಮಗೆ ಎಕ್ಸಾಮ್ಗೆ ತಯಾರಿ ಮಾಡಲಿಕ್ಕೆ ತುಂಬ ಕ್ರ್ಯಾಶ್ ಕೋರ್ಸ್ ಅಂತ ಇರ್ತೇವೆ, ಬೇರೆ ಬೇರೆ ರೀತಿಯ ವೀಡಿಯೋಗಳನ್ನು ನಾವು ಹಾಕ್ತೇವೆ. SSLC ಎಕ್ಸಾಮನ್ನು ಕರೆಕ್ಟಾಗಿ ನೀವು ಅಟೆಂಪ್ಟ್ ಮಾಡಲಿಕ್ಕೆ ನಮ್ಮ ವೀಡಿಯೋಗೆ ನೋಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ಗೆ. ಯಾಕೆಂದರೆ ಬೇರೆ ಬೇರೆ ರೀತಿಯ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಅದಕ್ಕೋಸ್ಕರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೇವೆ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಧನ್ಯವಾದಗಳು.